ಬಂದಿರುವಂತ ಎಲ್ಲ ಸ್ನೇಹಿತರಿಗೂ ಅತ್ಯಂತ ಪ್ರೀತಿಯ ಸ್ವಾಗತ. ಆಗಸ್ಟ್ ತಿಂಗಳ ಈ ದಿವಸ ಬಹಳ ವಿಶೇಷ ಕಾರ್ಯಕ್ರಮ ಅಂತ ಹೇಳಿಕೊಳ್ಬೇಕು. ನಮ್ಮ ಪುತ್ತೂರಿನ ಮತ್ತು ಈ ನಾಡಿನ ಒಂದು ದೊಡ್ಡ ಸಾಹಿತಿ, ವಯಸ್ಸಿನಲ್ಲಿಯೂ ಕೃತಿಯಲ್ಲಿಯೂ ಕೃಷಿಯಲ್ಲಿಯೂ ಹಿರಿಯರಾದಂಥ AP ಮಾಲ್ಚಿಯವರು ನಮ್ಮ ಜೊತೆ ಇವತ್ತು ಮಾತಾಡ್ತಾರೆ. ಅವರು ದಯವಿಟ್ಟು ಮೇಡಮ್ ಅಲ್ಲ, ನೀವು ಕೂತ್ಕೊಂಡೇ ಮಾತಾಡು. ಇವತ್ತಿನ ಕಾರ್ಯಕ್ರಮವನ್ನ ಮೇಡಮ್ AP ಮಾಲ್ಚಿಯವರೇ ನಡೆಸಿಕೊಡ್ತಾರೆ. ಅವ್ರ ಜೊತೆ ನಾವೆಲ್ಲ ಸೇರಿಕೊಳ್ತಾ ಇದ್ದೇವೆ. ಪ್ರಾಸ್ತಾವಿಕವಾಗಿ ಶ್ರೀಶ್ ಕುಮಾರ್ ಅವರು 4 ಮಾತು ಮಾತಾಡ್ತಾರೆ. ಪ್ರೀತಿಯ ಎಲ್ಲ ಬಹುವಚನ ಬಂಧುಗಳೇ, ಆಗಸ್ಟ್ ತಿಂಗಳ ಕಾರ್ಯಕ್ರಮ ಬಹಳ ವಿಶಿಷ್ಟವಾದಂತಹ ಕಾರ್ಯಕ್ರಮ. ನಮ್ಮದೇ ಸುತ್ತಮುತ್ತಣ ಹಿರಿಯರು ಅವರಿಗಿಷ್ಟ ಬಂದ ಹಾಗೆ ಮಾತನಾಡಬೇಕು ಅಂತ ಹೇಳೋದು ನಮ್ಮ ಹಳೆಯ ಯೋಜನೆ. ಅದನ್ನು ಹಿಂದೆ ಅಂತ ಪ್ರಯತ್ನಗಳನ್ನು ಮಾಡಿ ಈಗ ಮತ್ತೆ ಅದನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ಒಂದಷ್ಟು ಸಮಾಜಕ್ಕೆ ಅವರ ಆಲೋಚನೆಗಳನ್ನು ತಲುಪಿಸುವಂತಹ ಯೋಜನೆ ಇದು. ಬಹುವಚನ ಒಂದೆರಡು ಜನ ಅಥವಾ 4-5 ಜನ ಹೊಸಬರು ಇರುವುದರಿಂದ ಸಣ್ಣ ವಿವರ ಇಷ್ಟ. ಕಳೆದ 25 ವರ್ಷಗಳಿಂದ ಬಹುವಚನ ಸಾಂಸ್ಕೃತಿಕವಾದ ಲೋಕಕ್ಕೆ ತನ್ನದೇ ಆದಂತಹ ಆಲೋಚನೆಗಳನ್ನು ಕೊಟ್ಟಿದೆ. ಹಾಗೆಂತ ಇದು ಪತ್ರಿಕೆಗಳಲ್ಲಿ ಆ್ಯಡ್ ಆಗಿ ಬರಲಿಲ್ಲ ಅಥವಾ ನ್ಯೂಸ್ ಆಗಿ ಬರಲಿಲ್ಲ ಮತ್ತು ಬರಬೇಕಾದ ಅಗತ್ಯತೆಗಳು ಇಲ್ಲ ಅಂತ ನಮ್ಮ ಸಿದ್ಧಾಂತ. ಯಾರಿಗೆ ತಲುಪಬೇಕು ಅವರಿಗೆ ತಲುಪ್ತದೆ ಅಂತ. ಅಂದ್ರೆ ಸುಮಾರು 1500 ಜನರಿಗೆ ಈ ಪ್ರೋಗ್ರಾಮ್ನ ಮಾಹಿತಿ ತಲುಪ್ತದೆ. ಅದು ವಾಟ್ಸ್ಆ್ಯಪ್ ಅಲ್ಲಿರುವ ಬ್ರಾಡ್ಕಾಸ್ಟ್ ಗ್ರೂಪ್ ಅಲ್ಲಿ ಸುಮಾರು 7 ಗ್ರೂಪ್ ಅಲ್ಲಿ 250 × 7 ಅದರಲ್ಲಿ 100 ಕಡಿಮೆ ಇರ್ಬೋದು. ಕೆಲವರಿಗೆ ಅದು ಟೆಕ್ನಿಕಲ್ ಆಗಿ ತಲುಪದೇ ಇರಬಹುದು. ಅಷ್ಟು ಜನರಿಗೆ ತಲುಪ್ತದೆ. ಆಸಕ್ತರು ಯಾರಿದ್ದಾರೆ ಅವರು ಬರ್ತಾರೆ. ನಾವು ಹಿಂದಿನಿಂದ ಇವತ್ತಿನವರೆಗೂ ಹೇಳ್ಕೊಂಡು ಬಂದ ಒಂದೇ ಸಿದ್ಧಾಂತ, ನಮ್ಮದು ಚಿನ್ನದ ವ್ಯಾಪಾರ ಅಂತ. ಅದು ದಿನಾಲು ರೇಟ್ ಜಾಸ್ತಿ ಆಗ್ತಾ ಹೋಗುದು. ನಮಗೆ ಯಾರಿಗೆ ತೀವ್ರತೆ ಇದೆ, ಸಾಹಿತ್ಯದ ಸಾಂಸ್ಕೃತಿಕವಾದ ಲೋಕದ ತೀವ್ರತೆ ಇದೆ, ಅವರು ಹುಡುಕಿಕೊಂಡು ಬರ್ತಾರೆ. ಸರ್, ಸುಳ್ಯದಿಂದ ಬಂದ ಹಾಗೆ ಅಂತ. ಅದು ಅದರ ಆಸಕ್ತಿ ಮತ್ತು ಅದರ ಶಕ್ತಿ ಅಂತ ಅಷ್ಟೆ. ಬಹುವಚನ 25 ವರ್ಷಗಳಿಂದ ಪ್ರಾರಂಭ ಮಾಡಿ ಬೇರೆ ಬೇರೆ ಹಂತಕ್ಕೆ ತಲುಪಿ ಈ ಹಾಲ್ ಆಗಿ 10 ವರ್ಷ ಆಯಿತು. 2015ರಲ್ಲಿ ನನ್ನ ಧರ್ಮಪತ್ನಿ ಪದ್ಮಿನಿ ಮೃತಳಾದ ನಂತರ 17ಕ್ಕೆ ಇದು ವ್ಯವಸ್ಥೆ ಆಯಿತು. 9 ವರ್ಷ ಕಳೆದು 10ನೇ ವರ್ಷದ ಆಲೋಚನೆಯಲ್ಲಿ ಆಕ್ಟಿವಿಟೀಸ್. ಇಲ್ಲಿ ಬಂದ ಮೇಲೆ ನಾವಂತೂ ಕೊರೋನಾ ಕಾಲ ಬಿಟ್ಟು ಮತ್ತೆ ಎಲ್ಲೂ ಕಾರ್ಯಕ್ರಮಗಳನ್ನು ತಪ್ಪಿಸ್ತೇವೆ. ಕೊರೋನಾ 2 ತಿಂಗಳು ಮಾತ್ರ ಸರ್ಕಾರದ ಆಜ್ಞೆ ಇತ್ತು. ಸೆಕೆಂಡ್ ರೌಂಡ್ ಕೊರೋನಾದ 9 ಗಂಟೆಗೆ ಕೊರೋನಾ ಪ್ರಾರಂಭದ ಅದರ ಲಾಕಪ್ ಪ್ರಾರಂಭ ಆಗ್ತಂದ್ರೆ 8:55ರವರೆಗೆ ನಾವಿಲ್ಲಿ ಕಾರ್ಯಕ್ರಮ ಮಾಡಿದ ದಿನ ಇತ್ತು. ಅಂತೂ ನಿರಂತರವಾದ ಚಟುವಟಿಕೆಗಳಿತ್ತು. ಇನ್ನು ಮುಂದೆಯೂ ಕೂಡ ಈ ಕಾರ್ಯಕ್ರಮ ನಡೀತದೆ. ನಾಳದು ಸೆಪ್ಟೆಂಬರ್ 20ಕ್ಕೆ ನಿಮ್ಗೆ ಗೊತ್ತಿದೆ, ಪುತ್ತೂರಿನ ಖ್ಯಾತಿಯ ಡಾಕ್ಟರ್ ಶಿವರಾಮ್ ಕಾರಂತರಿಗೆ 125 ಅಕ್ಟೋಬರ್ 10ಕ್ಕೆ ಆಗ್ತದೆ. ನಾವು ಯಾವತ್ತೂ ಸ್ವಲ್ಪ ಅಡ್ವಾನ್ಸ್, ಬೇಗ ಹುಟ್ಟಿದವರು, 8 ತಿಂಗಳಿಗೆ ಹುಟ್ಟಿದವರು. ಹಾಗಾಗಿ ಸೆಪ್ಟೆಂಬರ್ ಅಲ್ಲಿ ಶ್ರೀ ಲಕ್ಷ್ಮೀಶ ತೋಳ್ಪಾಡಿಯವರು ಡಾಕ್ಟರ್ ಶಿವರಾಮ್ ಕಾರಂತರ ಬಗ್ಗೆ ಮಾತನಾಡ್ತಾರೆ. ಅಕ್ಟೋಬರ್ 25ಕ್ಕೆ ಆತ್ರೇಯಿ ಕೃಷ್ಣ ಅಂತ ಈಗಿನ
ದೊಡ್ಡ ಹೆಸರು ಸಂಗೀತದ ಪರಂಪರೆಗೆ. ಅವರ ಕಚೇರಿ ಇದೆ. ನವೆಂಬರ್ ಅಲ್ಲಿ ಮಕ್ಕಳ ದಿನಾಚರಣೆ ಆಲೋಚನೆಯಲ್ಲಿ ಒಬ್ಳು ಪ್ರಯತ್ನ ಪಡ್ತಾ ಇರುವಂತ ಒಬ್ಳು ಹೆಣ್ಮಗಳು, ಅವಳು ಸಂಗೀತ ಕಚೇರಿಯನ್ನು ಮಾಡುತ್ತಾಳೆ. 1-2 ಗಂಟೆಗಳಷ್ಟು ಕಾಲ. ತಪ್ಪು ಒಪ್ಪು ಅದನ್ನು ನೀವು ಸ್ವೀಕಾರ ಮಾಡಬೇಕು ಅಷ್ಟೆ. ಹೀಗೆ ನಡೆದು ಮಧ್ಯದಲ್ಲಿ 1-2 ಕಾರ್ಯಕ್ರಮಗಳು ಫೈನಲ್ ಆಗಿದೆ, ಬಟ್ ಅನೌನ್ಸ್ ಮಾಡುವಷ್ಟು ಧೈರ್ಯ ಇಲ್ಲದ ಸ್ಥಿತಿ ಇದೆ. ಮಾರ್ಚ್ 8ನೇ ತಾರೀಕು ಶಿವರಾತ್ರಿಯ ಮರುದಿನ ವೀಣಾ ಬನ್ನಂಜೆಯವರು ಇಲ್ಲಿ ಪೂರ್ಣ ದಿನ ತಲವಕಾರೋಪನಿಷತ್ ಅಂದ್ರೆ ಕೇನೋಪನಿಷತ್ ಎಲ್ಲರಿಗೂ ಗೊತ್ತಿರುವ ಅದರ ಬಗ್ಗೆ ಪಾಠ ಮಾಡ್ತಾರೆ. ಬೆಳಗಿನಿಂದ ಸಂಜೆಯವರೆಗೆ ಉಪನಿಷತ್ತಿನ ಪಾಠ ಮಾಡ್ತಾರೆ. ಆಸಕ್ತರು 100 ಜನ ಬರಬಹುದು. ಅದು ನಾವು ಮೊದಲೇ ಮಾರ್ಚ್ ಅಂತ ಹೇಳಿದ್ರಿಂದ ಮೊದಲೇ, ಯಾಕೆಂದ್ರೆ ನನ್ನ ಹಳೆ ಎಕ್ಸ್ಪೀರಿಯನ್ಸ್ ತುಂಬಾ ಗೊಂದಲ ಆಗಿತ್ತು. ಗರುಡ ಪುರಾಣಕ್ಕೆ 60 ಜನ ಬರ್ತೇವೆ ಹೇಳಿ 120 ಜನ ಬಂದರು. ಪುತ್ತೂರು ಪೇಟೆ, ನಾನು ಅಕ್ಕಿಯಿಂದ ಹಿಡಿದು ತರಬೇಕಾಗಿತ್ತು. ಹಾಗಾಗಿ ಆ ಯೋಜನೆಗಳಿಗೆ ಸ್ವಲ್ಪ ಪ್ಲಾನ್ ಮಾಡ್ತಾ ಇದ್ದೆ. ಇದಿಷ್ಟು ಸದ್ಯದ ಆಲೋಚನೆಯಲ್ಲಿ. ಅದರ ಮಧ್ಯದಲ್ಲಿ ನಾಳ್ದು ಸೆಪ್ಟೆಂಬರ್ 8ಕ್ಕೆ ನಮ್ಮ ಆರ್ಥಿಕ ವ್ಯವಸ್ಥೆಗಳು, ಥಿಯೇಟರ್ ವ್ಯವಸ್ಥೆಗಳು ಎಲ್ಲವೂ ಸರಿಯಾದರೆ ಬನ್ನಂಜ ಗೋವಿಂದಾಚಾರ್ಯರ ಬಗ್ಗೆ ಇರುವ ಬಯೋಪಿಕ್, ಅವರ ಬಯೋಗ್ರಫಿ ಬಗ್ಗೆ ಬಂದ ಬಹಳ ಚಂದದ ಸಿನಿಮಾ ಇಂದು ಎನಗೆ ಗೋವಿಂದ, ಅದನ್ನು ಭಾರತ್ ಸಿನಿಮಾದಲ್ಲಿ ಬ್ರಾಡ್ಕಾಸ್ಟ್ ಅಥವಾ ಶೋ ಮಾಡುವುದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಥಿಯೇಟರ್ನವರಿಗೂ ನಮಗೂ ಮಾತುಕತೆ ಆಗ್ತಾ ಇದೆ. ಅವರ ಡಿಮಾಂಡ್ 25,000 ಇದೆ ಥಿಯೇಟರ್ಗೆ. 140 ಸೀಟಿನ ಥಿಯೇಟರ್ಗೆ ಅವರು ಇನ್ನು 25,000 ಹೇಳ್ತಾರೆ. ನಾವು 1,000 ಕೊಡಬಲ್ಲ, 25 ಜನ ಸಿಕ್ಕಿದ್ರು ಆಗ್ತದೆ ನಮಗೆ. ಇಲ್ಲ 25,000 ಕೊಡ್ತೇನೆ ಅಂತ ಹೇಳಿದ್ರು ಬೇಜಾರಿಲ್ಲ. ಇಲ್ಲ ನಾವೇ ಏನಾದ್ರೂ ಮಾಡಿಕೊಂಡಾದ್ರೂ ಅದನ್ನು ಮಾಡುವ ಬಗ್ಗೆ ಆಫ್ಟರ್ ಆಲ್ ಫೈನಲ್ ಸ್ಟೇಜ್ ಅಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ಅದು ಆಗ್ತದೆ. ಅದು ಬಹುವಚನ ಆಲೋಚನೆಯಲ್ಲಿ ಇನ್ನು ಮುಂದಿನ ಕಾರ್ಯಕ್ರಮವಾಗಿ ಬರ್ತದೆ. ಇದರ ಒಟ್ಟಿಗೆ ಬಹುವಚನವನ ಪದ್ಮಿನಿ ಅಶ್ವತ್ಥವನ 1 ಎಕರೆ ಜಾಗದಲ್ಲಿ ಅಶ್ವತ್ಥವನ ಚೆನ್ನಾಗಿ ನಡೆದಿದೆ. ನಿನ್ನೆ ನಾನು ಇಡೀ ದಿನ ಅಲ್ಲೇ ಇದ್ದೆ. ಒಂದಷ್ಟು ಕೆಲಸಗಳು ಆಗ್ತಾ ಇವೆ. ಇದು ಅದರ ಸಾಮಾಜಿಕವಾದಂತಹ ನೋಟಗಳು ಅಂತ ಹೇಳುತ್ತೆ. ಇವತ್ತು AP ಮಾಲತಿ, ಮಾತೃ ಸದೃಶರಾದ AP ಮಾಲತಿಯವರು ನಮ್ಮೊಟ್ಟಿಗಿದ್ದಾರೆ. ನಾನು ಫಿಲೋಮಿನಾ ಕಾಲೇಜಲ್ಲಿ ಪ್ರಾರಂಭದ ದಿನಗಳನ್ನು 89ರಲ್ಲಿ ಕಳೆದಾಗ AP ರಾಧಾಕೃಷ್ಣ ಅವರು ನನ್ನ ಅತ್ಯಂತ ಪ್ರೀತಿ ಪಾತ್ರರು. ನಮಗೂ ಅವರಿಗೊಂದು ಗೋಡೆ ಮಾತ್ರ ಅಡ್ಡ ಇದ್ದದ್ದು, ಲ್ಯಾಬ್ ಮಾತ್ರ. ಹಾಗಾಗಿ ನಾವು ಎಷ್ಟೋ ಸಲ ಅವರೊಟ್ಟಿಗೆ ಮಾತನಾಡ್ತಾ ಇದ್ವಿ. ನಾನು AP ರಾಧಾಕೃಷ್ಣರ ಅಥವಾ AP ಗೋವಿಂದಯ್ಯರ ಮನೆಗೂ ಕೂಡ ಹಾಗಾಗಿ ಹೋದ ಉದಾಹರಣೆಗಳೆಲ್ಲ ಇವೆ. ನಾನು AP ರಾಧಾಕೃಷ್ಣ ಅವರು ಬೈಕಲ್ಲಿ ಎಲ್ಲೆಲ್ಲೋ ಟ್ರೆಕ್ಕಿಂಗ್ ಹೋದ ಉದಾಹರಣೆಗಳೆಲ್ಲ ಅದು ಹಳೆಯ ಇತಿಹಾಸಗಳು. AP ಮಾಲತಿಯವರು ನಮಗೆ ಯಾಕೆ ಮುಖ್ಯ ಅಂದ್ರೆ, ಒಂದು ಹೂ ಅಂತ ಹೇಳಿದ್ರೆ ಕೇಳುವ ಮರಿಕೆಯವರು. ಅದಕ್ಕಿಂತ ಹೆಚ್ಚು ಹೊನ್ನಾವರದಿಂದ ದಕ್ಷಿಣ ಕನ್ನಡಕ್ಕೆ ಬಂದು ಇಡೀ ದಕ್ಷಿಣ ಕನ್ನಡದ ಒಳ್ಳೆಯ ಆಲೋಚನೆಗಳೆಲ್ಲವನ್ನೂ ಸ್ವೀಕಾರ ಮಾಡಿ ಅವರ ಕಾದಂಬರಿಗಳಲ್ಲಿ, ಅವರ ಕಥೆಗಳಲ್ಲಿ ಎಲ್ಲದರಲ್ಲೂ ಕೂಡ ಅದನ್ನು ಬ್ಲೆಂಡ್ ಮಾಡಿದ ಮಹಾನ್ ತಾಯಿ AP ಮಾಲತಿ. ಅವರ ಒಂದು ಪುಸ್ತಕ ಮಂಗಳೂರು ವಿಶ್ವವಿದ್ಯಾನಿಲಯದ ಪಾಠ್ಯಪುಸ್ತಕವಾಗಿಯೂ ಕೂಡ ಅದು ದಾಖಲಾಗಿತ್ತು. ಸಾವಿರಾರು ಮಕ್ಕಳು ಅದನ್ನು ಓದಿದ್ದಾರೆ. ಅಂತೆಲ್ಲ ಇತಿಹಾಸ ಇರುವ, ಇಂತಿರ್ಪ ಇತಿಹಾಸ ಉಳ್ಳ AP ಮಾಲತಿಯವರು, ಅವರ ಸಾಹಿತ್ಯ ಮತ್ತು ಬದುಕು ಏನಿದೆ ಅದನ್ನು ಅವರೇ ಮಾತನಾಡ್ತಾರೆ. ಅದು ಸ್ವಗತವಾಗಿ ಮಾತನಾಡಿಕೊಳ್ಳಿ, ಇಲ್ಲ ಬಹಿರಂಗವಾಗಿ ಮಾತನಾಡಿಕೊಳ್ಳಿ, ಅದು ಎಲ್ಲವೂ ಅವರಿಗೆ ಬಿಟ್ಟದ್ದು. ನಾವು ಕೇಳುಗರು ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ಸ್ವಾಗತಿಸ್ತಾ ಇದ್ದೀವಿ. ಪ್ರೀತಿಯ ಸಜ್ಜನ ಬಂಧುಗಳು, ಶ್ರಾವಣ ಮಾಸ ಶುರುವಾಗಿದೆ. ಶ್ರವಣ ಯೋಗ್ಯವಾದ ಮಾಸ ಅಂತ ಅರ್ಥ. ಹಾಗಾಗಿ ಅದು ಶ್ರಾವಣ. ಅದು ನಮಗೂ ಒಂದು ರೀತಿಯ ಶ್ರವಣ ಆಗಬೇಕು ಅಂತ ಹೇಳುವ ಕಾರಣಕ್ಕಾಗಿ ಕಳೆದ ವರ್ಷ ಬೇರೆ ಸಾಂಸ್ಕೃತಿಕವಾದ ಆಲೋಚನೆಗಳಲ್ಲಿ ಬೇರೆ ಪ್ಲಾನ್ ಮಾಡಿತ್ತು. ಈ ವರ್ಷ ಹೀಗೆ ಕಾರ್ಯಕ್ರಮಗಳನ್ನು ಮಾಡುವ ವ್ಯವಸ್ಥೆಗಳಾಗ್ತಾ ಇವೆ. ಬಂದಿರುವ ನಿಮ್ಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ, ದಯವಿಟ್ಟು ಶ್ರೀಮತಿ ರೂಪಕಲಾ ಮೇಡಮ್ ಅವರು ದಯವಿಟ್ಟು ಬರಬೇಕು ಮತ್ತು ಮೇಡಮ್ ಅನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಡ್ತಾ ಇದ್ದೇನೆ.
ಅಲ್ಲ ಹಾಂ ಕೂತ್ಕೊಳ್ಳೋದು ರಾಮಾಯಣ ಪುಸ್ತಕ ಸ್ನೇಹಿತರೆ, ಅದು ವಾಲ್ಮೀಕಿ ರಾಮಾಯಣ. ನನ್ನ 60ನೇ ವರ್ಷಕ್ಕೆ ಯಾವುದೇ ಶಾಂತಿ ಹೋಮ ಇತ್ಯಾದಿಗಳನ್ನು ನಾನು ಮಾಡಲಿಲ್ಲ. ನಾನು ಜ್ಞಾನ ಪ್ರಸಾರದ ಆಲೋಚನೆಯಿಂದ ಇಂಥ 60 ಸೆಟ್ ರಾಮಾಯಣವನ್ನು ಆಸಕ್ತರಿಗೆ ತಲುಪಿಸಿದ್ದೇನೆ. ಒಟ್ಟು 70 ಸೆಟ್ ಆಗಿತ್ತು. ಇದರಲ್ಲಿ 69ನೇ ಸೆಟ್ ಇದು. 70ನೇ ಸೆಟ್ ನಮ್ಮ ಪ್ರೀತಿಯ ಈಶ್ವರ ಭಟ್ರು ಅದನ್ನು ತಗೊಳ್ಳುತ್ತಾರೆ. ಸ್ವೀಕಾರ ಮಾಡಿದವರೆಲ್ಲರೂ ಓದ್ತಾರೆ ಅಂತ ಹೇಳುವ ವಿಶ್ವಾಸದೊಟ್ಟಿಗೆ ಪ್ರೀತಿಯ ಮಾಲತಿ ಮೇಡಮ್ ಅವರು ನಿಮ್ಮ ಆಲೋಚನೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನೇನಾದ್ರು ಬೇಕಾದ್ರೆ ನೀರಿದೆ, ಬಿಸಿನೀರು ಹಾಕಿಟ್ಟು ನಿಮ್ಮ ಆಸಕ್ತಿ ಇಲ್ಲಿ ನೆರೆದಂತ ಗಣ್ಯರ ಮುಂದೆ ಒಂದು ವಿಷಯನ ನಾನು ಮೊದಲು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬೆಳಿಗ್ಗೆ ವಾಟ್ಸಪ್ ಸುಬ್ರಹ್ಮಣ್ಯ ಕೊಳ್ತಾ ಇನ್ನಿಲ್ಲ ಅಂತೇಳಿ ಗೊತ್ತಾಯಿತು. ಅವರು ಎಲ್ಲ ಸಭೆ ಸಮಾರಂಭ ಎಲ್ಲ ಕಡೆಗೂ ಕಲೆ ಸಾಹಿತ್ಯ ಈ ಸಾಂಸ್ಕೃತಿಕ ಚಟುವಟಿಕೆ ಏನಿದ್ರು ಕೂಡ ಬರ್ತಾ ಇದ್ರು. ಯಾಕೆಂತಂದ್ರೆ ನಾನು ತುಂಬಾ ವರ್ಷದಿಂದ ಅವರನ್ನು ನೋಡಿದ್ದೇನೆ, ಮತ್ತೆ ನನ್ನ ಗಂಡನಿಗೆ ಅವರು ಒಳ್ಳೆ ಸ್ನೇಹಿತರು ಆಗಿದ್ರು. ಅವರ ನಿಧನ ಎಷ್ಟು ಮನಸ್ಸಿಗೆ ದುಃಖ ತಂದಿದೆ ಅಂತ ಹೇಳಿದ್ರೆ, ಇಂಥ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಇಲ್ಲ ಇನ್ನು ಈ ಸಭೆ ಮುಂದೆ ಅಥವಾ ಇಲ್ಲಿ ಪುರದ ಬೆಟ್ಟ ಅಟ್ಟದಲ್ಲಿ ಅವ್ರ ಮುಂದೆ ಕೂತಿ ಅಷ್ಟು ಖುಷಿ ಪಡ್ತಾ ಇದ್ರು. ಹೆಂಡತಿ ಮೊತ್ತೆ ತೀರೋಗಿದ್ರು. ಅದು ಇವತ್ತು ಅವರ ನಿಧನ ಒಂದು ತುಂಬಲಾರದ ನಷ್ಟ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಇವತ್ತು ಅವರ ನಿಧನಕ್ಕೆ ವಿಷಾದ ಕೊಡ್ತಾ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ನನ್ನ ಆಲೋಚನೆ ಇತ್ತು ಯಾವತ್ತು ಸ್ಕಿಪ್ ಅಲ್ಲ, ಅದು ಇಲ್ಲಿ ಬರುವಾಗ ಅವರನ್ನು ನೆನಪು ಬಂದಿದೆ. ಇನ್ನೊಂದು 1-2 ತಿಂಗಳಿಂದ ನೋಡಿದ್ದೆ ನಾನು ಇಲ್ಲೇ ಅಂತ ಕಾಣುತ್ತೆ. ಬೆಳಗ್ಗೆ ಹೋಗಿ ಹೌದು. ಎಲ್ರಿಗೂ ಇನ್ನೊಮ್ಮೆ ನನ್ನ ವಂದನೆಗಳು. ಕೆಲವು ದಿವಸದ ಮೊದಲು ಶ್ರೀಶಕುಮಾರು ನೀವು ನಮ್ಮಲ್ಲಿ ಬರಬೇಕು, 1 ತಾಸು ಏನಾದರೂ ನಿಮ್ಮ ವಿಷಯ ಸಾಹಿತ್ಯಾಗಿ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಬೇಕು ಅಂತ ಹೇಳಿದಾಗ, ಈ ವಿದ್ವಜ್ಜನರ ಮುಂದೆ ಏನು ಹಂಚಿಕೊಳ್ಳೋದು, ಏನು ಕೊನೆಯೋದು? ಯಾಕಂದ್ರೆ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ. ಆದರೆ ಕಲೆ ಸಾಹಿತ್ಯ ಸಂಗೀತ ಇಂಥದ್ದಕ್ಕೆಲ್ಲ ಉಪನ್ಯಾಸ ಇಂಥದ್ದಕ್ಕೆಲ್ಲ ತುಂಬ ಖುಷಿಯಿಂದ ಮಾಡುವಂಥ ಅವರ ಬದಿಗೆ ನಾನು ಒಪ್ಪಿಕೊಳ್ಳಲೇಬೇಕಾಯ್ತು. ಯಾಕೆ ಅಂತ ಹೇಳಿದ್ರೆ ಇನ್ನು ಮತ್ತೆ ಬೇರೆ ಮಾತೇ ಇಲ್ಲ. ಆಗಲಿ, ಎಲ್ಲರೂ ಇಲ್ಲಿದ್ದವರೆಲ್ಲ
ನನಗೆ ಗೊತ್ತಿದ್ದವರೇ ನನ್ನ ಕೊರೆತ ಆಲಿಸ್ತಿರೋ ಇಲ್ಲ ಗೊತ್ತಿಲ್ಲ, ಬೇಜಾರಾದರೆ ಏನೇ ಹೇಳಲಿಕ್ಕೂ ಸಾಧ್ಯ ಇಲ್ಲ. ನನ್ನ ಮಟ್ಟಿಗೆ ಸಾಹಿತ್ಯ ಅಂತ ಹೇಳಿದ್ರೆ ಒಂದು ವಿಸ್ತಾರದಲ್ಲಿ ಹೇಳುವಂತ ವಿಷಯ, ಅದರೊಟ್ಟಿಗೆ ಬದುಕು ಕಟ್ಟಿಕೊಂಡದ್ದು. ಆದ್ರೆ ಅದು ತುಂಬಾ ವಿಸ್ತಾರ, ಏನ್ ಹೇಳಬೇಕು ಅದು ಹೇಳೋದು ಕಷ್ಟ. ಆದ್ರೆ ಸಾಹಿತ್ಯದ ಬದುಕನ್ನ ನನಗೆ ಊಹಿಸುವುದು ಕೂಡ ಕಷ್ಟಕರವೇ. ಸಾಹಿತ್ಯ ಅಂದ್ರೆ ಬದುಕಿನಿಂದ ದೂರ ನಿಂತು ಬದುಕನ್ನ ಕಣ್ಣಿನಿಂದ ಅಥವಾ ನಮ್ಮ ಮನದಿಂದ ನೋಡುವಂತ ಕನ್ನಡಿಯೂ ಅಲ್ಲ, ನಮ್ಮ ಬದುಕಿನಲ್ಲೇ ನಿಂತು ಅದರ ಅರ್ಥವನ್ನು ವಿಶ್ಲೇಷಿಸುವಂತ ಬಹುವ್ಯಾಪ್ತಿ ಇರುವಂತ ಮನಸ್ಸಿನ ಒಂದು ದೀಪ. ಮನುಷ್ಯ ಬದುಕ್ತಾನೆ, ನಾವೆಲ್ಲರೂ ಬದುಕ್ತೇವೆ ಬೇರೆ ಬೇರೆ ವಿಧದಲ್ಲಿ. ಆದ್ರೆ ಈ ಬದುಕು ಮಾತ್ರ ಅಷ್ಟೇ ಸಾಕಾಗುದಿಲ್ಲ, ತಾನು ಬದುಕಿದ ಜೀವನದ ಅರ್ಥ ಏನು ಅಂತೇಳಿ ಅರಿಬೇಕಾಗ್ತದೆ. ಸುಖ ಬಂದಾಗ ಅಳ್ಲಿಕ್ಕೆ, ದುಃಖ ಸಂದರ್ಭದಲ್ಲಿ ಅದನ್ನು ಸಹಿಸಿಕೊಳ್ಳಿಕ್ಕೆ, ಸೋಲು ಬಂದಾಗ ಮತ್ತೊಮ್ಮೆ ಕುಟಿದು ಗೆದ್ದು ನಿಲ್ಲಲಿಕ್ಕೆ, ಗೆಲುವು ಸಿಕ್ಕಿದಾಗ ಅಹಂಕಾರಕ್ಕೆ ಒಳಗಾಗದೆ ಇರ್ಲಿಕ್ಕೆ ಸಾಹಿತ್ಯ ನಮ್ಮೊಳಗೆ ಸೂಕ್ಷ್ಮ ಸಂವೇದನೆ, ಸೂಕ್ಷ್ಮ ವಿವೇಕವನ್ನ ಬೆಳೆಸಿಕೊಡ್ತದೆ. ನಮ್ಮ ಸುತ್ತಲೂ ನೂರಾರು ಮಂದಿ ಬದುಕ್ತಾ ಇದ್ದಾರೆ, ಅಪರಿಚಿತರು, ಪರಿಚಿತರು, ಬಂಧುಗಳು. ಹೀಗೆ ಜನರ ಸಂತೆಯಲ್ಲಿ ನಮಗೆ ಅವರವರ ನೋವು, ಸಂತೋಷ, ಏನೇನೋ ಎದೆಗುದಿಗಳಿರ್ತದೆ. ಆದ್ರೆ ಅದನ್ನು ನಮಗೆ ತಿಳಿಯಪಡಿಸೋದು ಸಾಹಿತ್ಯದ ಒಂದು ಸೇತುವೆ. ಆ ಸಾಹಿತ್ಯದ ಇದನ್ನ ಇದ್ದಾಗ ನಾವು ಅವರ ಬದುಕಿನಲ್ಲಿ ನೇರವಾಗಿ ಒಳಗೆ ಹೋಗ್ಲಿಕ್ಕೆ ಆಗ್ತದೆ. ಅಂದ್ರೆ ಅವರ ಮನಸ್ಸಿನ ಇದು ಎಲ್ಲವನ್ನ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಅನುಭವಿಸಿದಂತ ನೋವು, ಸಂತೋಷ ನಾವೇ ಅನುಭವಿಸಿದಂತೆ. ಅಂದ್ರೆ ಒಂದು ರೀತಿ ಪರಕಾಯ ಪ್ರವೇಶವಾಗಿದೆ. ಅದು ಎಲ್ರಿಗೂ ಇರ್ತವೆ. ಅವನಿಗೇನು ನೋವಾಗಿದೆ, ಇವರಿಗೇನು ಹೀಗಾಗಿದೆ ಅಂತೇಳಿ ನಾವು ಯೋಚನೆ ಮಾಡ್ತೇವೆ ಅವರ ದಿಕ್ಕಿನಲ್ಲಿ. ಅಷ್ಟೇ ಅವರು ಯಾವುದೋ ಒಂದು ವ್ಯಕ್ತಿತ್ವ ನಮಗೆ ಇಷ್ಟ ಆಗಿ ಈ ವ್ಯಕ್ತಿ ಸರಿ ಇದ್ದಾನೆ ಅಥವಾ ಇಲ್ಲ, ಹೀಗೆ ನಾವೇ ಮಾಡ್ತೇವೆ. ಆ ಮಾಡುವುದನ್ನ ನಾವು ಬೇರೆ ರೀತಿ ಬರೀಲಿಕ್ಕೆ ಹೋಗ್ತದ ಮತ್ತೆ ಸಾಹಿತ್ಯ ರೂಪದಲ್ಲಿ ಹೊರಬಿಡ್ತದೆ, ಅದು ಬೇರೆ. ಆದ್ರೆ ನಿಜ ಅರ್ಥದಲ್ಲಿ ಸಾಹಿತ್ಯ ಮನುಷ್ಯನ ಮಾನವೀಯತೆ, ಹೃದಯ ಸ್ಪರ್ಶಕ್ಕೆ, ಜೀವ ಕಾರುಣ್ಯಕ್ಕೆ ನೆರವಾಗ್ತದೆ. ಬದುಕಿನ ವಿಸ್ತಾರದಲ್ಲಿ ಸಾಹಿತ್ಯದ ವ್ಯಾಪ್ತಿ ಕೂಡ ವಿಸ್ತರಿಸಿಕೊಡ್ತದೆ. ನನಗೆ ನನ್ನ ಮಟ್ಟಿಗೆ ಹೇಳುದು, ನನಗೆ ಸಾಹಿತ್ಯ ಅಂದ್ರೆ ಕೇವಲ ಪುಸ್ತಕದ ಪುಟಗಳಲ್ಲ ಅಥವಾ ಖಾಲಿ ಪುಟಗಳಲ್ಲಿ ಬರೆಯುವ ಬರವಣಿಗೆಯೂ ಅಲ್ಲ. ಸಾಹಿತ್ಯ ಅಂದ್ರೆ ಬದುಕನ್ನು ನೋಡುವ ಒಂದು ದೃಷ್ಟಿಕೋನ, ಕಣ್ಣಿಗೆ ಕಾಣುವುದರ ಹಿಂದೆ ಇರುವ ಅರ್ಥವನ್ನು ಗ್ರಹಿಸುವ ದೃಷ್ಟಿ. ಒಂದು ಘಟನೆಗೆ ಒಂದು ಮುಖ ಇದೆ, ಒಬ್ಬ ಮನುಷ್ಯನಿಗೆ ಕಾಣದ ಒಂದು ಒಳ ಜಗತ್ತಿದೆ, ಒಂದು ಕಣ್ಣೀರಿನ ಹಿಂದೆ ಒಂದು ದೊಡ್ಡ ಕಥೆ ಇದೆ, ಒಂದು ವ್ಯಥೆಗೆ ಸಂತೋಷದ ಪದವಿದೆ ಎಂಬುದನ್ನು ನಮಗೆ ತಿಳಿಸುವ ಶಕ್ತಿ ಸಾಹಿತ್ಯಕ್ಕಿದೆ. ಈ ಕಾರಣಕ್ಕಾಗಿಯೇ ನಾನು ಸಾಹಿತ್ಯನ ಇಷ್ಟಪಡ್ತೇನೆ. ಸಾಹಿತ್ಯದ ಮೂಲಕ ನನ್ನ ಮನದ ಭಾವನೆ, ಚಿಂತನೆ, ಅನುಭವ, ರಾಗದ್ವೇಷಗಳನ್ನು ಇನ್ನೊಬ್ಬರಲ್ಲಿ ಹಂಚಿಕೊಂಡು ಹಗುರಾಗುವಂತ ಉಮೇದು. ಮನಸ್ಸಿನ ಪ್ರವರ್ಧನೆಗೆ ಸಾಹಿತ್ಯದ ಓದು ಬರಹ ಬೇಕು. ಅದು ಎಲ್ರಿಗೂ ಗೊತ್ತಿದೆ. ಎಷ್ಟು ಓದ್ತೇವೋ ಅಷ್ಟು ಒಳ್ಳೆಯದು, ಎಷ್ಟು ಬರಹ ಬರೀತೀವೋ ಅಷ್ಟು ಒಳ್ಳೆಯದು ಅಂತ ಅದೊಂದು ರೀತಿ ಚಟುವಟಿಕೆ ಇದ್ದಾಗೆ. ನನ್ನ ಮನಸ್ಸು ಹಗುರ ಆಗುವಷ್ಟು ನನ್ನ ಬದುಕಿನ ಕಷ್ಟ, ದುಃಖ, ದ್ವೇಷ, ಸಿಟ್ಟು ಕರೆತ ಸದಾ ಉಲ್ಲಸಿತರಾಗಿರ್ತೇನೆ ಈ ಸಾಹಿತ್ಯದ ಸೇತುವಿನಿಂದಾಗಿ. ಬರವಣಿಗೆ ಇಲ್ಲದಂತಹ ದಿನಗಳನ್ನ ಊಹಿಸಲಾರೆ. ಉಸಿರು ಇರುವ ತನಕ ಸಾಹಿತ್ಯದ ಉಸಿರು ನನ್ನ ಪಾಲಿಗೆ ತೀರ ಅಗತ್ಯ. ನನ್ನ ಸೃಜನಶೀಲ ಸಾಹಿತ್ಯದ ಬರವಣಿಗೆಯಲ್ಲಿ ನನ್ನ ಪಾಲಿಗೆ ಸಾಹಿತ್ಯ ಬೇರೆ, ಬದುಕು ಬೇರೆ ಅನ್ನೋ ಎರಡು ದಾರಿಗಳಿಲ್ಲ. ಬದುಕಿನ ದಾರಿಯಲ್ಲೇ ನಾನು ಪ್ರಾಯಶಃ ಸಾಹಿತ್ಯವನ್ನು ಕಂಡೆ. ಸಾಹಿತ್ಯದ ಬೆಳಕಿನಲ್ಲಿ ನನ್ನ ಸುತ್ತಲಿನ ಬದುಕನ್ನ ಮತ್ತೆ ಮತ್ತೆ ಅರ್ಥ ಮಾಡಿಕೊಂಡೆ. ಅದನ್ನೇ ಬರವಣಿಗೆಯಲ್ಲಿ ಬಳಸಿಕೊಳ್ಳಲು ಪ್ರಯತ್ನ ಪಟ್ಟೆ. ಇವತ್ತಿಗೂ ನಾನು ಇದರಲ್ಲಿ ಯಶಸ್ಸು ಪಡೆದಿದ್ದೆ ನಾನು ಖಂಡಿತ ಹೇಳುವುದಿಲ್ಲ. ಯಾಕಂದ್ರೆ ಬರಿಬೇಕಾದ ಎಷ್ಟೆಷ್ಟೋ ಇತ್ತು, ಏನೇನೋ ಇತ್ತು. ಆದ್ರೆ ನನ್ನ 83 ವರ್ಷದಲ್ಲಿ ಎಷ್ಟೋ ಹಾಗೆ ಉಳ್ಕೊಂಡಿದೆ. ಅದು ನನ್ನ ಬೌದ್ಧಿಕ ಮಟ್ಟವನ್ನ ಅಷ್ಟೇ ತೋರಿಸ್ತದೆ. ಎಲ್ರಿಗೂ ಇಷ್ಟಿಷ್ಟ ಇತ್ತು, ಒಬ್ರು ತುಂಬಾ ಮೇಲೆ ಹೋಗಿರ್ತಾರೆ, ಒಬ್ರು ಇನ್ನೂ ನಮ್ಮಿಂದ ಇಷ್ಟ ಇರ್ತಾರೆ. ನಮ್ಗೆ ಯಾಕೆ ಆಗ್ಲಿಲ್ಲ. ಕೆಲವರ ಬೌದ್ಧಿಕ ಮಟ್ಟ ಅಷ್ಟೇ ಇತ್ತು, ನನ್ನ ಬೌದ್ಧಿಕ ಮಟ್ಟಕ್ಕೆ ಅಷ್ಟೇ ಉಂಟು ಅಂತ ನಾನು ಗ್ರಹಿಸ್ಕೊಳ್ತೇನೆ. ಆದ್ರೆ ತೃಪ್ತಿ ಏನಂತ ಹೇಳಿದ್ರೆ, ಇಷ್ಟಾದ್ರೂ ನಾನು ಮಾಡಿದ್ದೇನಲ್ಲ, ಏನು ಮಾಡಿದ್ರೆ ಗೊತ್ತಿಲ್ಲ ನೀವೆಲ್ಲ ಹೇಗೆ ಸ್ವೀಕಾರ ಮಾಡಿದ್ದೀರಿ ನನ್ನ ಪುಸ್ತಕಗಳನ್ನು, ನನ್ನ ಕಥೆಗಳನ್ನು ಅಂತ. ಆದ್ರೆ ಇಷ್ಟಾದ್ರೂ ಮಾಡಿದ್ದೇನಲ್ಲ ಅಂತ ಒಂದು ಸಣ್ಣ ಆತ್ಮತೃಪ್ತಿ ನನಗಿದೆ. ಬದುಕಿನ ಕಷ್ಟ ಸುಖದಲ್ಲಿ
ಸಾಹಿತ್ಯದ ಓದು ಬರ ನನ್ನನ್ನು ಕೈ ಹಿಡಿದು ನಡೆಸ್ತದೆ ಅಂತ ಹೇಳಿ ನಾನು ಬಲವಾಗಿ ನಂಬಿಕೊಂಡವಳು. ಇವತ್ತು ಇಲ್ಲಿ ನನ್ನ ಬದುಕಿನ ಕೆಲವು ಸಿಹಿ ಕಹಿ ಪುಟವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದು ಚುಟುಕಾಗಿ. ಆಮೇಲೆ ನಿಮ್ಮ ಕುತೂಹಲದ ಪ್ರಶ್ನೆಯೋ ಅಥವಾ ಅನುಮಾನವೋ ಇದ್ರೆ ನನಗೆ ತಿಳಿಸಿ, ನೋಡೋ ಏನಾದರೂ ತಿದ್ದುಕೊಳ್ಳಿಕ್ಕಿದ್ರೆ ತಿದ್ದುಕೊಳ್ತೇನೆ. ನಾನು ಪುತ್ತೂರಿಗೆ ಕಾಲಿಟ್ಟು ಅಥವಾ ಪುತ್ತೂರಿಗೆ ಬಂದು ಕೃಷಿ ಜೀವನದಲ್ಲಿ ಬದುಕು ಕಟ್ಟಿಕೊಂಡು ದೀರ್ಘ 66 ವರ್ಷಗಳಾದವು. ಸಹಿ 66 ವರ್ಷ ಕಳೀತು. ಹೇಗೆ ಕಳೆದು ಹೋಗುವ ಸತ್ಯ ನನಗೆ ಗೊತ್ತೇ ಇಲ್ಲ. ಯಾಕೆಂದ್ರೆ ಪುತ್ತೂರು ಅಷ್ಟು ನನ್ನನ್ನ ಎಲ್ಲ ಆಗವರು ಹೇಳಿದ್ರಲ್ಲ, ಎಲ್ಲ ರೀತಿಯಲ್ಲೂ ನನಗೆ ಬದುಕನ್ನ ಕೊಟ್ಟಿದೆ, ಬೇರೆ ಬೇರೆ ರೀತಿಯಲ್ಲಿ. ನಾನು ಹುಟ್ಟಿದ್ದು ಉತ್ತರ ಕನ್ನಡದ ಭಟ್ಕಳದಲ್ಲಿ. ನನ್ನ ತಾಯಿ ಮನೆಯದು ಮೊದಲಿನ, ಆಮೇಲೆ ನನ್ನ 4ನೇ ಕ್ಲಾಸಿನವರೆಗೆ 2ನೇ ಕ್ಲಾಸಿನವರೆಗಾದದ್ದು ಕರ್ಕಿಯಲ್ಲಿ, ಹೊನ್ನಾವರ ಕರ್ಕಿಯಲ್ಲಿ. ಆಮೇಲೆ ನನ್ನ ಅಪ್ಪಯ್ಯನಿಗೆ ಧಾರವಾಡಕ್ಕೆ ವರ್ಗಾಯಿತು, ಅವರದ್ದು ವರ್ಗಾವಣೆಯ ಜಾಬ್ ಇದ್ದದ್ದು. ಹಾಗಾಗಿ ಅಲ್ಲಿಗೆ ವರ್ಗಾಯಿತು. ಆಮೇಲೆ ಮುಂದಿನ 10-12 ವರ್ಷ ನಾನು ಕಳೆದದ್ದು ಧಾರವಾಡದಲ್ಲಿ. ಧಾರವಾಡ ಕಲೆ ಸಾಹಿತ್ಯ ಇಂಥದಕ್ಕೆಲ್ಲ ಭಾರಿ ಹೆಸರುವಾಸಿಯಾದದ್ದು. ಆದರೆ ಅಲ್ಲಿ ಬಾಲ್ಯ ಕಳೆದು ಧಾರವಾಡದಲ್ಲಿ ಇದ್ದ ಮೇಲೆ ಅಲ್ಲಿಯೇ ನನಗೆ ಮದುವೆ, PUC ಓದ್ತಾ ಇರುವಾಗ ಮದುವೆ ಆಯಿತು. ನಾನು ಸೀದಾ ಇಲ್ಲಿಗೆ ಬಂದೆ, ಪುತ್ತೂರಿಗೆ ಬಂದೆ. ನನ್ನ ಅಪ್ಪಯ್ಯನಿಗೆ ಬೊಂಬಾಯಿಗೆ ವರ್ಗಾಯಿತು. ಅವರು ಸೀದಾ ತನ್ನ ದೊಡ್ಡ ಸಂಸಾರವನ್ನು ತಗೊಂಡು ಬೊಂಬಾಯಿಗೆ ಹೋದ್ರು. ಇವತ್ತು ನನ್ನ 6 ಜನ ಅಣ್ಣ ತಮ್ಮಂದ್ರು, ಒಬ್ಬಳು ತಂಗಿ ತಮ್ಮ ಬದುಕನ್ನ ಕಟ್ಟಿಕೊಂಡದ್ದು. ಆಮೇಲೆ ಅಲ್ಲಿಯೇ ತಳ ಉಳಿದು ಬೇರೆ ಬೇರೆ ಜಾಬಿನಲ್ಲಿ ಎಲ್ಲ ಪಟ್ಟಣದವರು. ಉಳಿದದ್ದು ಬೊಂಬಾಯಲ್ಲಿ. ಆದರೆ ನಾನು ಮಾತ್ರ, ಅವರಿಗೂ ಎಲ್ಲ ಬೇರೆ ಬೇರೆ ಕಡೆ ನಾಸಿಕ್, ಮಹಾರಾಷ್ಟ್ರ, ಪೂನಾ, ಬೆಂಗಳೂರು ಅಂತೆಲ್ಲ ಇದ್ದಾರೆ. ಆದರೆ ನಾನು ಮಾತ್ರ ಒಮ್ಮೆ ಪುತ್ತೂರಿಗೆ ಬಂದು ಬಿದ್ದ ಮೇಲೆ ನನ್ನ ಬದುಕು ಕೃಷಿಯಲ್ಲಿ ಗಟ್ಟಿ ಆಯಿತು. ಅದನ್ನೇ ನಾನು ಗಟ್ಟಿಯಾಗಿ ಕಚ್ಚಿಕೊಂಡೆ. ಮತ್ತೇನೇನು ಸಾಧನೆ ಮಾಡಿದ್ದಲ್ಲ ಆಮೇಲಿಂದ. ಆದರೆ ನಾನೊಬ್ಳು ಗೂಡು ಬಿಟ್ಟ ಹಕ್ಕಿ ಹಾಗೆ ಪುತ್ತೂರಿನಲ್ಲಿದ್ದೇನೆ, ಅವರೆಲ್ಲ ಆ ಕಡೆಯಲ್ಲಿ ಇದ್ದಾರೆ. ಹಾಗೆ ಕೇಳಿದ್ರೆ ಪುತ್ತೂರಿನ ಸಮೀಪ ಯಾವ ಸೌಕರ್ಯವೂ ಇಲ್ಲದಂತ ಮಡಿಕೆಗೆ ಬರುವಾಗ ನನಗೆ 17 ವರ್ಷ. ಹಳ್ಳಿ ಅನುಭವ ಶೂನ್ಯ. ಮನಸ್ಸು, ನನ್ನ ಲಹರಿ, ನನ್ನ ಆಸಕ್ತಿ, ನನ್ನ ಸ್ಫೂರ್ತಿ, ನನ್ನ ಜೀವನೋತ್ಸಾಹ ಎಲ್ಲ ಧಾರವಾಡದಲ್ಲೇ ಇದ್ದದ್ದು. ಧಾರವಾಡಕ್ಕೆ ಸೀಮಿತ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಆಗಿನ ಹುಡುಗಿ ನಾನಲ್ಲ ಇಲ್ಲಿಗೆ ಬಂದೇನೆ ಅಂತ ಯಾಕೋ ಮನಸ್ಸಿಗೆ ಆಗಿತ್ತು. ಅಲ್ಲಿ ಏನಂತ ಹೇಳಿದ್ರೆ ಅದು ಕಲೆ ಸಾಹಿತ್ಯ ಸಂಗೀತ ಎಲ್ಲದರ ತವರು ಧಾರವಾಡ ಅಂತ ಹೇಳಿದ್ರೆ. ಯಾರಾದ್ರೂ ಧಾರವಾಡದಲ್ಲಿ ಇದ್ದಿದ್ರೆ ಅವರಿಗೆ ಗೊತ್ತಾಗ್ತದೆ ಅಂದ್ರೆ ಅದು ಎಷ್ಟು ಒಳ್ಳೆಯ ಊರು ಅಂತ. ನಾನು ಚಿಕ್ಕವಳಿಂದಲೂ ಏನೋ ಗೊತ್ತಿಲ್ಲ, ತುಂಬಾ ಓದುವ ಆಸೆ ಇತ್ತು ನನಗೆ. ಅಡಿಗೆ ಮನೆಗೆ ಹೋಗುದು ಅಮ್ಮ ಕರೆದು, ಸಣ್ಣವರಿದ್ದಾಗ ಕರೀತಾರೆ. ಈಗ ತುಂಬಿದ ದೊಡ್ಡ ಕುಟುಂಬದಲ್ಲಿ ಸಣ್ಣ ಹುಡುಗಿ ಇದ್ರೆ ಅವಳಿಗೆ 4-6-7 ವರ್ಷ ಬಾಬಾ ಬಾಬಾ ಇದನ್ನ ಹೆಚ್ಚಿಕೊಡಿ, ಇದನ್ನ ಪಲ್ಯ ಮಾಡು, ಅದನ್ನ ಮಾಡಿ, ಇದನ್ನ ಮಾಡು ಹೇಳಿ ಹೇಳ್ತಾರೆ. ಆದ್ರೆ ನನಗೆ ಹೇಳಲಿಕ್ಕೆ ನಾನು ಕೇಳಿದ್ರದು. ಯಾಕಂದ್ರೆ ವಿಪರೀತ ಓದುವ ಆಸೆ, ಆಮೇಲೆ ಬರೆಯುವ ಆಸೆ. ನನ್ನ ಬೆನ್ನಿಗೆ ಇದ್ದನೊಬ್ಬ ತಮ್ಮ ಇದ್ದ. ಆ ತಮ್ಮನಿಗೆ ನಾಟಕ, ಸಂಗೀತ, ಒನ್ ಮ್ಯಾನ್ ಶೋ ಇದರೆಲ್ಲ ತುಂಬಾ ಆಸಕ್ತಿ ಇತ್ತು. ಅವನು ಸ್ಟೇಜ್ ನಾಟಕ ಮಾಡ್ತಾ ಇದ್ದ. ಆ ಸ್ಟೇಜ್ ನಾಟಕ ಮಾಡುವಾಗ ನಾನೇನು ಮನೆಯಲ್ಲಿ ಸುಮ್ಮನೆ ಕೂರೋಳಲ್ಲ. ಆಗಲೇ 12 ವರ್ಷ ಇರ್ತಿರ್ಬೇಕು. ಅವನು ಅಂಚೆ ಮನೆ ಅಂತೇಳಿ ಒಂದು ರವೀಂದ್ರನಾಥ್ ಠಾಗೂರ್ರ ಇದನ್ನ ಎಂಥದ್ದು ನಾಟಕವನ್ನ ಮಾಡಿದಾಗ ಇವನು ಅಂಚೆ ಮನೆಯಲ್ಲಿ ಹುಡುಗನ ಪಾತ್ರ ಮಾಡಿದ್ದು. ನಾನು ಇವನಿಗೆ ಡ್ರೆಸ್ ಮಾಡಿಯೋ ಅಥವಾ ನೀವು ಮೊನೋಯಾಕ್ಟ್ನಲ್ಲಿ ಆಸೆ ಇತ್ತು, ಒನ್ ಮ್ಯಾನ್ ಶೋ ಮಾಡ್ತಿದ್ದ, ಬೇರೆ ಬೇರೆ ನಾಟಕಗಳಲ್ಲಿ ಹೋಗ್ತಿದ್ದ. ನಾನು ವಿಂಗಿನಲ್ಲಿ ಹಿಂದೆ ನಿಂತು ಅವನಿಗೆ ಬೇಕಾದದ್ದೆಲ್ಲ ತಯಾರಿ ಮಾಡಿಕೊಟ್ಟು ಸ್ಟೇಜಿಗೆ ಕಳಿಸ್ತಾ ಇದ್ದೆ. ಆಮೇಲೆ ನಮ್ಗಿಬ್ರಿಗೂ ಎಷ್ಟೊಂದು ಅನ್ಯೋನ್ಯತೆ ಇದೆ ಅಲ್ಲ, ಅಣ್ಣ ತಂಗಿ ಅಕ್ಕ ತಮ್ಮನವರಿಗೆ ಇರ್ತದೆ. ಅದನ್ನೂ ಮೀರಿದ ಎಷ್ಟೋ ಸತಿ ಅವನು ಹುಡುಗಿಯಾಗಿ ನಾನು ಹುಡುಗನಾಗಿ, ಹಾಗೆ ಬಹಳ ಅಷ್ಟೊಂದು ಪ್ರೀತಿಯಲ್ಲಿದ್ದು ನಾವು ಮಾಡ್ತಾ ಇವನನ್ನ ಆ ಕಡೆ ಡ್ರಾಮಾಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಗಲೇ ನನಗೆ ಇಂಥದ್ದೊಂದು ಡ್ರಾಮಾ ಬರೆದ್ರೆ ಹೇಗೆ, ನಿಮಗೆ ಒಂದು ನಾಟಕ ಬರೆದ್ರೆ ಹೇಗೆ, ಇಂಥದ್ದೊಂದು ಕವನ ಬರೆದ್ರೆ ಹೇಗೆ, ಇಂಥದ್ದೊಂದು ಕತೆ ಬರೆದ್ರೆ ಹೇಗೆ ಅಂತ ಆಸೆಯಾಗಿ 13-14 ವರ್ಷದಲ್ಲೇ ಕೆಲವು ನನ್ನ ಕವನಗಳು ಚುಟ್ಟುಕೊಂಡಿಷ್ಟೇ 5 ಸಾಲಿಂದ, ಅದಕ್ಕಿಂತ ಹೆಚ್ಚು ಬರೀಲಿಕ್ಕೆ ಬುದ್ಧಿ ಬೇಕಾದ ಆ ಪ್ರಾಯದಲ್ಲಿ. ಅದನ್ನ ಇಲ್ಲಿಗೆ ಕರ್ಮವರಿಗೆ ಆಗ ತುಂಬಾ ಪ್ರಚಲಿತ ಇತ್ತು ಧಾರವಾಡದಲ್ಲಿ. ಕರ್ಮವರಿಗೆ ಕಳಿಸ್ತಾ ಇದ್ರು. ಅಲ್ಲಿ ಒಂದು 2-3 ವಾರದ ನಂತರ ಒಂದು ನೋಡ್ತೇನೆ ನನ್ನ ಕತೆ ಪ್ರಿಂಟ್ ಆಗಿದೆ, ಮಕ್ಕಳ ಕತೆ.
ಅದಕ್ಕೆ ಒಂದು 3 ದಿನದಲ್ಲಿ 8 ರೂಪಾಯಿ ಮನಿ ಆರ್ಡರ್ ಬಂತು. ಆಗನೇ 8 ರೂಪಾಯಿ ನೋಡಿ, ಅದಕ್ಕೆ ಮಕ್ಕಳಿಗೆ ಕೊಡ್ತಾ ಇದ್ರು ಅಂತ ಆಯ್ತಾಗ ಅದನ್ನು ನೋಡಿ ನನಗೆ ಎಷ್ಟೊಂದು ಖುಷಿ ಅಂತ ಹೇಳಿ ಬರಲಿ ಹಣ ಬರ್ತದೆ ಅಂತ ಗೊತ್ತಾಯ್ತು. ನನಗೆ ಇವತ್ತಿಗೂ ಸಾಹಿತ್ಯದ ನನಗೆ ಬೇರೆ ಬೇರೆ ಅವಾರ್ಡ್ ಒಂದು ಏನೋ ಹಣ ಎಲ್ಲ ಬಂದ್ರು ಆ 8 ರೂಪಾಯಿ ಅದು ಕೈಗೆ ಸಿಕ್ಕಿದ 5 ರೂಪಾಯಿ ಎಷ್ಟೊಂದು ನಾಣ್ಯನೂ ಕೊಟ್ಟಿದ್ದಾರೆ ಅವನು, ಅದು ಸಿಕ್ಕಿದ್ದು ಇವತ್ತಿಗೂ ನಾನು ಮರೆಯುವುದಿಲ್ಲ. ಆ ಸಂತೋಷವೇ ಬೇರೆ. ಆಮೇಲೆ ಇದೇ ಆಸೆಯಾಗಿ ನಾನು ತಮ್ಮ ಕೂಡಿ 2 ಪತ್ತೆದಾರಿ ಕಾದಂಬರಿ ಬರೆದರು. ಆಗೆಲ್ಲ ನರಸಿಂಹಯ್ಯನ ಕಾಲ ಪತ್ತೆದಾರಿ, ಯಾರು ಇಲ್ಲ ಹಿರಿಯರು ಪತ್ತೆದಾರಿ ಆಗ ತುಂಬಾ ಇತ್ತು. ಅದನ್ನು ಬರೆದು ಈ ಹುಚ್ಚು ಮನಸ್ಸು ಏನು ಉಂಟು, 2 ಕಾದಂಬರಿ ಬರೆದಾಗಿತ್ತು, 150 ಪುಟದ್ದು. ಅದೇನಿತ್ತಂತ ಯಾರು ನಮ್ಗೆ ಗೊತ್ತಿಲ್ಲ, ಆದ್ರೂ ಬರೆದಿದ್ದೆ. ನಾವು ಅದನ್ನ ದರ ಬೇಂದ್ರೆ ತೋರಿಸುವ ಅಂತ ಇತ್ತು. ಧಾರವಾಡದಲ್ಲಿ ನಮ್ಮ ಮನೆಯ ಎದುರು, ನಮ್ದು ಬಾಡಿಗೆ ಮನೆ, ಆದ್ರೂ ಎದುರಿನ ರೋಡಿನಿಂದ ಸ್ವಲ್ಪ 1 ಕಿಲೋಮೀಟರ್ ದೂರ ಹೋದ್ರೆ ಸಾಧನ ಕೇಳಿ ಬರ್ತದೆ, ಹಾಗೆ ಹೋಗಿ ತೋರಿಸುವಂತ. ಅಪ್ಪನನ್ನು ಕೇಳಿಲ್ಲ, ಅಮ್ಮನನ್ನು ಕೇಳಿಲ್ಲ, ಸೇರಿ ಧಾರವಾಡ ಅಲ್ಲಿ ಅವ್ರ ಮನೆಗೆ ಹೋದೆವು. ಎಷ್ಟು ಮನುಷ್ಯ ದೊಡ್ಡವನು ಸಾಹಿತ್ಯದಿಂದಲ್ಲ ಮಾತ್ರ ಅಲ್ಲ ವ್ಯಕ್ತಿಯಿಂದಲೂ ದೊಡ್ಡವನಾಗ್ತಾರೆ ಅಂತ ಹೇಳೋದಕ್ಕೆ ನಾವು ಸಣ್ಣವರು. ನನಗೆ 15 ವರ್ಷ, ಅವನಿಗೆ 13 ವರ್ಷ ಇರ್ಬೋದು ತಮ್ಮನಿಗೆ. ನಾವು ಕಾದಂಬರಿನವರ ಕೈ ಕೊಟ್ಟೆವು. ಅವರು ಅದನ್ನ ನೋಡಿ ಹೀಗೆ ನೋಡಿ ಭಾರಿ ಖುಷಿ. ಏನು ನೆಗೆ ಗೊತ್ತುಂಟು ಅವರಿಗೆ, ಓ ಇಷ್ಟು ಬರ್ದಿದ್ದೆಲ್ಲ ನೀನು, ಅದನ್ನ ನೋಡ್ಕೋರಿ, ಇಷ್ಟು ಸಾಲದು, ನೀನು ತುಂಬಾ ಓದ್ಬೇಕಿನ್ನು, ಇನ್ನು ಚೆನ್ನಾಗಿ ಓದ್ಬೇಕು, ಇನ್ನು ಚೆನ್ನಾಗಿ ಬರಿಬೇಕು, ನಿನ್ನ ವಿದ್ಯೆ ಮೊದಲು ಮುಗಿಲಿ, ಮತ್ತೆ ಈ ಕಾದಂಬರಿಗಳಿಂದ ಬರಿಬೇಕು. ಆಮೇಲೆ ಅದನ್ನ ಅಷ್ಟೇ ಚಂದಕ್ಕೆ, ಹೇಗೆ ಮೃದುವಾಗಿ ಹಾಗೆ ಚಂದಕ್ಕೆ ನನ್ನ ಕೈ ಕೊಟ್ಟರು. ಆಮೇಲೆ ಬಂದವರು ತಮ್ಮನ ಜೋರು ಮಾಡಿದೆ, ನೀನ್ ಯಾಕಾದ್ರೆ ಹೋಗ್ಬೇಕಿತ್ತು ಅಂತ. ಆದ್ರೆ ಹಾಗೇನೋ ಅಂದ್ರೆ ಮನಸ್ಸಿಗೆ ಅಷ್ಟು ಖುಷಿ. ಆಮೇಲೆ ಅಲ್ಲಿಂದ ಈ ಸಣ್ಣ ಕಿರುಕಾದ ಮೇಲೆ ಈ ನಮ್ಮ ಸ್ನೇಹಿತರಿಗೆಲ್ಲ ಭಾರಿ ಇಷ್ಟ, ಅದನ್ನ ನಾವು ಓದ್ಬೇಕು ಅಂತ. ಹಾಗೆ ಅವರೆಲ್ಲ ತಕೊಂಡೋಗಿ ಎಲ್ಲೂ ಕಾಳದ ಹಾಕಿದ್ರು. ನಾನು 10ನೇ ಕ್ಲಾಸಿಗೆ ಬರೋಗಿ ಕಾದಂಬರಿ ಇಲ್ಲ. ನಾನು ಹೇಳಿದೆ ಇನ್ನು ಮುಂದಕ್ಕೆ ನನಗೆ ತುಂಬಾ ಬೇಜಾರಾಯ್ತು, ಎಲ್ಲೆಲ್ಲಿ ಹುಡುಕಿದ್ರು ಅದಿಲ್ಲ. ಅವರೆಲ್ಲ ಅವರಿಗೆ ಅವರು ಕಷ್ಟಪಟ್ಟಿರ್ತಾರೆ, ಇಲ್ಲಲ್ಲ. ಆಮೇಲೆ ನಾನು ಇನ್ನು ಮುಂದಕ್ಕೆ ನಾನು ಕಾದಂಬರಿ ಬರೆಯುವುದೇ ಇಲ್ಲ ಅಂತ ಶಪಥ ಮಾಡಿದೆ. ಆಮೇಲೆ ಅದು ಅಲ್ಲಿಗೆ ಮುಗೀತು. ಆಮೇಲೆ ಈ ನನ್ನ ಅಜ್ಜಿಗೆ ನಾನು ಬರೆಯುವುದು ಓದುದು ಅಥವಾ ಸುಮ್ಮನೆ ಕೂತಲ್ಲಿ ಎಲ್ಲರೂ ಓದ್ತಾ ಕೂತಿದ್ರೆ ಅಜ್ಜಿಗೆ ಆಗುದು, ಏನೇ ಗಂಡು ಬಿರಿಯಾಗಿ ಓದ್ತಾ ಕೂತಿದ್ದೆ, ಮೊದಲು ಆಯಿಗೆ ಹೋಗಿ ಸಹಾಯ ಮಾಡು, ಹೀಗೆ ಅವರದ್ದೇ ಗಲಾಟೆ. ಆಮೇಲೆ ಏನ್ ಮಾಡಿದ್ರು ಅವ್ರು ಕೇಳ್ತಿರ್ಲಿಲ್ಲ. ಕೆಲವೊಮ್ಮೆ ಚಂಡಮಾಮದ ಪ್ರತಿ ಹರಿದದ್ದು ಕೂಡ ಉಂಟು. ಆದ್ರೆ ಒಮ್ಮೆ ಏನಾಯ್ತು, ನಾವು ಹೀಗೆ ಹರಿದಾಗ ನನ್ಗೆ ತುಂಬಾ ಬೇಜಾರು. ನನ್ನ ಪುಸ್ತಕ ಯಾರು ಹರಿಬಾರ್ದು. ನನ್ಗೆ ಎಷ್ಟು ಬೇಜಾರಾಯ್ತು ಅಂತಂದ್ರೆ, ನಾನು ಯಾವಾಗಲೂ ಅವ್ರು ಬೈದು ಕೂಡ ನಾನು ಸೈಕಲಲ್ಲಿ ಹೊರಗೆ ತಿರ್ಲಿಕ್ಕೆ ಹೋಗುದು. ಸೈಕಲ್ ಒಂದು ಅಣ್ಣ ಕರೆಸಿದ್ದ ನನಗೆ. ಆ ಸೈಕಲ್ ಹಿಡ್ಕೊಂಡು ಅಲ್ಲಿ ಇದನ್ನೆಲ್ಲ ಇಲ್ಲಿ ಗ್ರೌಂಡ್ ಅನ್ನೆಲ್ಲ ಸುತ್ತಿ ಅಲ್ಲಿ ಬೀದಿಗೆಲ್ಲ ತಿರುಗಾಟ ಮಾಡಿ ಬರ್ತಿದ್ದೆ. ಈಗ ಅನ್ಸ ನನಗೆ ಹಾಗೆ ಹೋದಾಗ ಏನೋ ಕಥೆಯೋ, ಏನೋ ಒಂದು ಕವನ, ಏನೋ ಒಂದು ಖುಷಿ. ಅದು ಎಷ್ಟಂತ ಹೇಳಿಕೆ ಸಾಧ್ಯ. ಇನ್ನೂ 15-16 ವರ್ಷ ಅಷ್ಟೇ. ಎಲ್ಲಾರು ಬಿದ್ರಿ ಕೈ ಕಾಲು ಮುರಿದ್ರು ಮತ್ತೆ ನೋಡ್ಬೇಕು, ಆಮೇಲೆ ನೋಡೋದು. ಅಲ್ಲಿಂದ ಸೀದಾ ಮನೆಗೆ ಬಂದ್ಮೇಲೆ ಹೌದ್ಯಾ ಸೈಕಲ್ ತಗೊಂಡು ಸೈಕಲ್ ಗಾಡಿ ತೆಗೆದಿರ್ಬೇಕು, ನೀನು ಅದನ್ನ ಮುಟ್ಟಿದ್ ಕೊಡ್ಲಿ ಅಂತ ಹೇಳುದು. ಗಾಡಿ ತೆಗಿಲಿಕ್ಕೆ ಅಣ್ಣ ಬಿಡ್ಬೇಕಲ್ಲ. ಹಾಗೆ ಈ ಒಂದು ಎಷ್ಟು ಸಂತೋಷ ಅಂತ ಹೇಳಿದ್ರೆ, ಮತ್ತೆ ನಲ್ಲಿ ಎಲ್ಲ ಯಾವುದನ್ನೇ ನೀವು ಕಲೀರಿ. ನಮ್ಮ ಮನೆ ಹತ್ರವೇ ಹಿಂದಿ ಕಲಿ, ಡ್ರಾಯಿಂಗಿಗೆ ಹೋಗು, ಸಂಗೀತಕ್ಕೆ ಹೋಗು, ಎಲ್ಲದಕ್ಕೂ ಎಲ್ಲಿ ಸಮಯ ಸಿಕ್ತಿತ್ತು ಗೊತ್ತಿಲ್ಲ. ತಾಯಿ ತಂದೆ ಒಳ್ಳೆ ನಮಗೆ ಪ್ರೋತ್ಸಾಹ ಕೊಡ್ತಿದ್ರು. ಅದನ್ನಷ್ಟನ್ನು ಮಾಡಿಕೊಂಡಾಗ ಮದುವೆ ನಿಶ್ಚಯ ಆಯ್ತು. ಮದುವೆಗೆ ಬೇಡ ಅಂತ ಬಿಡುದಿಲ್ಲ, ಯಾಕಂದ್ರೆ ಅಪ್ಪನ ಸಂಸಾರ ದೊಡ್ಡದು. ನಾನೊಬ್ಬಳೇ ಹುಡುಗಿ, ನನ್ನ ಹಿಂದೆ ತುಂಬಾ ಚಿಕ್ಕ ಹುಡುಗಿ ಇದ್ರು. ಅವ್ರು ಹೇಳಿದ್ದಕ್ಕೆ ಹ್ಞೂ ಅಂತ ಹೇಳಿದೆ. ಅವರು ಟೀಚರ್ ಆಗಿದ್ರು, ಎಪ್ಪಿಗೂ ಒಂದು ಭಟ್ರು. ಆಯ್ತು ಅಂತ ಹೇಳಿ ಒಪ್ಪಿಕೊಂಡು ಅಲ್ಲಿಂದ ನನಗೆ ಬದುಕು ಹೀಗೆ ಇರ್ತದೆ ಅನ್ನುವಂಥ ಸ್ಥಿತಿಯಲ್ಲಿ ನಾನು ಬಂದದ್ದಲ್ಲ. ಹಾಗಾಗಿ ಮದುವೆ ಆಯಿತು. ಮದುವೆ ಆಗಿ ನಾನು ಪುತ್ತೂರಿಗೆ ಬರಬೇಕಾಯ್ತು. ಪುತ್ತೂರಿಗೆ ಬಂದ್ಮೇಲೆ ನಾನೇನೋ ಒಂದು ಒಳ್ಳೆ ಸುಂದರವಾದ ಬದುಕು ಎಲ್ಲರಿಗಿರುತ್ತಲ್ಲ, ಹಾಗೆ ಸುಂದರವಾದ ಬದುಕೇ ಇತ್ತು. ದೊಡ್ಡ ಶ್ರೀಮಂತರು AP ಸುಬ್ಬಯ್ಯನವರು, ಅವರ ಜಮೀನ್ದಾರರು, ಅವರ 2ನೇ ಸೊಸೆಯಾಗಿ ಪುತ್ತೂರು ಮಡಿಕೆಗೆ ಕಾಲಿಟ್ಟೆ. ಸತ್ಯಕ್ಕೆ ಇಲ್ಲಿಂದ ಕಗ್ಗಾಡಿಗೆ ಬಂದಾಗ ಆಗಿದೆ ಆ ಸಮಯದಲ್ಲಿ. ಹೇಗೆ ಅಂತ ಹೇಳಿದ್ರೆ ಅದನ್ನ ಪ್ರಾಯಶಃ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಷ್ಟಿ ಕುಟುಂಬ. ಮೊದಲ 5 ವರ್ಷ ಸಮಷ್ಟಿ ಕುಟುಂಬದಲ್ಲೇ ಇದ್ದೆ. 5-6 ಮದುವೆ ಆಯಿತು, ಗೃಹಪ್ರವೇಶ ಕಳೆದಿದ್ದು, ಬಾಣಂತನಗಳಾದವು. ಆಮೇಲೆ ಮಕ್ಕಳು ಮರಿಗಳು ಮನೆಗೆ ಬರ್ತಾ ಇದ್ರು. ಜೊತೆಗೆ ನಮಗೆ ನಂದು ಮತ್ತು ಮೈದನ ಮನೆಯವರಿಗೆ
ಆಸ್ತಿಯಲ್ಲಿ ಮನೆ ಕಟ್ಟುವಂಥದ್ದು ಭಾವನವರು ಯೋಚನೆ ಮಾಡಿದ್ರು. ಅದಕ್ಕಾಗಿ ಮೇಸ್ತ್ರಿಗಳು, ಆಚಾರ್ಯರು, ಅವರು ಇವರು ಕೆಲಸದವರು ಅಲ್ಲಿ ಕೃಷಿ ತೋಟ ಇಡು, ಇಲ್ಲಿ ಕೃಷಿ ತೋಟ ಇಡು, ಅಡಿಕೆ ತೋಟ ಇಡು ಅಂತೇಳಿ ಎಲ್ಲವೂ ಆಗಿ ಎಲ್ಲೋ ಸಂಭ್ರಮ. ಊಟಕ್ಕಂತೂ ಜನವೂ ಜನ. ನಾವು 3 ಜನ ಸೊಸೆಯಂದ್ರು ಒಟ್ಟಿಗೆ ಇದ್ದೇವೆ ಮರಿಕೆ ಮನೆಯಲ್ಲಿ. ಆ 3 ಜನ ಸೊಸೆಯಂದ್ರು ಕೆಲಸ ಮಾಡಿದ್ರು, ಹಂಚಿಕೊಂಡು ಕೆಲಸ ಮಾಡಿದ್ರು. ಇನ್ನೂ ಮುಗಿಲಾರದಷ್ಟು ಕೆಲಸ. ರಾತ್ರಿ ಬೇಗ ಹಗಲು, ರಾತ್ರಿ ಇಲ್ಲ ಹಗಲಿಡಿ. ಹಾಗೆ ನಾವು ಮರಿಕೆಯವರು ಎಷ್ಟು ಶಿಸ್ತಿನವ್ರು ಅಂತಂದ್ರೆ 7-7:30 ನೀವು ಮಲಗಿ, ಅಥವಾ ನಿಮ್ಮಿಂದ ಆಗದೇ ಇದ್ರೆ ನಾವಿದ್ದೇವೆ, ಏನು ತೊಂದರೆ ಇಲ್ಲ, ರೆಸ್ಟ್ ತಗೊಳ್ಳುವ ಮಾಡಿ. ಅದಕ್ಕೆಲ್ಲ ಓದ್ತೀಯ ಓದು. ಮಾವ ಅಂತೂ ಇಡೀ ನಾನು ಓದ್ತೇನೆ ಅಂತ ಇಷ್ಟು ಪುಸ್ತಕವನ್ನು ತಂದು ಹಾಕಿದ್ರು. ಓದ್ಕೊಳ್ತೇನೆಲ್ಲ. ಅಂದ್ರೆ ಇಲ್ಲಿ ಮಾವನ ಮನೆ ಇಲ್ಲೇ ಪುತ್ತೂರಿನಲ್ಲೇ ಇತ್ತು. ತುಂಬಾ ಅವರು ಓದೋರು, ಮತ್ತೆ ಬರೀತಾ ಇದ್ರು, ಇಂಗ್ಲಿಷಿಂದ ಅನುವಾದ ಮಾಡ್ತಿದ್ರು, ಎಲ್ಲ ಕೊಡ್ತಿದ್ರು. ಆದ್ರೆ ರಾತ್ರಿ ಆದ್ಮೇಲೆ ನಿಜವಾಗಿ ನನ್ನ ಕಲ್ಪನೆಗಳೆಲ್ಲ ಗರಿಗೆದರ್ತಿದ್ದದ್ದೇ ರಾತ್ರಿಯಲ್ಲಿ. ಆದ್ರೆ ನೀರವಾದ ಹೆದರಿಕೆ ಹುಟ್ಟಿಸುವಂತ ರಾತ್ರಿಗಳು. ನಾವೆಲ್ಲ ಸಿಟಿಯಲ್ಲಿ ಎಲ್ಲಿ ನೋಡಿದ್ರು ಬೆಳಕೆ ಬೆಳಕು. ಈಗೆಲ್ಲ ಕಡೆಯಲ್ಲಿ ಹಳ್ಳಿಯಲ್ಲೂ ಕೂಡ ಬೆಳಕೆ ಇದೆ. ಹಾಗಾದ್ರೆ ಇಲ್ಲಿ ಕಗ್ಗತ್ತಲು ಅಂದ್ರೆ ಬರೀ ಕಗ್ಗತ್ತಲು, ಅವರಿಗೆ ಬರೀ ಜೀರುಂಡೆ ಶಬ್ದ, ಮಲಗಾದ್ರೆ ಕಪ್ಪೆ ಶಬ್ದ, ಮತ್ತೆ ಇಂಥದ್ದೇ. ಆದ್ರೆ ರಾತ್ರಿ ಬಂತಂದು ಕೂಡ ಒಂಥರ ಹೆದರಿಕೆ. ಆದ್ರೂ ವಿಶೇಷ ಅಂದ್ರೆ ಆ ಹೆದರಿಕೆಯನ್ನ ಮೀರಿ ನನ್ನ ಕಲ್ಪನೆಗಳ ಗರಿಗೆ ಬರ್ತಾ ಇತ್ತು. ಹಳೆ ಕಾಲದ ದೊಡ್ಡ ಮನೆ, ತುಂಬಾ ಹೆಪ್ಪುಗಟ್ಟು, ಮೌನ ಹೆಪ್ಪುಗಟ್ಟುವಂತಹ ಸಮಯದಲ್ಲಿ ನನ್ನ ಕತೆ ಹಂದರ ಹದಗುಟ್ಟುತ್ತಿತ್ತು. ಮದುವೆ ಹಬ್ಬದ ದಿನಗಳಲ್ಲಿ ಗಿಜಿಗಿಡುವ ಜನರ ಮಧ್ಯೆ ಏಕಾಂಗಿಯಾಗುವ ನನ್ನ ಮನಸ್ಸು, ಮೌನಕ್ಕಾಗಿ ತಹತರಿಸುವ ಭಾವ ಮರಳಿ ಕಾಗದ ಪೆನ್ನನ್ನು ಅರಿಸ್ತಿತ್ತು. ಹೊಸ ಕಲ್ಪನೆಯ ಹೊಳಸುವಿಕ್ಕಿದಾಗ ದಣಿದ ದೇಹದಲ್ಲಿ ವಿಶ್ರಾಂತಿಯ ಹೊತ್ತಿನಲ್ಲಿಯೂ ಗರಿಗೆದರುವಂತಹ ಉತ್ಸಾಹ, ಲವಲವಿಕೆ. ದೈಹಿಕ ಕೆಲಸಗಳು ನನ್ನನ್ನೆಂದೂ ಸೋಲಿಸಲಿಲ್ಲ. ನಾನು ಎಷ್ಟು ಬೇಕಾದ್ರೂ ದುಡಿಲಿಕ್ಕೆ ತಯಾರಿದ್ದೆ. ಬರವಣಿಗೆ ಇಲ್ಲದಾಗ, ಕಥಾ ವಸ್ತುವಿನ ಹುಡುಕಾಟ ಇದ್ದಾಗ ಇವತ್ತಿಗೂ ನನ್ನಲ್ಲಿ ಆ ಚಡಿಪಡಿಕೆ ಇದೆ. ಸಾಹಿತ್ಯದ ಅನ್ವೇಷಣೆಯ ಮಾರ್ಗದಲ್ಲಿ ನಾನು ಈಗ ಕೂಡ, ಸದ್ಯಕ್ಕೂ ಕೂಡ ಅಂತ ಭಾವವನ್ನ ಅನುಭವಿಸ್ತಾ ಇದ್ದೇನೆ. ಆಮೇಲೆ ಒಂದು 4-5 ವರ್ಷ ನಮ್ಮ ಆಸ್ತಿ ಪಾಲಾಯಿತು. ಮೊದಲೇ ಆಸ್ತಿ ಪಾಲ್ ಮಾಡಿದ ರಿಜಿಸ್ಟ್ರೇಷನ್, ಮನೆ ಕಟ್ಟೋದು ಮಾತ್ರ ಇತ್ತು. ಮನೆ ಕಟ್ಟುವಾಗ ನಾವು ಆ ಮನೆಗೆ, ನಾನು, ನನ್ನ ಗಂಡ, ನನ್ನ 2 ಮಕ್ಕಳು, ಒಬ್ರು ರಾಧಾಕೃಷ್ಣ, ಇನ್ನೊಬ್ರು ಲಲಿತಾ, ಅವರು ಆ ಹೊಸ ಮನೆಗೆ ಹೋದೆವು. ಬೇರೆ ಮನೆ ಇದ್ದಾರೆ, ಇನ್ನೇನು. ನನಗಂತೂ ಕೃಷಿಯಲ್ಲಿ ಒಂಚೂರು ಆಸಕ್ತಿ ಇರಲಿಲ್ಲ, ಕೃಷಿ ಹತ್ರ ಹೋಗ್ತೂ ಇರಲಿಲ್ಲ. ಬಾಳೆ ಗಿಡ ಯಾವ್ದಂತೇಳಿ ಹೀಗೆ ನೋಡ್ಬೇಕು, ತಮಾಷೆ ಆಗಿದೆ. ಬಾಳೆ ಗಿಡ ಮೊದಲು ಗೊತ್ತಿತ್ತು, ಅಂದ್ರೆ ಅಷ್ಟರ ಮಟ್ಟಿಗೆ ನನಗೆ ಕೃಷಿಯಲ್ಲಿ ಇಂತಿಷ್ಟೇ ಅಂತ ಇದ್ದದ್ದು. ನನ್ನ ಗಂಡ ಮಡಿಕೇರಿಯ ಅಧ್ಯಾಪನ ವೃತ್ತಿ ಬಿಟ್ಟು ಕೃಷಿಗೆ ಇಳಿದ್ರು. ಅವರು ಸಂಪೂರ್ಣ ತಮ್ಮನ್ನ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರು. ಸಮಷ್ಟಿ ಕುಟುಂಬದಲ್ಲಿ ಜವಾಬ್ದಾರಿಯಲ್ಲಿ ಹಾಯಾಗಿದೆ. ಎಷ್ಟು ಪುಸ್ತಕ ಓದಲಿಕ್ಕೆ ಸಿಕ್ತಿತ್ತು, ಏನೂ ಬರೀಲಿಕ್ಕೆ ಸಿಕ್ತಿತ್ತು. ಆದ್ರೆ ಯಾವಾಗ ಜವಾಬ್ದಾರಿ ಹೆಗಲಿ ಏರಿತು ಅಂತ ಹೇಳಿದ್ರೆ, ಕೃಷಿಯಲ್ಲಿ ಆಸಕ್ತಿಯೇ ಇಲ್ಲದ ನಾನು ಇಲ್ಲಿ ಏನು ಮಾಡಲಿ, ನಾನಿಲ್ಲಿ ಹಾಗೆ ಇರ್ಲಿ ಅಲ್ಲ, ಅದು ಆಗ್ತದ ಒಂದು ನೋವು ನಮ್ಮನ್ನ ಆ ಹೊತ್ತಿ ಕಾಡ್ತದೆ. ಹೊಸ ಮನೆಯಲ್ಲಿ ಮತ್ತೆ ಅಗಾಧವಾದ ಮೌನ, ಒಂಟಿತನ, ಸಹೃದಯದವರು ಇಲ್ಲದ ಕೊರತೆ. ಗಂಡ ಇದ್ರು, ಅವ್ರು ತುಂಬಾ ಸಾಹಿತ್ಯ ಆಸಕ್ತಿ ಇರುವುದು, ತುಂಬಾ ಅಂದ್ರೆ ತುಂಬಾ ಸಾಹಿತ್ಯ ಹೆಸರು. ಬರೀತಿ ಅಂದ್ರೆ ನಾನಿದ್ದೇನೆ, ನೀ ಬರಿ ಅಂತ ಹೇಳುವುದು ಆಗ್ಲಿ. ಆದ್ರೆ ಸಹೃದಯ ಇಲ್ಲದವರ ಕೊರತೆ. ನನಗೆ ಬೇಕಾದ ಸಮಯ ಇತ್ತು, ಅಂದ್ರೆ ಕೃಷಿಗೆ ಹೋಗ್ತಿರ್ಲಿಲ್ಲ, ಅಂಗಡಿ ಇಳಿತಿರ್ಲಿಲ್ಲ. ಹಾಗಾದ್ರೆ ಅರ್ಧ ಕಲಿತಂತ ಶಿಕ್ಷಣ ಮುಂದುವರಿಸಲಿ. PUCಯಲ್ಲಿ ನನಗೆ ಮದುವೆ ಆದ್ರಿಂದ ಇಲ್ಲೆಲ್ಲ BA ಇದ್ರೆ ಹೋಗಿ ಸೇರಿಕೊಳ್ಬೋದು ಅಂತ. ಆದ್ರೆ ಹೋಗ್ಲಿಕ್ಕೆ ವಾಹನ ಏನೂ ಇಲ್ಲ. ಇಲ್ಲಿ ಬಂದ್ರೆ ನನ್ನ ಮಕ್ಕಳಿಗೂ ತುಂಬಾ ಚಿಕ್ಕವರು, ಒಂದಂತೂ ಸಣ್ಣದು, 1 ವರ್ಷವೂ ಆಗ್ಲಿಲ್ಲ ಅದಕ್ಕೆ, ಸಣ್ಣದಕ್ಕೆ. ಆದ್ರೆ ಹೋಗುದು ಎಲ್ಲಿಗೆ, ಅದಂತೂ ಸಾಧ್ಯ ಇಲ್ಲ. ಅಂಚೆ ಮೂಲಕ ಶಿಕ್ಷಣ ಪಡೆಯಲಿಲ್ಲ, ಆಗದಂತೂ ಇರ್ಲೇ ಇಲ್ಲ. ಒಂದು ಅಂಚೆ ಇದ್ದಿದ್ರೆ ಎಲ್ಲಿಯಾದ್ರೂ ಆಗ್ತಿತ್ತಿರ್ಬೇಕು, ಡಿಗ್ರಿ ಆದ್ರೂ ಮಾಡುವ, ಒಂದು PhD ಮಾಡುವ, ಹೀಗೇನಾದ್ರು. ಆದ್ರೆ ಅದಂತೂ ಇಲ್ಲೇ ಇಲ್ಲ. ಆಗ ಅದಕ್ಕಿಂತ ಮಿಗಿಲಾಗಿ ನಮ್ಮದು ಸಂಖ್ಯೆ, ಅದು ಇಲ್ಲಿ ಸಂಪೆದಲ್ಲಿ ಪೋಸ್ಟ್ ಆಫೀಸ್, ಇವತ್ತಿಗೂ ಸಂಪೆದಲ್ಲೇ ಪೋಸ್ಟ್ ಆಫೀಸ್ ಇರೋದು. ಅಲ್ಲಿಗೆ ಹೋಗಿ ಏನು ಕೊಡುದು ಮಾಡುದು ನಮ್ದಂತೂ ಕೊಡ್ಬೇಕಾದ್ರೂ ನಾನು ಮನೆಯಿಂದ ಅಷ್ಟು ದೂರಕ್ಕೆ ಹೋಗ್ಬೇಕಾದ್ರೆ ಅದಂತೂ ಇರಲಿಲ್ಲ. ಅದು ಮುಂಚೆ ಶಿಕ್ಷಣ. ಸಂಗೀತ ಕಲೀದ ಒಂದು ಉತ್ತರಾದಿ, ಒಂದು ಟಾಟು ಅಂತ ಹೇಳಿ ಧಾರವಾಡದಲ್ಲಿ ಕಲ್ತದೊಂದು ಇಷ್ಟಿತ್ತು. ಅದಾದ್ರೂ ಹೋಗಿ ಕಲಿಯುವ ಅಂತ ಹೇಳಿದ್ರೆ ಸಂಗೀತ ಶಿಕ್ಷಕರೇ ಇಲ್ಲ. ಅದು ನಾವು ಇಷ್ಟು ದೊಡ್ಡದು, ಅದ್ರ ಮಕ್ಕಳು ಹೇಗೆ ಹೇಳಿಕೊಡುದು ಅಂತಲ್ಲೇ ಕಳಿಸ್ಬಿಟ್ರು. ಆಮೇಲೆ ಈ ಕಾಲಘಟ್ಟದಲ್ಲಿ ಮಾಡ್ಬೇಕಾದೇನು, ಆಗ ನನ್ನನ್ನು ಕೈ ಹಿಡಿದದ್ದು ಈ ಬರಹ.
ಬರವಣಿಗೆ ಪುಸ್ತಕವನ್ನು ಇಟ್ಟು ಬರವಣಿಗೆ ಮಾಡಿದ್ವಿ. ಆದ್ರೆ ಈ ಕೃಷಿಗೆ ಒಂದು ವಿಶೇಷ ಅಂತ ಹೇಳಿದ್ರೆ, ಹೇಗೆ ನಾವು ಬರವಣಿಗೆಯಲ್ಲಿ ನಾವು ತಪಸ್ಸಿನಾಗ ಮಾಡ್ತೇವೆ, ಕೃಷಿಗೆ ಕೂಡ ಅಂತ ತಪಸ್ಸೇ ಬೇಕೇ ಬೇಕು. ಅದು ಜನ ಬೇಕು, ಅದನ್ನ ನೋಡಿಕೊಳ್ಳಬೇಕು. ನಾವು ಎಷ್ಟೇ ಕೆಲಸವನ್ನು ಮಾಡಿದ್ರು ಕೂಡ ಕೆಲಸವನ್ನ ಎಲ್ಲ ಎಬ್ಬಿಸಿ ಮಾಡಿ ಅವರಿಗೆ ಸೂಚನೆಯನ್ನೆಲ್ಲ ಕೊಡ್ಬೇಕಾಗ್ತದೆ. ಕೃಷಿಯಲ್ಲಿ ನಾವು ಇಳಿದಾಗ ಮಾತ್ರ ಅದು ಗೊತ್ತೇ ಹೊರತು ನನ್ನ ಹಾಗೆ ಕೂತೋಡಿಗೆ ಅದು ಗೊತ್ತಿಲ್ಲ. ಹಾಗಾಗಿ ಏನಾಯ್ತು, ಇಲ್ಲಿ ಆರ್ಥಿಕವಾದಂತ ಹೊಡೆತ ಬಿತ್ತು. ಹೇಗಾದ್ರೂ ಅಲ್ಲಿ ಬೆಳೆದುತ್ತಾನೆ ನಾವು ಇಲ್ಲಿ ಮನೆಗೆ ತರುದು. ಈ ಆರ್ಥಿಕ ಹೊಡೆತ ಬಿದ್ದ ಮೇಲೆ ಇದನ್ನ ಒಂದು ತುಂಡು ಭೂಮಿಯನ್ನು ಮಾರುವಂತ ಸ್ಥಿತಿ ಬಂತು. ಸ್ವಲ್ಪ ದೂರ ಇದ್ದ ಭೂಮಿಯನ್ನು ಎಷ್ಟು ಬೇಸರ ಅಂತ ಹೇಳಿದ್ರೆ, ಭಾವ ಅದನ್ನಷ್ಟು ಚೆನ್ನಾಗಿ ಕಟ್ಟಿದ್ದಾನೆ, ಭೂಮಿ ಮೇಲೆ ಮಾರಿದ ಕೂಡಲೇ ಮನಸ್ಸಿಗೇನೋ ನನಗೂ ಕೂಡ ಒಂಚೂರು ತಪ್ಪು ಮಾಡಿದ್ವೇನೋ ಅಂತ. ಆದ್ರೆ ಮತ್ತೆ ಮುಂದೆ ಬುದ್ಧಿ ನಂದು ಪುನಃ ಸಾಹಿತ್ಯದಲ್ಲೋ ಇಂಥಲ್ಲೋ ಹೋಗ್ತಾ ಇರುವಾಗ ಪುನಃ ಆರ್ಥಿಕ ಕಷ್ಟ ಬಂತು. ಅದು ಕೃಷಿ ಅನುಭವಿತವರಿಗೆ ಮಾತ್ರ ಗೊತ್ತಾಗ್ತದೆ. ಯಾವಾಗ ನಾವು ಏನೂ ನೋಡದೇ ಇದ್ದಾಗ ಆರ್ಥಿಕ ಸಮಸ್ಯೆಯನ್ನು ಎದುರಿಸಲೇಬೇಕು. ಅಲ್ಲಿ ಈಗ ಪುನಃ ಇನ್ಯಾವ ಭೂಮಿ ಮಾರುದು, ಮನೆ ಹತ್ರ ಒಂದಷ್ಟು ದೊಡ್ಡ ಜಾಗ ಇದೆ, ಅದನ್ನು ಮಾರಾಟ ಮಾಡುವ. ಆಯ್ತು, ನನಗೆ ಹೇಳಲಿಕ್ಕೆ ಸೆಷನ್ ಕೊಡ್ಲಿಕ್ಕೆ ಎಂತಾರ ಆಗ್ತದೆ ಅಂತೇಳಿ ಅದನ್ನ ಮಾಡ್ಲಿಕ್ಕೆ ಹೊರಟಾಗ ಅಪ್ಪಯ್ಯನಿಗೆ ಮುಂಬೈಲಿ ಸುದ್ದಿ ಗೊತ್ತಾಯ್ತು. ಅವರು ಸೀದಾ ಬಂದರು. ಎಲ್ಲಿಗೆ ಅಂತ ಹೇಳಿದ್ರೆ ಪುತ್ತೂರಿಗೆ ಬಂದವರೇ, ಏನು ಭೂಮಿ ಮಾರಲಿಕ್ಕೆ ಹೊರಟಿದ್ದ, ಇದೆಂತ ಕತೆ ನಿಂದು, ನೋಡು ಈಗ ಇಟ್ಟುಕೋ ಭೂಮಿಯನ್ನ, ನೀವಿಬ್ರು ಮಕ್ಕಳನ್ನು ಕರ್ಕೊಂಡು ಸೀದಾ ಮುಂಬೈಗೆ ಬನ್ನಿ, ಅಲ್ಲಿ ನೀನೊಬ್ಳು ನನಗೆ ಹೊರೆ ಆಗುದಿಲ್ಲ, ನಿಮಗೆ ಬೇಕಾದಂತ ದುಡಿಮೆ ವ್ಯವಸ್ಥೆನ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ನಮ್ಮಲ್ಲಿ ಧೈರ್ಯ ತುಂಬಿಸಿಬೋದು. ಅಷ್ಟವರು ಹೋದಾಗ ಇದಕ್ಕೆ ಚಟಕ್ ಅಂತ ನನ್ನ ಮಂಡೆ ಕೊಡಿತು. ನಾನು ಹೇಳಿದೆ, ನನಗನಿಸ್ತು ಭೂಮಿ ಮಾರೋದು ಬೇಡ, ಯಾಕೋ ಮಾರೋದು ಬೇಡ ಅಂತ ಮನಸ್ಸಿಗೆ ಮತ್ತೆ ಮತ್ತೆ. ಯಾಕೆ ಅಂತ ಹೇಳಿದ್ರೆ, ಪಟ್ಟಣದಲ್ಲಿ ಯಾವುದೇ ನಗರಕ್ಕೆ ಹೋಗಿ ನಮ್ಮದನ್ನ ಅಲ್ಲದ ಒಂದು ಭಾಗಕ್ಕೆ ಹೋಗಿ ನಾವು ಬಾಡಿಗೆಗೆ ನಿಂತರೆ, ಅಥವಾ ನಾವಲ್ಲಿ ಅದನ್ನ ನಾವು ಮನೆ ತೆಗೆದುಕೊಂಡ್ರು ಕೂಡ ಆ ಅಂಗಡಿಯಿಂದ ಒಂದು ತುಂಡು ಚೂರು ಮುಂದೆ ಹೋದ್ರೆ ನಮ್ಮದಲ್ಲ. ಒಂದು ಗಡಿಗೆ ಹುಲ್ಲನ್ನು ಮುಟ್ಟುವ ಒಂದು ಸ್ವಾತಂತ್ರ್ಯ ನಮಗಿಲ್ಲ. ಯಾಕಂದ್ರೆ ನಾವು ತಂದೆಯವರನ್ನು ನೋಡಿದ್ದೇವೆ, ಬರೀ ಬಾಡಿಗೆ ಮನೆಯಲ್ಲಿದ್ದದ್ದು. ಆದ್ರೆ ಬೊಂಬಾಯಿಗೆ ಹೋದ್ಮೇಲೆ ಅವರಿಗೆ ಒಳ್ಳೆ ಮನೆ ಆಯ್ತು. ಅವ್ರ ಮಕ್ಕಳೆಲ್ಲ ಈಗ ತುಂಬಾ ಮೇಲೆ ಹೋಗಿದ್ದಾರೆ, ಎಲ್ಲ ಮನೆಗಿನೆಲ್ಲ ಮಾಡಿಕೊಂಡು. ಆದ್ರೆ ಆ ಕಷ್ಟದ ಅರಿವಿದ್ರು ಅಪ್ಪಯ್ಯ ನಮ್ಮನ್ನ ಅಲ್ಲಿಗೆ ಕರೆದಿದ್ರು. ಆಮೇಲೆ ನಾನು ಹೇಳಿದೆ, ಕಷ್ಟವೋ ನಷ್ಟವೋ ನಮ್ಮ ಪಾಲಿಗೆ ಪಿತ್ರಾರ್ಜಿತ ಭೂಮಿ ಬಂದಿದೆ, ಆಮೇಲೆ ನಾವು ಈಗ ಮಾರೋದು ಸುಲಭ. ಆದ್ರೆ ನಾಳೆ ನಮ್ಮ ಮಕ್ಕಳೇ ಆಗಪ್ಪ ಯಾಕೆ ಮಾರಾಟ ಮಾಡಿದ್ವಿ, ನಾನಿರ್ಲಿಲ್ವೋ ಅಂತ ಕೇಳಿ ನಾವು ಅವ್ರಿಗೆ ಏನು ಉತ್ತರ ಕೊಡ್ಬೇಕು. ಹಾಗಾಗಿ ಕಷ್ಟವೋ ನಷ್ಟವೋ ಏನೇ ಆಗ್ಲಿ ಕೃಷಿಯೇ ನನ್ನ ಬದುಕು ಅಂತ ಹೇಳಿ ಗಟ್ಟಿಯಾಗಿ ಕೃಷಿಯಲ್ಲಿ ನೆರೆಯವರಿಗೆ ಅದನ್ನು ಸಂಭ್ರಮದಿಂದ ಎದುರುಗೊಂಡೆ ಅಂತಲೂ ಹೇಳ್ಬೋದು. ಯಾಕೆಂದ್ರೆ ಬುದ್ಧಿ ಬಂದಿದ್ದಾರೆ, ಇನ್ನು ಭೂಮಿ ಮಾರಬಾರ್ದು ಅಂತೇಳಿ. ಈ ಭೂಮಿ ಪಾಲಾಗುವಾಗ ನಮಗೆ ಬಾಬಾ ಒಂದು 3 ದನವನ್ನು ಕೊಟ್ಟಿದ್ರು. ನಾನು ಅಲ್ಲಿದ್ದು 1 ವರ್ಷ ಕಳೆದ್ರು ದನಕ್ಕೆ ಕೈ ಹಾಕಿದವಳಲ್ಲ, ದನದ ಹತ್ರ ಹೋದವಳಲ್ಲ. ಆದ್ರೆ ನಾನೇ ಹಾಲು ಕರೀಲಿಕ್ಕೆ ಕೃಷಿ ಗೇಟ್ ಮೇಲೆ ಅದೆಲ್ಲ ಬೇಕು. ಮತ್ತೆ ನಾನೇ ಹಾಲು ಕರೀಲಿಕ್ಕೆ ಅಭ್ಯಾಸ ಮಾಡಿದೆ. ದನ 3 ಇದ್ದದ್ದು 4 ಆಯ್ತು, 6 ಆಯ್ತು, 8 ಆಯ್ತು. ಒಳ್ಳೊಳ್ಳೆ ಹಾಸ್ಟಿನ್ ದನಗಳು, ಜರ್ಸಿ ದನಗಳು, ಹಾಲು ಮಾರಾಟ ಪ್ರಾರಂಭ ಆಯಿತು. ಅದಕ್ಕೆ ತಕ್ಕ ನಾವು ಯಾವುದಕ್ಕಾದ್ರೂ ಮನಸ್ಸು ಮಾಡಿದ್ರೆ ದಿಢೀರ್ ನಮ್ಗೆ ಸಹಾಯ ಬೇರೆ ಬೇರೆ ಕಡೆಯಿಂದ ಒದಗಿ ಬರ್ತದೆ. ಅದು ನನ್ನ ಅನುಭವ. ಅದು ಹಾಗೆ ನಾನು ಹೊರಟೆ, ನನಗೆ ಅದೇನು ಕಷ್ಟ ಅಂತ ಅನಿಸದೇ ಇಲ್ಲ. ಆಗ ಮುದ್ದಾಜೆ ಸದಾಶಿವ ಭಟ್ರು ಅದೇ ಸಮಯಕ್ಕೆ ಡಾಕ್ಟರ್ ಆಗಿ ಪುತ್ತೂರಿಗೆ ಬಂದರು. ಅವರು ನಿಜವಾಗ ಅವರನ್ನು ಯಾವ ಹೊತ್ತಿನಲ್ಲಾದ್ರೂ ನಾವು ನೆನಿಬೇಕು ಅಂತ ಹೇಳಿದ್ರೆ, ನಮ್ಮ ಮನೆಯ ದನಗಳು ಆರೋಗ್ಯವಾಗಿ ಏನೂ ತೊಂದರೆ ಇರದೆ ಸುಖವಾಗಿ ಪ್ರಸವ ಆಗ್ಲಿಕ್ಕೂ ಸದಾಶಿವ ಭಟ್ರೆ ಕಾರಣ. ಯಾಕಂದ್ರೆ ಅವರು ಮಧ್ಯರಾತ್ರಿಯಲ್ಲಿ ಹೇಳಿ ದಿಢೀರನ್ನೇ ಬಂದ್ರು. ಅವರ ಮೊದಲು ಬೈಕ್ ಇತ್ತು, ಆಮೇಲೆ ಕಾರ್ನಲ್ಲಿ ಬಂದು ನಮಗೆ ಬೇಕಾದ ಸಹಾಯ ಮಾಡಿ ಕೊಟ್ಟು ಹೋಗ್ತಿದ್ರು. ಅದು ದನಗಳನ್ನು ಸಾಕಿದವರಿಗೆ ಗೊತ್ತಾದದ್ದು ಎಷ್ಟು ಕಷ್ಟ ಇರ್ತದೆ. ಆದ್ರೆ ಹಾಲು ಮಾರಾಟದಿಂದ ಹಣ ಗಿಣ ಬಂತು. ಆಮೇಲೆ ಮತ್ತೆ ನೋಡಿದೆ, ನಮ್ಮ ಸುತ್ತಮುತ್ತ ಎಲ್ಲರೂ ಭತ್ತ ತಕೊಂಡು ಹೋಗಿ ಅದನ್ನು ಬೇಯಿಸಿ ಕುಚ್ಚಲಕ್ಕಿ ಮಾಡ್ತಿದ್ರು. ಕುಟ್ಟಿ ದಿನಾ ಬೆಳಿಗ್ಗೆ ನಮ್ಮ ತೋಟದ ಬದಿಯಲ್ಲೋ ಗದ್ದೆ ಬದಿಯಲ್ಲೋ ಅದು ಕುಟ್ಟದ ಶಬ್ದ ಕೇಳ್ತದೆ. ನಾನೇ ಇವ್ರ ಹೇಳಿದೆ, ನನ್ನ ಹೇಳಿದೆ, ನಾವೊಂದು ರೈಸ್ ಮಿಲ್ ಇಡೋಣ. ಅವರಿಗಂತೂ ಖುಷಿ. ಇವು ನೀ ಹೇಳಿ ಬಂದ ಹಾಗೆ ಬೇಡಿ ಅಂತ ಹೇಳಿದ್ರು. ಹಾಗೆ ಒಂದು 2-3 ಕಡೆ ಎಲ್ಲ ಬಂದು ಒಂದು ಇದನ್ನು ರೈಸ್ ಮಿಲ್ ಸ್ಟಾರ್ಟ್ ಆಯ್ತು. ಆಮೇಲೆ ಕುಟ್ಟುವಂತ ಶ್ರಮದ ಕೆಲಸ ನಮ್ಮ ಕೆಲಸದ ಹೆಂಗಸಿಗೆ ನಿಂತಿತ್ತು. ನಮ್ಮ ರೈಸ್ ಮಿಲ್ಲು ಹಗಲು ರಾತ್ರಿ ದುಡಿತು. ಒಂದು ಅದೇ ಆ ದಾರಿ ತುಂಬಾ ಒಳ್ಳೆದನ್ನ ಮಾಡಿತ್ತು. ಆಮೇಲೆ
ಅದರೊಟ್ಟಿಗೆ ಅಕ್ಕಿ ಮಿಲ್ಲೆಲ್ಲ ದುಡಿತು ಅಂತ. ಈ ಇಷ್ಟು ಜನರಿಗೆಲ್ಲ ಊಟ ತಿಂಡಿ ಆಗುತ್ತೆ. ಸುಮ್ಮನೆ ಕೃಷಿ ಮಾಡ್ಬೋದು ಹೊರತು ಅದೇ ಕೆಲಸದವರಿಗೆಲ್ಲ ಊಟ ತಿಂಡಿ ಹೊತ್ತಿಗೆ ಅವರಿಗೆ ಅವರ ಕಷ್ಟ ಸುಖ ದುಃಖಕ್ಕೆ ಎಲ್ಲವೂ ನಾವೇ ಬೇಕು. ಇದನ್ನು ನೋಡಿಕೊಂಡಿದ್ದು ಕೂಡ ನನಗೆ ಹಗಲಿಡೀ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಆಗ್ತಿತ್ತು. ಆದ್ರೆ ಸಂಜೆ ನಂತರ ಪುನಃ ಸಾಹಿತ್ಯ ಕೃಷಿ. ಕತ್ತಲೆಯಲ್ಲಿ ಬರವಣಿಗೆ ಹಕ್ಕಿಗಳು ತಲೆಯಲ್ಲಿ ಚಿಲಿಪಿಲಿ ಅಂತ ಹೇಳುವಾಗ ಏನ್ ಬರೆದ್ನೋ ಹೇಗೆ ಬರೆದ್ನೋ ನನಗಂತೂ ಗೊತ್ತೇ ಇಲ್ಲ. 15ರ ವರ್ಷದಲ್ಲಿ ನನ್ನ ಕಾದಂಬರಿ ಕಳೆದು ಹೋದ್ಮೇಲೆ ಇನ್ನು ನಾನು ಕಾದಂಬರಿ ಬರೆಯುವ ಶಪಥ ಮಾಡಿದ್ದು ನಿಜ. ಆದ್ರೆ ಈ ಮರ್ಕಟ ಮನಸ್ಸು, ಈ ಮರ್ಕಟ ಬುದ್ಧಿ ಕಾದಂಬರಿ ಬರಿ ಬರಿ ಅಂತ ಹೇಳಲಿಕ್ಕೆ ಶುರು ಮಾಡಿತು. ಹಾಗೆ ಹೊಸ ಕಾದಂಬರಿ ಒಂದು ಬರೆದೆ. ಅದು ನವ ಕರ್ನಾಟಕ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂತು. ಆಮೇಲೆ ಬೇರೆ ಕಾದಂಬರಿಯನ್ನು ಕೈಗೆತ್ತಿಕೊಂಡೆ, ಕಥೆಗಳು ಬಂತು. ಕೃಷಿ ಜೊತೆಗೆ ನನ್ನ ಸಾಹಿತ್ಯ ಕೃಷಿ ಕೂಡ ನಡೆಯಿತು. ಕೃಷಿ ಸಂಸಾರದ ಅನ್ನದಿಂದ ಬದುಕು ಬವಣೆ ನನ್ನ ಲೇಖನಿಗೆ ವಸ್ತು ಆಯಿತು. ಕೃಷಿ ಬದುಕಿಗೆ ಶಿಸ್ತು, ಏಕಾಗ್ರತೆ, ಸತತ ಪ್ರಯತ್ನ, ಶ್ರದ್ಧೆ ಬೇಕು. ಹಲವಾರು ಕೈಗಳ ಸಹಾಯ ಸಹಕಾರ ಬೇಕು. ನಾನು ನೋಡಿದ್ದೇನು ಅಂತಂದ್ರೆ, ಕೃಷಿ ಬದುಕಿನ ಆರಾಧನೆಯಲ್ಲಿ ಪ್ರಕೃತಿ ಪರಿಸರ ಸಂಬಂಧ, ಪಶು ಪಕ್ಷಿ ಪ್ರಾಣಿಗಳ ಸಂಬಂಧ, ಮಾನವ ದೇವರುಗಳ ಸಂಬಂಧ, ಮಾನವನ ಸಂಬಂಧ ಬೆಸೆದುಕೊಂಡಿದೆ. ದೊಡ್ಡ ನಗರದಲ್ಲಿ ಇನ್ಯಾವುದರಲ್ಲಿ ಕೂಡ ಇಂಥ ಒಂದು ಸಮೃದ್ಧವಾದಂತ ಜೀವನ ಪ್ರೀತಿ ಅಥವಾ ಬಾಂಧವ್ಯದ ನೆಲೆ ಕಾಣಲಿಕ್ಕಿಲ್ಲ. ಅದನ್ನು ನಾನು ಸ್ವತಃ ಅನುಭವಿಸಿದೆ. ಇದೇ ನನ್ನ ಕೃಷಿಯಲ್ಲಿ. ಈ ಬದುಕಿನ ವಿಶಾಲತೆ ಕ್ರಮೇಣ ನನ್ನ ಸಾಹಿತ್ಯಕ್ಕೂ ಒಳನೋಟ ಹರಿಸಿರ್ಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಹಾಗೆ ನನ್ನ ತವರು ಮನೆಯವರು ಮಹಾರಾಷ್ಟ್ರದ ಬೇರೆ ಬೇರೆ ಕಡೆ ವೃತ್ತಿಯಲ್ಲಿ ಇರುವ ಕಾರಣ ಆ ನಗರ ಜೀವನ ಕೂಡ ನನ್ನ ಬರವಣಿಗೆಗೆ ವಸ್ತು ಆಗಿದೆ ಅಂತ ಹೇಳಿ ಅಂದುಕೊಳ್ತೇನೆ. ಹಳ್ಳಿ ಮತ್ತು ದೊಡ್ಡ ನಗರಗಳ ಬದುಕು ಬವಣೆಗಳು ನನ್ನ ಬದುಕನ್ನು ಎಚ್ಚರಿಸಿವೆ, ಸಾಹಿತ್ಯವನ್ನು ವಿಸ್ತಾರ ಮಾಡಿದೆ. ಬದುಕು ಸಾಹಿತ್ಯ ಆದಾಗ ಅದ್ಭುತವಾದಂತ ಕಥೆ ಕಾದಂಬರಿಗಳು ಸೃಷ್ಟಿ ಆಗ್ತದೆ. ಆ ಬದುಕು ನಮ್ಮದೇ ಆಗ್ಬೇಕಂತ ಏನಿಲ್ಲ. ಸಮಯ ಇದೆ, ನೀವು ಮಾತಾಡಿ ಆಗಬೇಕಂದಿಲ್ಲ. ನಮ್ಮ ಸುತ್ತಲಿನ ಕತೆ, ಸಮಾಜದ ಬಡತನ, ದಾರಿದ್ರ್ಯ, ಅನಕ್ಷರತೆ, ವ್ಯಾಜ್ಯ ಇದೆಲ್ಲವೂ ಕೂಡ ನಮ್ಮ ಇದಕ್ಕೆ ಸಾಹಿತ್ಯಕ್ಕೆ ವಸ್ತುವನ್ನು ಒದಗಿಸ್ತದೆ. ಒಟ್ಟಿನಲ್ಲಿ ಸಮಾಜದಲ್ಲಿ ಕಂಡದ್ದು ಕೇಳಿದ್ದು ಕಥಾ ಸಾಹಿತ್ಯ ರೂಪದಲ್ಲಿ ಹೊರಹೊಮ್ಮುತ್ತದೆ. ಓದುಗರ ಮನಸ್ಸಿಗೆ ಹತ್ತಿರ ಆದಾಗ ಆ ರೂಪಕ ಯಶಸ್ಸು ಪಡೆಯುತ್ತೆಂದೇ ಅರ್ಥ. ಓದುಗ ತನ್ನನ್ನು ತಾನು ತಿದ್ದಿಕೊಳ್ಳಲು ಕೂಡ ಇದು ಪ್ರಯೋಜನ ಆಗ್ತದೆ. ಸಾಹಿತ್ಯದಲ್ಲಾದ್ರೆ ನನ್ನ ವಿಷಯ, ನಾನು ಹೆಚ್ಚು ಬರೆದದ್ದು ಕತೆ ಕಾದಂಬರಿ, ಬೇರೆ ಬರೆದಿದ್ದು ಅದಕ್ಕಲ್ಲ. ಸಾಹಿತ್ಯದಲ್ಲಿ ಕತೆ ಕಾದಂಬರಿಗೆ ವಿಶೇಷ ಸ್ಥಾನಮಾನ ಇದೆ. ಅವು ಕೇವಲ ಕಾಲ್ಪನಿಕ ಸೀಮಿತ ಮನೋರಂಜನೆ ಮಾತ್ರ ಒದಗಿಸ್ತದೆ ಅಂತ ಹೇಳಿದ್ರು ಅದು ಓದುವರಿಗೆ ಆಸಕ್ತಿ ಹುಟ್ಟಿಸಲಿಕ್ಕೆ ಪ್ರೇರಣೆ ಕೂಡ ನೀಡುತ್ತದೆ. ಬದುಕಿನಲ್ಲಿ ನಡೆಯುವುದನ್ನೇ ಕಥೆಯ ರೂಪದಲ್ಲಿ ಕೊಟ್ಟರು ಅಲ್ಲಿ ಕುತೂಹಲ, ರೋಮಾಂಚನ. ನನ್ನ ಕಾಲಘಟ್ಟದಲ್ಲಿ ಅಂದ್ರೆ 60-70ರ ದಶಕದಲ್ಲಿ ಕಾದಂಬರಿಗೆ ತುಂಬಾ ಬೇಡಿಕೆ ಇತ್ತು. ಪತ್ರಿಕೆಗಳು, ಪ್ರಕಾಶಕರು ಮಹಿಳಾ ಕಾದಂಬರಿಗಳನ್ನು ಇಷ್ಟವಾದಿಂದ ಪ್ರಕಟ ಮಾಡ್ತಿದ್ರು. ಹಾಕಿದ ಹಣಕ್ಕೆ ಚ್ಯುತಿ ಬಾರದಂತೆ ಅವು ಬಿಸಿ ಕೇಕಿನಂತೆ ಮಾರಾಟ ಆಗ್ತಿತ್ತು. ಮಹಿಳಾ ಸಾಹಿತ್ಯ, ಅಡಿಗೆ ಮನೆ ಸಾಹಿತ್ಯ ಅಂತಂದ್ರು ಇಂದು ಕೂಡ ಮಹಿಳಾ ಕಥಾ ಕಾದಂಬರಿಗೆ ಬೇಡಿಕೆ ಇದ್ದೇ ಇದೆ. ಕೆಲವರು ಕೇಳ್ತಾರೆ, ಕತೆ ಕಾದಂಬರಿಗಳನ್ನ, ಸಾಹಿತ್ಯದ ವಿವಿಧ ಪ್ರಾಕಾರಗಳನ್ನ ಹೇಗೆ ಬರೀಬೇಕು? ಹೊಸದಾಗಿ ಬರವಣಿಗೆ ಪ್ರಾರಂಭಿಸಿದವರು ಬಹಳಷ್ಟು ಮಂದಿ ಕೇಳುವಂತ ವಿಷಯ ಇದು. ಬರೆದು ಕೈ ಪಳಗಬೇಕು. ಹಾಗೆ ಮನಸ್ಸಿಗೆ ತೋಚಿದ್ದನ್ನು ಬರೀಬೇಕು. ಸರಿ ಆಗ್ಲಿಲ್ವೋ ಅದನ್ನು ಹರಿದು ಮತ್ತೆ ಬರಿಬೇಕು. ಅದು ಸರಿಯಾಗಿರಲು ಮತ್ತೆ ಅದನ್ನು ಹರಿಬೇಕು, ಮತ್ತೆ ಬರಿಬೇಕು. ಬರಿ ಹರಿ ಹೀಗೆ ಸ್ವಲ್ಪ ಕಾಲ ಮಾಡಿ ತಿದ್ದಿ ಆಮೇಲೆ ಅದನ್ನು ಎಷ್ಟು ಕಷ್ಟಪಟ್ಟಲ್ಲ. ಆ ಪತ್ರಿಕೆಯಿಂದ ರಿಟರ್ನ್ ಬಂತು ನನ್ನ ಕಾದಂಬರಿ ಕತೆ ಅಂತ ಎಷ್ಟು ಬೇಜಾರಾಗ್ತದೆ. ಅದನ್ನು ಓದಿ ಆಮೇಲೆ ಪುನಃ ತಿದ್ದಿ, ಹರಿದು ತಿದ್ದಿ ಕಡೆಗೆ ಹೋಗಿ ಬರೆಯುವುದು ಮಾತ್ರ ಉಳಿತು. ಆಗ ನಾವು ಗೆದ್ದೆವು ಅಂತ ಅಂದ್ರೆ ಅಷ್ಟು ಆತ್ಮವಿಶ್ವಾಸ ಬಂದಾಗ ನಮ್ಗೆ ಅನುಭವ ಜಾಸ್ತಿ ಆಗ್ತದೆ. ಮತ್ತೆ ಮುಂದಿನದ್ದು ಬರೆಯುವಾಗ ಮತ್ತದು ಅಲ್ಲಿಂದ
ರಿಟರ್ನ್ ಬರೋದಿಲ್ಲ. ಪ್ರಾಯಶಃ ಮನಸ್ಸು ಬೆಳೆದು ನಮ್ಮ ಕೃತಿಗಳು ಪ್ರಿಂಟ್ ಆಗ್ಲಿಕ್ಕೆ ಶುರುವಾಗ್ತದೆ. ಬರವಣಿಗೆ ಕೂಡ ಒಂದು ರೀತಿಯಲ್ಲಿ ಕಲೆ ಅದು. ಏನು ಬರಿಬೇಕು ಅನ್ನುವ ಖಚಿತ ನಿಲುವು ಇದ್ದಾಗ, ಖಚಿತ ಕಲ್ಪನೆ ನಮ್ಮಲ್ಲಿ ಬಂದಾಗ ಬರವಣಿಗೆ ಸುಲಭ. ಬರೆಯುವಂತ ಹುಮ್ಮನಸ್ಸಿನಲ್ಲಿ ಬರೆಯದೇ ಇರಲಾರನೆಂಬ ಚಡಪಡಿಕೆ ಆಗಬೇಕು. ಇವತ್ತು ಬರೆದಿದ್ರೆ ಆಗ್ಲಿಕ್ಕೆ ಇಲ್ಲ. ಈ ರಾತ್ರಿ 2 ಗಂಟೆ ಆದ್ರೂ ಕೂಡ ಬರವಣಿಗೆ ಹಾಗೇ ಹೋಗ್ತಾ ಇರ್ತದೆ. ಬರೆಯುವುದೇ ಬೇಡ ಅಂದರೆ 7 ಗಂಟೆಗೆ ನಿದ್ರೆ ಬರ್ತದೆ. ಏನಿಲ್ಲ ಇವತ್ತು ಈ ತರ ಒಂದು ಮನೋಸ್ಥಿತಿ. ಆ ಸ್ಪಷ್ಟತೆ ಇಲ್ಲದೆ ಇದ್ದಾಗ 2 ಗೆರೆ ಬರೆಯುವಾಗಲೇ ನಮ್ಮ ಪೆನ್ನೆಲ್ಲೋ ನಾವೆಲ್ಲ. ಹೊಸದಾಗಿ ಬರೆಯುವಂತವರಿಗೆ ಕಮ್ಮಟ ಮಾಡಬೇಕು. ಇಲ್ಲಿ ಮಕ್ಕಳ ಕಾಲೇಜ್ ಹುಡುಗಿಯರು ಯಾರು ಇಲ್ಲ, ಹೇಳಿದ್ ನಾನು. ಕಮ್ಮಟ ಮಾಡ್ಬೇಕು, ಕಥಾ ಕಮ್ಮಟ ಮಾಡ್ಬೇಕು, ಕಾದಂಬರಿ ಹೇಗೆ ಬರೀಬೇಕು ಅಂತ ಹೇಳ್ಕೊಡ್ಬೇಕು, ಕವನಗಳನ್ನು ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ. ಎಲ್ಲ ಹೇಳಿಕೊಡ್ಬೋದು. 1-2 ದಿನ ಕಮ್ಮಟ ಮಾಡಿ ಬೇಕಾದಷ್ಟು ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೋದು. ಆದ್ರೆ ಸೃಜನಶೀಲತೆ ಇಲ್ಲದೆ ಭಾವ ಅರಳುವುದಿಲ್ಲ, ಕಾವ್ಯ ಕಟ್ಟುವುದಿಲ್ಲ, ಭಾಷೆಯಿಂದ ಸಾಹಿತ್ಯದ ಚೌಕಟ್ಟು ತುಂಬುವುದಿಲ್ಲ. ನಮ್ಮೊಳಗಿನ ಮೌನಕ್ಕೆ ಧ್ವನಿಯಾಗುವ, ಅಂತರಂಗದ ಧ್ವನಿಗೆ ಭಾಷೆಯಾಗುವ, ಹೃದಯದ ನೋವು ನಲಿವಿನ ಮಿಡಿತಗಳಿಗೆ ರೂಪ ಕೊಡುವ ಕಾಯಕದಲ್ಲಿ ಅನುಭವಕ್ಕೆ ಗ್ರಾಹ್ಯವಾದಂತಹ ವಿಷಯಗಳು ಅರಿವಿನ ಆಳಕ್ಕೆ ಬಂದು ಸಾಹಿತ್ಯ ಹುಟ್ಟಿಕೊಳ್ತದೆ. ಬರವಣಿಗೆ ಕೂಡ ಒಂದು ತಪಸ್ಸಿನಂತೆ. ಅದು ಹಾಗೆ ತಪಸ್ಸಿನಂತೆ ಮಾಡಿದ್ರೆ ಮಾತ್ರ ಯಶಸ್ಸು ಸಿಗಲಿಕ್ಕೆ ಸಾಧ್ಯ. ಸತತ ಪರಿಶ್ರಮ, ಶ್ರದ್ಧೆ, ಸಹನೆ, ಏಕಾಗ್ರಚಿತ್ತತೆ ಬೇಕು. ಕತೆ ಕಾದಂಬರಿಗೆ ರಚನೆಗೆ ಗಟ್ಟಿಯಾದ ವಸ್ತು ಸಿಕ್ಕಿದ್ರೆ ಬರವಣಿಗೆ ಸುಲಭ. ಒಂದು ಅಂದವಾದ ಒಂದು ಕ್ಯಾನ್ವಾಸ್ ಇಟ್ಕೊಳ್ಳಿ, ಅದ್ರ ಮೇಲೆ ನಾವು ಹೇಗೆ ಚಿತ್ರವನ್ನು ಬಿಡಿಸ್ತೇವೋ ಅದೇ ರೀತಿ ನಾವು ಇಂಥದ್ದನ್ನೊಂದು ಗುರಿ ಹಾಕಿ ನಾವು ಚಿತ್ರ ಬಿಡಿಸ್ತೇವೆ ಒಂದು ಕ್ಯಾನ್ವಾಸ್ ಮೇಲೆ. ಅದೇ ರೀತಿ ಒಂದು ಕಾದಂಬರಿಯನ್ನು ಬರಿಬೇಕಾದ್ರೆ ಅದು ಖಚಿತವಾಗಿ ನಮ್ಮ ಮನಸ್ಸಿಗೆ ಅದು ತಟ್ಟಿ ನಮ್ಮನ್ನು ಮುಟ್ಟಿ ಅದನ್ನು ಬರಿಬೇಕಾದ್ರೆ ಆ ಕಥಾ ಹಂದರ ಬೆಳೀತಾ ಬೆಳೀತಾ ನಮಗೆ ಸಿಗುವಂತ ತನ್ಮಯತೆ, ಬರೆದು ಮುಗಿಸಿದ ಮೇಲೆ ಆಹಾ ಅದು ವಿವರಣೆಗೆ ಸಿಗದೇ ಇದ್ದಂತ ಒಂದು ಸಂತೋಷ. ಯಾಕಂದ್ರೆ ಈ ಮನಸ್ಸು ಎಷ್ಟು ನಿಗೂಢ ಅಂತ ಹೇಳಿದ್ರೆ ತನ್ನಲ್ಲಿ ಕಣಕಣವಾಗಿ ತುಂಬಿಸಿದ್ದ ಅಸಂಖ್ಯ ವಸ್ತುಗಳಿಂದ ನಮ್ಮನ್ನು ನಿದ್ರಿಸಿದಂತೆ ಮಾಡ್ತದೆ. ಆಮೇಲೆ ಇನ್ನೊಂದು ಬರಹಕ್ಕೆ ಸಜ್ಜಾಗ್ತದೆ. ಇದು ಬರೆದು ಮುಗೀತು, ಇದು ಹೋಗ್ಲಿ ಪತ್ರಿಕೆಗೋ ಪ್ರಿಂಟಿಗೋ, ಕೂಡ್ಲೆ ಅದು ಆ ಮನಸ್ಸು ಖಾಲಿ ಆಗುದಿಲ್ಲ. ಬೇರೆ ಬೇರೆ ಕಡೆಯಿಂದ ಎಷ್ಟೆಷ್ಟೋ ವಿಷಯಗಳು ಕಣಕಣಗಳಾಗಿ ಬಂದು ಸೇರಿ ಮುಂದಿನ ಬರವಣಿಗೆಗೆ ಮುಂದೆ ಹೋಗ್ತೇವಲ್ಲ. ಇದೇ ನಿಜವಾದ ಲೇಖಕನ ಆನಂದದ ಲಹರಿ. ಈಗ ವಿಚಾರ ಸಾಹಿತ್ಯ ಬರೀಬೇಕಾದ್ರೂ ಕೂಡ ಅಧ್ಯಯನ, ಆಕರ ಗ್ರಂಥಗಳ ನೆರವು ಬೇಕು, ಬಲ್ಲವರ ಸಹಾಯ ಬೇಕು, ಸ್ವಲ್ಪ ವಿದ್ಯೆಗಳು ಕೊಡಬೇಕಾಗ್ತದೆ. ಹಿಂದೆ ನಾನು ಮಕ್ಕಳ ಪಾಲನೆ, ಸುಖದ ಹಾದಿ, ದಿವ್ಯ ಪಥ ಮುಂತಾದ ಲೇಖನ ಬರೀತಾ ಇರುವಾಗ ಈ ಪುತ್ತೂರಿಗೆ ಬಂದು ಈ ಲೈಬ್ರರಿಯಲ್ಲಿ ಹುಡುಕಿ ಇಷ್ಟಿಷ್ಟನ್ನ ಲೈಬ್ರರಿಯನ್ನು ತಗೊಂಡೋಗಿ ಮನೆಯಲ್ಲಿ ಕೂತು ಓದಿ ಬರೀತಿದ್ದೆ. ಆದ್ರೆ ನಮ್ದೆ ಅಂತದನ್ನ ನಾವು ಆಕರ ಗ್ರಂಥ ಸ್ವೀಕಾರ ಮಾಡಿ ಬರೆದು ಸ್ವಲ್ಪ ಲೇಖನಗಳು ಒಳ್ಳೇದಾಗ್ತಿತ್ತು ಅಂತ. ಆದ್ರೆ ಈಗ ಆಕರ ಗ್ರಂಥ ಯಾರಿಗೂ ಬೇಡ, ವಿಶ್ವಕೋಶದ ನೆರವು ಕೂಡ ಬೇಡ. ಎಲ್ಲ ಗೂಗಲ್, ವಿಕಿಪೀಡಿಯಾ, ಚಾಟ್ ಜಿಪಿಟಿ, ಜೈಮಿನಿ ಇದೆಲ್ಲ ನಮ್ಗೆ ನೋಡಿದ ಕೂಡಲೇ ಅಂಗೈಯಲ್ಲಿ ಸಿಕ್ಕಿ ಬಿಡುತ್ತೆ. ಯಾವುದನ್ನು ಬೇಕಾದ್ರೂ ಬರೀ, ನಿಮಗೆ ಕಥೆ ಕಾದಂಬರಿ ಬೇಡೋ ಇನ್ಯಾವುದನ್ನು ಬೇಕಾದ್ರೂ ಬರೀಬಹುದು. ಯಾಕಂದ್ರೆ ಚಾಟ್ ಜಿಪಿಟಿಗೆ ಸುಮ್ಮನೆ ಹೀಗೆ ಕೊಟ್ಟು ಸಾಕು, ಇಷ್ಟು ಉದ್ದ ವಿಷಯವನ್ನು ಕೊಡ್ತದೆ. ಆ ಕೂಡಲೇ ನಮ್ಗೆ ಅದ್ರ ವಿಷಯವೆಲ್ಲ ಗ್ರಾಹ್ಯ ಆಗ್ತದೆ, ಬರೀಲಿಕ್ಕೆ ಆಗ್ತದೆ. ಕೆಲವೊಮ್ಮೆ ನಮಗೆ ಆಗ್ತದೆ, ಹೀಗೊಂದು ಉತ್ತರ ಉಂಟಾ ಇದ್ರದ್ದು, ನಾನು ಇನ್ನೂ ಪುಸ್ತಕಕ್ಕೆ ಇದನ್ನು ಆ್ಯಡ್ ಮಾಡಿಕೊಡ್ಬೇಕಂತ ಹೇಳಿ. ಆಮೇಲೆ ನಮ್ಮ ಬೌದ್ಧಿಕ ಚಿಂತನೆಗೆ ಇದರ ಸಹಾಯ ಊಹಿಸುವುದು ಕಷ್ಟ. ಅದರ ಸಹಾಯದಿಂದ ಬರವಣಿಗೆ ಸುಲಭ ಮಾಡಿಕೊಡ್ಬೋದು. ಇದು ಕತೆ ಕಾದಂಬರಿ ಕೂಡ ಅದನ್ನ ಉಪಯೋಗ ಮಾಡ್ತಾರೆ ಅಂತ ಸುದ್ದಿ. ನಾನಂತೂ ನನಗೆ ಕಂಪ್ಯೂಟರ್ ಮಾತ್ರ ಸಾಕು. ಈಗಷ್ಟೇ ಚಾಟ್ ಜಿಪಿಟಿ ಹೇಗೆ ಉಂಟು ಅಂತೇಳಿ ಸ್ವಲ್ಪ ಕಲಿತಾ ಇದ್ದೇನೆ, ಇನ್ನು ಮುಂದೆ ಹೋಗ್ಲಿಲ್ಲ. ಅಯ್ಯೋ ನೀವೆಲ್ಲ ಹೇಳ್ತೀರಿ, ಎಷ್ಟು ಬೇಕಾದ್ರೆ ಹೇಳ್ತೀರಿ, ಆದ್ರೆ ಬರೆಯೋದಕ್ಕೆ ಸಮಯ ಇಲ್ಲದ್ರಿ ಏನ್ ಮಾಡುದು? ನೀವು ಹೇಗೆ ಬರೆದಿರಿ ಕೃಷಿಗೆ ನಿಮಗೆ ಗೊತ್ತು, ನಿಮ್ಮ ಗಂಡನೇ ಕೆಲಸ ಸಹಾಯ ಎಲ್ಲ ಮಾಡಿಕೊಡ್ತಾ ಇರ್ಬೋದು ಅಂತ. ಅದು ಮಾತ್ರ ಕಲ್ಪನೆ ತಪ್ಪು. ಬರೀಬೇಕು ಅಂತಿದ್ರೆ ಎಲ್ಲಿಯೂ ಸಮಯ ಸಿಗ್ತದೆ. ಬಹಳ ಮಂದಿಗೆ ಚಿಂತೆ, ಯಾರಿಗೂ ಸಮಯ ಇಲ್ಲ. ಹೌದು, ಯಾಕಂದ್ರೆ ಎಲ್ರಿಗೂ ಗೊತ್ತುಂಟು ಬರವಣಿಗೆ ಹೊಟ್ಟೆ ತುಂಬಿಸುವುದಿಲ್ಲ. ಯಾವುದೇ ಸಾಹಿತ್ಯ ನಮ್ಮ
ಅವ್ರಿಗೆ ಅಶನ ವಸನ ವಸತಿ ಇವ್ದು ಯಾವುದಕ್ಕೂ ಪೂರ್ತಿ ಸಾಕಾಗುದಿಲ್ಲ. ಅದು ಗೊತ್ತು, ಅದೇನ್ ಮಾಡೋದು ಸರಸ್ವತಿ ಅಲ್ಲ, ಹಾಗಾಗಿ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಸಾಹಿತ್ಯವಾದ್ರೆ ಭಾವನಾತ್ಮಕವಾಗಿ ಇರುವಂತದ್ದು. ನಮ್ಮಲ್ಲಿರುವ ಮಾನವೀಯತೆ, ಸಿಟ್ಟು, ದ್ವೇಷ, ಋಣಾತ್ಮಕ ಋಣಾತ್ಮಕ ಧನಾತ್ಮಕ ಅಂಶಗಳನ್ನು ತೆರೆದು ತೋರಿಸಲಿಕ್ಕೆ ಬರವಣಿಗೆ ಒಂದೇ ದಾರಿ ಅಂತ ನನ್ನ ಅಭಿಪ್ರಾಯ. ಬರವಣಿಗೆ ಮುಖ್ಯ ಬೇಕಾದದ್ದು ಬರೆಯುವ ಮನಸ್ಸು, ಅದಕ್ಕಾಗಿ ಚಡಪಡಿಕೆ, ಬರೆಯದೇ ಇರಲಾರನೆಂಬ ಒಳ ತುಡಿತ. ಸಾಹಿತ್ಯದ ಓದುಗರ ಲೆಕ್ಕಕ್ಕೆ ಸಿಗುವುದಿಲ್ಲ. ಹಾಗಾಗಿ ನೀವು ಆಯಾಸಪಟ್ಟು ಬರೀರಿ, ಕೈಯಲ್ಲಿ ಬರೀರಿ, ಕಂಪ್ಯೂಟರಲ್ಲಿ ಬರೀರಿ, ಹೇಗೆ ಬರೆದ್ರು ಬರೆಯುವಾಗ ನಾವು ಸ್ವತಂತ್ರರೇ. ಯಾಕಂದ್ರೆ ನಮ್ಗೆ ಯಾರು ಹಂಗೂ ಇಲ್ಲ, ಏನೇನೇನೇನೇನೋ ಬಂದು ಗೀಚ್ತಾ ಇರ್ತೇನೆ. ಆದ್ರೆ ಅದು ಒಮ್ಮೆ ಅಚ್ಚಿನ ಮನೆ ಹೋದ ಮೇಲೆ ಅದು ಲೇಖಕರ ಸೊತ್ತಲ್ಲ, ಓದುಗರ ಸೊತ್ತು. ಅಯ್ಯೋ ಇನ್ನು ನಾನು ತಿದ್ದುತ್ತೇನೆ ಅಂತ ಹೇಳಿ ನಮ್ಮಿಂದ ತಿದ್ದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಓದುಗರ ಸೊತ್ತು, ಅವ್ರು ಹೇಗೆ ವಿಮರ್ಶೆ ಮಾಡ್ತಾರೆ ಅದರ ಮೇಲೆ ನಮ್ಮ ಯಶಸ್ಸಿರ್ತದೆ. ಒಂದೆರಡು ಪ್ರಕಟ ಆಯಿತು ಅಂತ ಜಂಬಗಳು, ಒಂದೆರಡು ಪ್ರಕಟ ಆಗ್ತಾ ಇತ್ತು, ಇನ್ನಾಯ್ತು ನಮ್ದೆಲ್ಲ ಅಂತ. ಆದ್ರೆ ನಮ್ಮ ಕಿವಿ, ಕಣ್ಣು, ಮನಸ್ಸು ತೆರೆದಿದ್ರೆ ವಿಷಯ ತೆಗೆದು ಬರಗಾಲ ಅಂತೂ ಇಲ್ಲ. ಅವನ್ನ ಬಳಸಿಕೊಳ್ಳೋ ಜಾಣ್ಮೆ ಬೇಕು, ಸೃಜನಶೀಲ ಮನಸ್ಸು ಬೇಕು. ಬರವಣಿಗೆ ಕೃಷಿಯಿಂದ ವ್ಯಕ್ತಿ ತನ್ನ ಹೊರ ಉಡುಪು, ಅಲಂಕಾರ, ನಡೆ ನುಡಿಗಳನ್ನು ಮೀರಿ ಲೇಖಕನೆಂಬ ಶರೀರ ಪಡೆದು ಆ ಶರೀರದಿಂದ ಸಾಹಿತ್ಯ ರಚಿಸ್ತಾನೆ. ಕಂಪ್ಲೀಟ್ ತನ್ಮಯತೆ ಅಂಥದ್ರಲ್ಲಿ ನಾವು ಸಾಹಿತ್ಯ ಕೃಷಿ ಮಾಡಿದಾಗ ಮಾಡಬೇಕು. ಹಾಗಾಗಿ ಬರೆಯುವ ಚಡಪಟಿಕೆ ಬರೆದ ಮೇಲೆ ನಿರಾಳಾಗಿದ್ದರಿಂದ ಈ ನಿರಂತರ ಈ ಪ್ರಕ್ರಿಯೆ ಸಾಗಿದಾಗ ಈ ಬರವಣಿಗೆಯಿಂದಲೇ ಒಂದಲ್ಲ ಒಂದು ಕೃತಿ ಮೇಲು ಕೃತಿಯಾಗಿ ಲೋಕಕ್ಕೆ ಸಮರ್ಪಣೆ ಆಗ್ತದೆ. ಯಾವುದಾದ್ರೂ ನಮ್ಮ ಒಂದು ಕೃತಿ, ಇಷ್ಟು ಸಾಧನೆಗೆ ಒಂದು ಕೃತಿ ಆದಾಗ ಸಾಕಲ್ಲ, ಒಂದು ತೃಪ್ತಿ ಮನುಷ್ಯನಿಗೆ ಬೇಕಾದ ಅಲ್ಟಿಮೇಟ್ಲಿ ಕೊನೆಗೆ ಒಂದು ತೃಪ್ತಿ. ಬರವಣಿಗೆಯಲ್ಲೂ ಕೂಡ ಪ್ರತಿಯೊಬ್ಬರದ್ದು ಒಂದದೇ ಶೈಲಿ ಇರ್ತದೆ. ನಾನು ಹೀಗೆ ಬರ್ತೇನೆ, ಇನ್ನೊಬ್ರು ಬೇರೆ ಇರ್ತದೆ. ಅಯ್ಯೋ ಅವ್ರು ಬರ್ತದ್ದು ತಪ್ಪು, ನಂದು ಸರಿ, ಅಲ್ಲ ನಂದು ತಪ್ಪು, ಅವ್ರು ಇನ್ನೊಬ್ರು ಬರ್ತಾರಲ್ಲ, ಹಾಗೆ ಸ್ಟೈಲ್ ನಾವು ಬರೆಯೋದು. ಅಥವಾ ಪ್ರಕಾಶಕರು ಹೇಳ್ತಾರೆ, ಪೇಪರ್ನವರೇ ಹೇಳ್ತಾರೆ, ನೀವು ಹೀಗೇ ಬರೀರಿ ಅಂತ. ಅದು ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಅವರವರದೇ ಶೈಲಿ, ಅವರವರದೇ ಬರವಣಿಗೆ ಅಂತ ಹೇಳಿ ಇರ್ತದೆ. ಅದಕ್ಕೆ ಇಲ್ಲೊಂದು ಅಂದ್ರೆ ಓದುಗರಿಗೆ ಇಷ್ಟ ಆಗುವಂತೆ ನಮ್ಮ ಕೃತಿಯನ್ನು ತಿದ್ದಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆಯ್ತಾ? ನೀವು ನಿಮ್ಮ ಇಷ್ಟದಷ್ಟು ಮಾತಾಡಿ, ನಾವು ಮುಕ್ಕಾಲು ಗಂಟೆ ಆಯ್ತು, ಅದಕ್ಕೆ ಕೇಳಿದ್ದೆ. ಇಲ್ಲಿ ಸಿದ್ದಯ್ಯ ಪುರಾಣಿಕರ ಒಂದು ಕವನ ನೆನಪಾಗ್ತದೆ. ಓದುವರ ಆಸೆಯಲ್ಲಿ ನೀ ಬರೆಯಬೇಡ, ನಿನ್ನೆತ್ತರ ಮುಡಿಯೋನ ಮುಖ ನೋಡಿ ಅರಳುವೆ ಪುಷ್ಪಗಳು. ಓದುವರ ಆಸೆಯಲ್ಲಿ ನೀ ಬರೆಯಬೇಡ, ನಿನ್ನೆತ್ತರಕ್ಕೆ ಓದುಗರೇ ಬರಬೇಕು. ಅವರ ನೊಲಿಸಲು ನೀನು ಗುರಿಯ ತೊರೆಯಬೇಡ. ಇನ್ನೊಬ್ಬರ ಖುಷಿಗಾಗಿ ಯಾರು ಸಾಹಿತ್ಯಕ್ಕೆ ಇಂಥದ್ದನ್ನ ಮಾಡಬಾರ್ದು ಅಂತ ಹೇಳಿ ಇನ್ನು ಬೇರೆ ಒಂದು ಅಗತ್ಯದೊಂದು ಕೆಲವುಂಟು. ಈ ಎಷ್ಟೇ ನಾವು ಬರೆದ್ರು ಈ ಲೇಖಕರಿಗೆ ತುಂಬಾ ಸಹನೆ, ತಾಳ್ಮೆ ಮತ್ತೆ ಹೆಚ್ಚು ಸಿಟ್ಟು ಮಾಡಿಕೊಳ್ಳಿರುವಂತ ಗುಣ ಇರಬೇಕು. ಅದು ಸದಾಕಾಲ ಅವರಿಗೆ ಒಳ್ಳೆಯದು. ನಾನು ಬಹಳಷ್ಟು ಕಡೆ ಪ್ರಕಾಶಕರು ಮತ್ತೆ ಸಂಪಾದಕರ ಇದಕ್ಕೆ ಭೇಟಿ ಮಾಡ್ಲಿಕ್ಕೆ ಹೋದದ್ದು ಕಡಿಮೆ, ಆದ್ರೆ ಪರಸ್ಪರ ಪತ್ರ ಮುಖೇನ ನಮಗೆ ಅಂದಾಜುಂಟು ಹೀಗೆ ಅಂತ. ಎಷ್ಟು ತಾಳ್ಮೆ ಬೇಕು ಅಂತ ಹೇಳಿದ್ರೆ, ನನ್ನೊಂದು ಕಾದಂಬರಿ ಪ್ರಕಟಣೆಗೆ ಅಂತ ಹೇಳಿ ಒಂದು ದೊಡ್ಡ ಪತ್ರಿಕೆಗೆ ಹೋಗಿದ್ದೆ. 1.5 ವರ್ಷ ತಗೊಂಡ್ರು ಅದನ್ನ ಪ್ರಕಟ ಮಾಡುವಾಗ. ಒಂದ್ಸತ್ತೆ ಕಾಗದ ಹಾಕಿದೆ, ಮತ್ತೆ ಸುಮ್ಮನೆ ನೋಡೋದು ಯಾವಾಗಾದ್ರೂ ಆಗ್ಲಿ. ಅದು ಮನ್ಸಿಗೆ ಅನ್ಸುತ್ತೆ, ಏನು ಇನ್ನೂ ಬರ್ಲಿಲ್ಲ ನನ್ನ ಕಾದಂಬರಿ, ಬಾಕಿ ಅವರದ್ದನ್ನೆಲ್ಲ ಹಾಕಿ ಆಯ್ತಲ್ಲ ಅಂತ. ಆದ್ರೆ ಅದು ಬಂತು, ಫೇಮಸ್ ಆಯ್ತು. ಆಮೇಲೆ ಇನ್ನೊಂದು ಕಾದಂಬರಿ ಹುಬ್ಬಳ್ಳಿಯ ಕರ್ಮವೀರಕ ಕಳಿಸಿದೆ. ಅದು ಸ್ವೀಕೃತ ಆಗಿತ್ತು. ನಿಮ್ದನ್ನ ಪ್ರಿಂಟ್ ಮಾಡ್ತೇನೆ ಅನ್ಸಿದ್ರು, ಖುಷಿ ಅಲ್ಲ. ಆಗೆಲ್ಲ ಅದು ಬಹಳ ಖುಷಿ ವಿಷಯ. ಅದು ಯಾರಿಗಾದ್ರೂ ತಾನೆ ನಮ್ಮ ಕೃತಿ ಪ್ರಿಂಟ್ ಮಾಡ್ತಾರೆ ಅಂತ ಖುಷಿ. ಕಾದೆ 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 ಇಲ್ಲ, ಒಂದ್ ದಿವಸ ಕರ್ಮವೀರ ಮುಚ್ಚೆ ಹೋಯ್ತು ಅಂತ ಗೊತ್ತಾಯ್ತು. ಅಯ್ಯೋ ಆಯ್ತಾಗ ನನಗೆ ಕಾದಂಬರಿ ಪ್ರತಿಯೂ ಬೇರೆ ಮನೆಯಲ್ಲಿದ್ದ. ಆಮೇಲೆ ಗೊತ್ತಾಯ್ತು ಅವರು
ಬೆಂಗಳೂರಿಗೆ ಹೋಗಿದ್ದಾರೆ ಸಂಪಾದಕರು ಅಂತ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಆಯ್ತು, ಈ ಕಾದಂಬರಿ ಅವಸಾನ ಆಯ್ತು ಅಂತ ಬೇಸಿಗೆ. ಆಮೇಲೆ ಅವರು ಅಲ್ಲಿ ಒಂದು ಹೊಸ ಪತ್ರಿಕೆಯನ್ನು ತೆರೆದು ಆ ಕಾದಂಬರಿಯನ್ನ ಪ್ರಕಟ ಮಾಡಿದ್ರು. ಪಾಪ ಅವರೆಷ್ಟು ಕಷ್ಟಪಟ್ಟರು ಗೊತ್ತಿಲ್ಲ, ನನ್ನ ಕಾದಂಬರಿ ನಿಂತಾಗ ಆ ಪತ್ರಿಕೆ ಮುಂದೆ ಹೋಯಿತು. ಇನ್ನೊಂದು ಬಹಳ ವೇದನೆಯ ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಅಂದ್ರೆ ಯಾಕೆ ನಾವು ಬರೀ ಬರೆದ್ರೆ ಮಾತ್ರ ಸಾಲದು, ಇಂಥದ್ದನ್ನೆಲ್ಲ ನಮ್ಮನ್ನು ಒಳಗೊಂಡಾಗ ಆ ಬದುಕೊಂದು ಬೇರೆ ರೀತಿಯೇ ಇರ್ತದೆ. ನಾವು ಮೈಸೂರಿನಲ್ಲಿ ಒಬ್ಬರು ನಾಗರಾಜರು ಇರ್ತಿದ್ರು, ಅವರಿಗೆ ಒಂದು ಕಾದಂಬರಿ ಕೊಟ್ಟಿದ್ದೆ. ಅವರಿಗೆ ನನ್ನ ಕಾದಂಬರಿ ನಾನು ಹಾಕ್ತೇನೆ ಅಂತ. ಆಕ್ಚುಲಿ ಅದು ಮಾಮೂಲು ನನ್ನ ಪ್ರಕಾಶಕರ ಮುಖಾಂತರ ಆಗ್ತಿತ್ತು, ಆದ್ರೆ ಅವ್ರಿಗೆ ಕೇಳಿದ್ರು ಅಂತ ಕೊಡ್ತೇನೆ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 6 ತಿಂಗಳಾಯ್ತು, ಸುದ್ದಿಯೇ ಇಲ್ಲ. ಏನಪ್ಪ ಇದು, ನಮಗೆ ಪರಿಚಯವಿಲ್ಲ ಅವರನ್ನ. ಹಾಗೆ ನನ್ನ ಕಾದಂಬರಿ ಹೋಗಿ ಇನ್ಯಾರನ್ನ ಬರೆದು ಪ್ರಿಂಟ್ ಮಾಡಿರ್ಬೋದು ಬೇರೆ ಕಡೆ ಅಂತ ಯೋಚನೆ ಮಾಡಿದ್ರು. ಮನಸ್ಸು ಹಾಗೆ ಇರೋ ಇಲ್ಲದೇನೆ ನೆಗೆಟಿವ್ ಅನ್ನೇ ಚಿಂತೆ ಮಾಡೋದು. ಆಮೇಲೆ ನಾನು ನನ್ನ ಗಂಡ ಮೈಸೂರಿಗೆ ಹೋದೆವು. ಮೈಸೂರಿಗೆ ನೆಂಟರ ಮನೆಗೆ ಹೋಗಿತ್ತು. ಅಲ್ಲಿ ಅವರನ್ನು ಭೇಟಿ ಆಗುವ ಅಂತ ಹೇಳಿ ಸೀದಾ ಹೋದೆವು ಮನೆಗೆ. ಈ ಸತಿ ಅವ್ರು ಕೊಡ್ತಿದ್ರು, ಹಸ್ತದಲ್ಲಿ ತಗೊಂಡೇ ಬರೋದು ಮನೆಗೆ ಅಂತ. ಆದ್ರೆ ಅಲ್ಲಿ ಹೋದಾಗ ಏನಾಯ್ತು ಅಂತ ಹೇಳಿದ್ರೆ, ಕೆಲಸದವರು ಬಾಗಿಲು ತೆಗೆದ್ರು. ಬಾಗಿಲು ತೆಗೆದ್ರೆ ಅವ್ರು ಬಂದ್ರು, ಯಾರು ಅವರ ಮಗ ಹೊರಗೆ ಬಂದ್ರು. ನಾಳೆ ನಾನು ಎಷ್ಟು ಸಮಯ ಆಯ್ತು ಅದನ್ನು ಕೊಟ್ಟು, ಏನಪ್ಪ ಪತ್ರಿಕೆಯನ್ನ ಹಾಕ್ಲೇ ಇಲ್ಲ ನಂದು ಅಂತ. ಪತ್ರಿಕೆ ಹೋಗಿ ಹೊತ್ತಿಗೆ 6ನೇ ದಿನ ಅಂತ. ಇಷ್ಟು ಬೇಜಾರಾಯ್ತು ಅಂತ ಹೇಳಿದ್ರೆ, ನನಗೆ ಬೇಕಿತ್ತು ಅವ್ರ ಹತ್ರ ನನ್ನ ಪ್ರತಿ ಕೇಳಲಿಕ್ಕಾಗಿ. ಅಲ್ಲ, ನಿಮ್ಮ ಪ್ರತಿ ಹಾಕಬೇಕು ಅಂತೆಲ್ಲ ರೆಡಿ ಮಾಡಿದ್ರು ನಿಮ್ಮ ಕಾದಂಬರಿಯನ್ನ, ಆಗ್ಲಿಲ್ಲ. ನಾನೀಗ ಹಾಗೆ ನೀವು ಪತ್ರಿಕೆನ ಏನ್ ಮಾಡ್ತೀವಿ ಅಲ್ಲ, ಅಪ್ಪ ನನಗೆ ಇನ್ನು ಪತ್ರಿಕೆ ಬೇಡ, ನಾನು ನಿಲ್ಲಿಸ್ತೇನೆ ಇದನ್ನಂತ. ಆ ಹಸ್ತಪ್ರತಿ ನನ್ನ ಕೈ ಬರುವಾಗ ಏನೋ ಒಂದು ಬಿಸಿ ಬಿಸಿಯಾದ ಅನುಭವ ನನಗೆ. ಯಾಕೆ ಅಂತ ಹೇಳಿದ್ರೆ, ನಾವು ದಿಢೀರ್ ನಾವು ಕೆಲವೊಂದು ತಪ್ಪಾಗಿ ತಿಳಿದುಬಿಡುತ್ತೇವೆ. ಅವರಿಗೆ 6-7 ದಿನದಿಂದ ತಿಳಿರ್ಲಿಲ್ಲಂತೆ, ಪತ್ರಿಕೆನ ಹೊಸ ಕಷ್ಟದಿಂದ ನಡೆಸ್ತಾ ಇದ್ರು ಅಂತ ಹೇಳುತ್ತೆ. ಗೊತ್ತಿಲ್ಲ ನನಗೆ ಏನಾಗಿತ್ತು ಅಂತ. ಹಾಗೆಲ್ಲ ಇರ್ತದೆ. ಇನ್ನೊಂದೇನು ಅಂತ ಹೇಳಿದ್ರೆ, ಸರಿದ ತೆರೆ ರಾಗ ಸಂಗಮ ಇದರಲ್ಲಿ ಸ್ವೀಕಾರ ಆಗಿತ್ತು. ಅದು ಯುಗಾದಿ ಸಂಚಿಕೆ ಹಾಕ್ತೇವರು. ರಾಗ ಸಂಗಮ ಗೊತ್ತಿರ್ಬೋದು ಯಾರಿಗಾದ್ರು. ರಾಗ ಸಂಗಮ ಇಡೀ ಕಾದಂಬರಿಯನ್ನೇ ಹಾಕ್ತದೆ, ಕಿರು ಕಾದಂಬರಿಯನ್ನ. ಅದರಲ್ಲಿ ಸರಿದ ತೆರೆ ಸ್ವೀಕಾರ ಆಗಿತ್ತು. ನಿಮ್ಗೆ ಈಗ ಹಾಕ್ತದ್ದು ಪ್ರಿಂಟ್ ಆಗ್ತಾ ಉಂಟು ಅಂತಿದ್ರು. ಬಹಳ ಖುಷಿ. ಇದು ಯುಗಾದಿ ದಿನ ಇಲ್ಲಲ್ಲ, ಪತ್ರಿಕೆ ಬರುತ್ತೆ ಅಂತ. ಒಂದು ದಿವಸ ಬೆಳಿಗ್ಗೆ ಒಬ್ರು ಬಂದು ನೋಡಿದ್ರೆ, ಅವರು ರಾಗ ಸಂಗಮದ ಇವರು ಏನಿರ್ತದೆ ಪ್ರೆಸ್ನಲ್ಲಿ ಕೆಲಸ ಮಾಡೋದು, ಹುಡುಗ ಪ್ರಾಯದವರು. ಮೇಡಮ್, ಆಗಿ ಪತ್ರಿಕೆಯಲ್ಲಿ ಪ್ರಿಂಟ್ ಆಗ್ತಾ ಉಂಟು, ದೊಡ್ಡ ಅನಾಹುತ ಆಗಿದೆ. ಏನು, ನಿಮ್ಮ ಕಾದಂಬರಿ ಕೊನೆ 25 ಪುಟ ಕಾಣೆ ಆಗಿ ಹೋಗಿದೆ ಅಲ್ಲ. ಈ ಕಾದಂಬರಿ ಕೊಟ್ಟಾಗಿದೆ, ಪ್ರಿಂಟ್ ಆಗ್ತಾ ಉಂಟು, ಪ್ರೆಸ್ನಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, ಬಹುಶಃ ಕಾಣೆ ಆಗಿದೆ. ನೀವೀಗ 2-3 ದಿನದಲ್ಲಾದ್ರೂ ಅದನ್ನು ಬರೆದು ಕೊಡ್ಲೇಬೇಕು ಅಂತೀವಿ. ನನ್ನಿಂದ 1 ತಿಂಗಳವರೆಗೂ ಬರೆದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಏನ್ ಮಾಡ್ತೀರಿ ಈಗ ಅಂತ. ಅಲ್ಲ, ಪತ್ರಿಕೆ ಅರ್ಧ ಪ್ರಿಂಟ್ ಆಗಿದೆ ಅಲ್ಲ ಅಂತ. ಹಾಗಾದ್ರೆ ನಾನೇ ನನ್ನ ಗಂಡ ಇದ್ರು, ನಿನಗೆ ನಾನು ಪೂರ ಸಹಾಯ ಮಾಡ್ತೀನಿ, 2-3 ದಿನದಲ್ಲಿ ಅವ್ರು ಬರೆದು ಕಳಿಸಿಬಿಟ್ಟು. ಆಮೇಲೆ ನಾನು ಹೇಳಿದೆ, ಹಾಗಾದ್ರೆ ಇವತ್ತು ನಾಳೆ ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ ನೀವು ಅಂತ ನನ್ನ ಮಗನನ್ನು ಒಟ್ಟಿಗೆ ಕಳಿಸಿಬಿಟ್ರೆ. ಆಮೇಲೆ ಕಂಪ್ಲೀಟ್ ಆ ದಿನ ನನಗೆ ಅವರೇ ಅಡಿಗೆ ಮನೆಯ ಚಾರ್ಜನ್ನು ವಹಿಸಿಕೊಟ್ರು, ಊಟದ ವ್ಯವಸ್ಥೆ ಎಲ್ಲ ಅವರೇ ಮಾಡಿದ್ರು. ಸಂಜೆವರೆಗೆ 22 ಪುಟಗಳನ್ನ ಬರೆದು ಆ ಹುಡುಗ ಬರುವಾಗ ಅವರ ಕೈಲಿಟ್ಟು, ಅವ್ರಿಗೆ ಸತ್ಯಕ್ಕೆ ಅವರಿಗೆ ಕಣ್ಣೀರು ಬರ್ತದೆ. ಅಂದ್ರೆ ಬರೆದು ಕೊಟ್ಟರಲ್ಲ ನಮಗೆ ಅಂತ. ಆಮೇಲೆ ಅವ್ರು ರಾತ್ರಿ ಬಸ್ಸಿಗೆ ಬೆಂಗಳೂರಿಗೆ ಹೋದ್ರು. ಯಥಾಕಾಲದಲ್ಲಿ ರಾಗ ಸಂಗಮ ಪ್ರಿಂಟ್ ಆಯ್ತು. ಆದ್ರೆ ಇಲ್ಲಿ ನನಗನ್ಸುದು ಏನು ಅಂತ ಹೇಳಿದ್ರೆ, ಯಾರೋ ಹೇಳಿದ್ರು, ನೀವು ಹೋಗಿ ಅವರನ್ನೇ ಜೋರು ಮಾಡ್ಬೇಕಿತ್ತು, ನೀವು ಬರದೇ ಕೊಡಬಾರ್ದಿತ್ತು. ಅಷ್ಟು ಯಾಕೆ ಅಲೈಸ್ಕೊಂಡು. ಎಷ್ಟೋ ಸತ್ಯ ಪ್ರಕಾಶಕರಿಗೆ ಏನೇನೋ ಒತ್ತಡಗಳಿರ್ತದೆ. ಆಗ ನಾವು ಎಲ್ಲದಕ್ಕೂ ಹೊಂದಬೇಕು. ಆಗ ತಾನಾಗಿ ಅದಕ್ಕೆ ತುಂಬಾ ಹೆಸರು ಬಂತು. ಅದು ಮತ್ತೆ ಸಿನಿಮಾ ಆಗೋದಿಲ್ಲ ಏನು ಅಂತ ಹೋಯ್ತು. ಆಮೇಲೆ ಇನ್ನೊಂದು ಮಂದಾರ ಕಾದಂಬರಿ ಇದು. ಇಂಥದ್ದು ಸುಮಾರು ಉಂಟು, ಆದ್ರೆ ಇಲ್ಲಿ ಸಮಯ ಇಲ್ಲ ಹೇಳಲಿಕ್ಕೆ. ಮಂದಾರ ಕಾದಂಬರಿ ಪ್ರಿಂಟ್ ಇದು ಧಾರಾವಾಹಿಗೆ ಬಂತು ವನಿತಾ ಮಾಸಪತ್ರಿಕೆಯಲ್ಲಿ. ನಿಮಗೆ ಗೊತ್ತಿರೋದು KV ಜಯರಾಮ್ ಅದನ್ನ ಸಿನಿಮಾ ಮಾಡ್ತೇನೆ ಅಂತ ಹೇಳಿ ನನ್ನ ಹತ್ರ ನಮಗಿಬ್ಬರಿಗೂ ಇದು ಪತ್ರವಾಗಿ ನಾನು ಒಪ್ಪಿಕೊಂಡೆ. ಕಾದಂಬರಿಗೆ ಈ ಅಪರ್ಣ ಅಂತ ಈಗಿದ್ದಾರಲ್ಲ ಅವರದ್ದು, ಅವರು ನಟಿಯಾಗಿದ್ದರು, ಮುಖ್ಯ ನಟಿಯಾಗಿ ಆಯ್ಕೆಯಾಗಿದ್ರು. ಅದೇನಾಯ್ತಂದ್ರೆ, ರಾಜ್ಕುಮಾರ್ನ ಅರೆಸ್ಟ್ ಆಗಿ, ಇವರೇ ಬಂದು ಕರ್ಕೊಂಡೋಗಿ ಅರೆಸ್ಟ್ ಆಗಿ ಫಿಲ್ಮ್ ಚೇರ್ನ ಎಲ್ಲ ಕೆಲಸಗಳು ನಿಂತಿತ್ತು. ಜಯರಾಮ್ ಅವರು ಅದರ ಅಧ್ಯಕ್ಷರಾಗಿದ್ದು ಆ ಮಂದಾರ ಕಾದಂಬರಿ ಆ ಹೊತ್ತಿಗೆ ಅವರಿಗೆ ಸಿನಿಮಾ ಮಾಡ್ಲಿಕ್ಕೆ ಆಗಲಿಲ್ಲ. ವೀರಪ್ಪನ ಕೈಯಿಂದ ರಾಜ್ಕುಮಾರ್ ಬಿಡುಗಡೆ ಆಗಿ ಬಂದ ಮೇಲೆ
ಇದ್ದಕ್ಕಿದ್ದಾಗೆ ಈ ಟಿವಿ ನಾವು ಇದನ್ನು ಧಾರಾವಾಹಿಯಾಗಿ ಹಾಕ್ತೇವೆ, ನಮಗೊಂದು ನೀವು ಮಾಡಿ ಕೊಡ್ತೀರಾ ಅಂತ ಕೇಳಿದ್ರು. ಇದನ್ನ ಮಂದಾರದ ಮಾಡಿ ಒಂದು ಕೊಡಿ ಅಂತ ಜಯರಾಮ್ ಹತ್ರ ಕೇಳಿದ್ರಂತೆ. ಜಯರಾಮ್ ಏನ್ ಮಾಡಿದ್ರು, ನನ್ನ ಮಂದಾರ ತಗೊಂಡ್ರು, ನಾನು ಹೀಗೆ ಹಾಕ್ತಾ ಇದ್ದೇನೆ, ಆಗ್ಬೋದಾ ಅಂತ. ಓಕೆ, ಸಿನಿಮಾ ಆದ್ರೆ ಸಂತೋಷ ಆಗ್ತಿತ್ತು, ಮಂದಾರ ಆಗ್ಲಿ ಅಂತ ಹೇಳಿದೆ. ಅಂದ್ರೆ ಎಷ್ಟೋ ಸತ್ತೆ ಅದೃಷ್ಟ ಇಲ್ಲದೆ ಇದ್ರೆ ಹೀಗೆ ಕೆಲವೆಲ್ಲ ಆಗ್ತದೆ. ಅಂದ್ರೆ ಸಿನಿಮಾ ಆಗಿದ್ದಿದ್ರೆ ಅದು ಇವತ್ತಿಗೂ ಕೂಡ ಆಗ್ತಿತ್ತು, ಧಾರಾವಾಹಿ ಓಕೆ ಅವ್ರು ಮಾಡಿದಾಗೆ. ಅಂಥದ್ದನ್ನ ನಾವು ಒಪ್ಪಿಕೊಂಡಾಗ ಬದುಕು ಅಂದ್ರೆ ಬರವಣಿಗೆ ಬದುಕು ಇನ್ನು ಶ್ರೀಮಂತ ಆಗ್ತದೆ, ಒಳ್ಳೇದಾಗ್ತದೆ ಅಂತ ಹೇಳಿ ನನಗನ್ಸೋದು. ಕೊನೆಯದಾಗಿ ಬರವಣಿಗೆ ನನಗೆ ಮಾನಸಿಕ ಶಾಂತಿ, ಸ್ಥಿತಪ್ರಜ್ಞತೆ ಕೊಟ್ಟಂತೆ ಜೀವನದ ಹಲವು ಸೌಂದರ್ಯವನ್ನ ತೋರಿಸಿಕೊಟ್ಟಿದೆ. ಆ ಕಾಲದಲ್ಲಿ ಮತ್ತು ಈಗಲೂ ಪುತ್ತೂರಿನ ಸಾಹಿತ್ಯ ಲೋಕದ ಚಟುವಟಿಕೆಗಳು ನನಗೆ ಸಾಹಿತ್ಯ ಮಿತ್ರರನ್ನು, ಸಮಾನ ಮನಸ್ಕರನ್ನು ಒದಗಿಸಿದೆ. ನನ್ನ ಸಾಹಿತ್ಯದ ಬದುಕನ್ನು ಶ್ರೀಮಂತಗೊಳಿಸಿದೆ. ನಾಡಿನ ಸಂಪಾದಕರು, ಪ್ರಕಾಶಕರು ಅಭಿಮಾನದಿಂದ ಈಗಲೂ ನನ್ನ ಕೃತಿಗಳನ್ನು ಪ್ರಕಟಿಸಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಲವಾರು ಸಾಹಿತ್ಯ ವೇದಿಕೆಗಳು ಬದುಕಿನ ಜಂಜಾಟದ ಬೇಸರ ಬಾರದಂತೆ ಸದಾಕಾಲ ಚೈತನ್ಯದಲ್ಲಿ ಇರುವಂತೆ ಕಲ್ಪಿಸಿಕೊಟ್ಟಿದೆ. ಹೀಗಾಗಿ ನನ್ನ ಈ ಸುದೀರ್ಘ ಬದುಕಿನಲ್ಲಿ ಉಸಿರು ಇರುವ ತನಕ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಸನ್ಮಿತ್ರರಾದ ತಮಗೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಶಿವರುದ್ರಪ್ಪ ಒಂದು ಕಡೆ ಹೇಳ್ತಾರೆ, ಎನಿತು ಜನ್ಮದಲ್ಲಿ, ಎನಿತು ಜೀವನಿಗೆ, ಎನಿತು ನಾವು ಋಣಿಯೋ, ಅರಿತು ಬಾಳಿದರೆ ಬಾಳು ಎಂಬುದಿದು ಋಣದ ರತ್ನ ಗಣಿಯೋ. ಇದನ್ನು ಹೇಳ್ತಾ ಈ ಸುಂದರವಾದ ಸಂಜೆಯಲ್ಲಿ ನನ್ನನ್ನು ಆಹ್ವಾನಿಸಿ ನನ್ನ ಬದುಕಿನ ಮಾತನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿದ ಶ್ರೀಶಕುಮಾರಿಗೆ ಮತ್ತು ಬೇಸರ ಮಾಡದೆ ಆಲಿಸಿದಂತ ನಿಮಗೆಲ್ಲರಿಗೂ ನನ್ನ ಹಾರ್ದಿಕ ವಂದನೆ. ಏನಾದ್ರು ಕೊರದಿದ್ದಿದ್ರೆ ಏನಾದ್ರು ಹೇಳಿ, ಏನಾದ್ರು ಹೇಳಿ, ಅದೇನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಸ್ನೇಹಿತರೆ, ಎ.ಪಿ. ಮಾಲತಿ ಅವರು ನಾನು ಈ ವಿಷಯದ ಪ್ರಸ್ತಾಪ ಮಾಡುವಾಗಲೇ ಒಂದು ವಿಚಾರ ಹೇಳಿ, ನನಗೆ ಒಂದು ಗಂಟೆ ನಾನು ಮಾತನಾಡ್ತೇನೆ, ಆಮೇಲೆ ನಾವು ಬಂದಂತ ಆಡಿಯನ್ಸ್ ಒಟ್ಟಿಗೆ ಡಿಸ್ಕಷನ್ ಮಾಡ್ಕೊಳ್ಳುವ. ಹಾಗಾಗಿ ಅದಕ್ಕೊಂದು ಒಳ್ಳೆಯ ಸಮಯ ಸಿಕ್ಕಿದೆ. ನಮ್ಮ ಆಲೋಚನೆಗಳನ್ನು ಅವರ ಕಾದಂಬರಿಗಳು ಅಥವಾ ಅವರ ಅನುಭವಗಳೊಟ್ಟಿಗೆ ನಾವು ಹಂಚಿಕೊಂಡು ಬ್ಲೆಂಡ್ ಮಾಡುತ್ತಾರೆ, ನಮ್ಮದೇ ಒಂದು ಕಾಂಬಿನೇಷನ್ಗಳನ್ನು ಒಂದಷ್ಟು ಮಾಡಿಕೊಳ್ಬೋದು ಅಂತ ಅನಿಸ್ತದೆ. ಶ್ರೀ ಪ್ರೊಫೆಸರ್ ಹರಿನಾರಾಯಣ್ ಮಾಡವ್ ಅವರು ಈ ಡಿಸ್ಕಷನ್ ಪ್ರಾರಂಭಿಸ್ತಾರೆ. ಸರ್, ಇಲ್ಲಿಗೆ ಬಂದ್ರೆ ಒಳ್ಳೆಯದು. ಬನ್ನಿ. ಮರಿಕೆಗೆ ಬಂದಾಗ, ಮರಿಕೆ ಕುಟುಂಬ ಸೊಸೆಯಾಗಿ ಬಂದಾಗ ಇದ್ದ ವಾತಾವರಣ ಅಂತ ಹೇಳಿದ್ರೆ, ನಿಮ್ಮ ಹಿನ್ನೆಲೆ, ನಿಮ್ಮ ಮಾವ ಎ.ಪಿ. ಸುಬ್ಬಯ್ಯನವರು ಅವರು ಪುತ್ತೂರಲ್ಲಿ ಬಹಳ ಸಾಹಿತ್ಯದ ಕೆಲಸ ಮಾಡಿದ್ರು. ಅವರ ಪ್ರೇರಣೆ ಮತ್ತು ಮರಿಕೆ ಕುಟುಂಬದ ಹುಟ್ಟು ಪ್ರೇರಣೆ ನಿಮಗೆ ಹೇಗಾಯಿತು? ಪುತ್ತೂರಿನ ಒಡನಾಟದಲ್ಲಿ ಸಾಹಿತ್ಯದ ಚಟುವಟಿಕೆ ಆಗ ಹೇಗಿತ್ತು? ಅವರೆಲ್ಲ ತುಂಬಾ ಸುಸಂಸ್ಕೃತರು, ಓದು, ಸಂಗೀತ ಎಲ್ಲ ತಿಳಿದವರು. ಅಂತ ಒಂದು ಎಲ್ಲರೊಟ್ಟಿಗೆ ಹೊಂದಿಕೊಳ್ಳುವಂತ ಕುಟುಂಬ ತೀರಾ ಅಪರೂಪ. ನನ್ನ ಅತ್ತಿಗೆಂದರಾಗ್ಲಿ, ಮೈದನ ಭಾವಂದರಾಗ್ಲಿ ಬಹಳ ಒಂದು ಅರ್ಥ ಮಾಡಿಕೊಳ್ಳುವಂತ ಜನ. ಹಾಗಾಗಿ ನಾನು ಬರೀತಾ ಇದ್ರೆ ಅವರು ಬಂದೊಂದು ಸಂತೋಷ ಪಡ್ತಾರೆ ಹೊರತು, ಅಯ್ಯೋ ಅವ್ರೆಂತ ಬರೀತಾರೆ ಅದೊಂದು ಟೀಕೆ ಒಮ್ಮೆ ಇಲ್ಲ. ಹಾಗಾಗಿ ನಾನು ಆ ಮಟ್ಟಿಗೆ ಅದೃಷ್ಟವಂತೆ, ಇಷ್ಟೊಳ್ಳೆ ಕುಟುಂಬದಿಂದ ಆದದ್ರಿಂದ ತವರು ಮನೆಯ ನೆನಪೇ ಬಾರದ ಹಾಗೆ ನನ್ನ ಅತ್ತಿಗೆದ್ರೆಲ್ಲ ಸಹಾಯ ಮಾಡಿದ್ದಾರೆ. ಅಂದ್ರೆ ಆಗ ನಾನು ಸಣ್ಣ ಆದ್ರಿಂದ ಎಲ್ಲ ರೀತಿಯಲ್ಲಿ ಅಕ್ಕ ತಂಗಿಯ ತರವೇ ಇದ್ರು ಅಂತ ಹೇಳ್ಬೋದು. ಈಗ ನಾದಿನಿಯ ಅತ್ತಿಗೆ ಅಕ್ಕ ತಂಗಿಯರು ಆ ತರ. ಪುತ್ತೂರಿನ ಕರ್ನಾಟಕ ಸಂಘಕ್ಕೆ ಕಾರಂತರ ಕೊಡುಗೆ ಇದ್ದ ಹಾಗೆ ಕಾರಂತರಿಗೆ ಒಂದು ಬಹಳ ನಿಕಟವರ್ತಿ ಸ್ನೇಹಿತರಾಗಿ ಎ.ಪಿ. ಸುಬ್ಬಯ್ಯನವರು ನಾವು ಕೇಳಿದ್ದೇವೆ. ಅವರ ಚಟುವಟಿಕೆಗಳ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದು? ಎ.ಪಿ. ಸುಬ್ಬಯ್ಯನವರ ಕೃತಿಗಳ ಬಗ್ಗೆ ಏನಾದರೂ ಆ ಕಾಲದಲ್ಲಿ ಎಷ್ಟು ಅಚ್ಚಾಗಿತ್ತು? ಅವರು ಇದು ಡೇವಿಡ್ ಕಾಪರ್ಫೀಲ್ಡ್ ಅನ್ನ ಅನುವಾದ ಮಾಡಿದ್ದು ನನ್ನ ಮಾವನವರೇ. ಮತ್ತೆ ಗುರುಗಳೊಡನೆ ಸಂವಾದ, ದುಃಖಾರ್ಥರು ಅದನ್ನ ಅನುವಾದ ಮಾಡಿದ್ದು ಕೂಡ ಮಾವನಿಗೆ ತುಂಬಾ ಅನುವಾದದ ಹುಚ್ಚಿತ್ತು. ಮತ್ತೆ ಅನುವಾದ ಮಾಡ್ತಿದ್ರು.
ಚೆನ್ನಾಗಿ ಅನುವಾದನೆ ಮಾಡ್ತಿದ್ದೆ. ಮತ್ತೆ ಕಾದಂಬರಿ ಯಾವಾಗಲೂ ಬರ್ತಿದ್ರು ಮನೆಗೆ, ಇಲ್ಲಿ ಮನೆಗೆ. ಹಾಗೆ ಮದುವೆ ಆಗಿ ನೀವು ಕೇಳಿದ್ದಕ್ಕೆ ನಾನು ಹೇಳಿದ್ದು, ಮದುವೆಗೆ ಹಾಗೆ ಹೋದಾಗ ಇವರು ಕಾದಂಬರಿ ಭೇಟಿಗೆ ಹೋಗಿದ್ರು. ಆಮೇಲೆ ನಾವು ಒಟ್ಟಿಗೆ ಮಾತಾಡ್ತಾ ಇವಳಿಗೆ ಬರೀ ಆಸೆ ಉಂಟಂತೆ, ನಿನಗೊಂದು ಒಳ್ಳೆ ರತ್ನ ಸಿಕ್ಕಿತ್ತು ಅಂತ ಬೇಸಿಗೆ ಅಂತ ಇದ್ದಾರೆ. ಹಾಗಂತಾನೆ ಕಾರಂತರದ್ದು ನಾವು ಸಣ್ಣದಿರುವಾಗ ಬೇಂದ್ರೆಯವರ ಮನೆಗೆ ಹೋದಾಗೆ ಎಷ್ಟು ಬಾಲಿಶ ಮನಸ್ಸು ಅಂತ ಇದ್ರೆ ಕಾರಂತರ ಹತ್ರ ಹೋಗ್ಲಿಕ್ಕೆ ನಮ್ಗೆ ಹೆದರಿಕೆ. ಆಗ ಬುದ್ಧಿ ಓದಿತ್ತು, ಹಾಗೆ ಹೋಗ್ತಿದ್ದೇವೆ ನಾವು. ಲೀಲಾ ಕಾರಂತರು ಇದ್ರು, ಮಾತಿ ಯಾವಾಗಲೂ ಬಾಯಿಲಿಗೆ ಅಂತ ಯಾವಾಗಲೂ ಹೇಳುವರು. ಅಂದ್ರೆ ಇವರು ಕಾರಂತರ ದೊಡ್ಡ ಭಕ್ತ ಮನೆಯವರು, ಹಾಗಾಗಿ ಹೋಗಿ ಬರ್ತಾ ಇದು ಮಾಡ್ತಿದ್ರು. ಮಾಲತಿಕ, ನೀವು ಬರಿತಾ ಇರುವಾಗ ನೀವು ನಿಮ್ಮ ಪಾಡಿಗೆ ಬರಿತಾ ಇದ್ರ ಅಥವಾ ನಿಮ್ಗೆ ಸಮಕಾಲೀನ ಲೇಖಕಿಯರೊಂದಿಗೆ ಒಡನಾಟ ಸಂಪರ್ಕ ಇತ್ತ? ಇದ್ರೆ ಯಾರ ಜೊತೆ ಎಲ್ಲ ಇತ್ತು? ಅದಿತ್ತು. ಅದು 75ನೇ ಇಸ್ವಿಯಿಂದಲೇ ಹಮಾನಾಯಕರೊಂದು ಮಹಿಳಾ ಲೇಖಕಿಯರ ಸಮ್ಮೇಳನ ಅಂತ ಮಾಡಿದ್ವಿ ಇಲ್ಲಿ ಮೈಸೂರಲ್ಲಿ. ಆಗಿಂದ ಶುರುವಾದದ್ದು. ಅಂದ್ರೆ ಆ ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಇವಳೊಬ್ಬಳು ಇದ್ದಾಳೆ ಬರೆಯುವಳು ಅಂತ ಬೇರೆ ಬೇರೆ ಸಮ್ಮೇಳನ ಆದಾಗ ಆಹ್ವಾನಿತರಾಗಿ ಹೋಗಿದ್ದೇನೆ. ಆಗಲ್ಲಿ ತುಂಬಾ ಹತ್ತಿರ ಇದ್ದದ್ದು ಅನುಪಮ ನಿರಂಜನ್, ಮತ್ತೆ ಇವರು ಏನಂತ ಹೇಳಿದ್ರೆ MK ಇಂದಿರಾ ಅವರು ಟೀಕೆ, ಯಾರಾದ್ರೂ ಒಬ್ರು ಸ್ಟೇಜಲ್ಲಿ ಟೀಕೆ ಮಾಡಿದ್ರೆ ಅಲ್ಲಿ ಎದುರು ಹೇಳ್ತಿರ್ಲಿಲ್ಲ. ಆದ್ರೆ ನಾವು ಗ್ರೂಪ್ನಲ್ಲಿ ಕೂತಾಗ ಹೀಗೆ ಮಾಡಬಾರ್ದು, ಹೀಗೆ ಮಾಡ್ಬೇಕು ಅಂತ ಸರಿಯಾಗಿ ಹೇಳ್ತಿದ್ವಿ ಹೀಗೆ. ಆದ್ರೆ ಸ್ಟೇಜಲ್ಲಿ ಯಾರಾದ್ರೂ ತಮಾಷೆ ಮಾಡಿದ್ರೆ ಅಥವಾ ಏನಾದ್ರೂ ಅಂದ್ರೆ ತ್ರಿವೇಣಿಯನ್ನ ನೋಡಿ ಎಲ್ಲರೂ ಬರೀತಾರೆ ಅಂತ ಹೇಳಿ ಆಗೊಂದು ಮಾತಿತ್ತು. ಅದು ಅಲ್ಲ ಅಂತ ಹೇಳಿ MK ಇಂದಿರಾ ಕೂಡ ಸೇರಿಕೊಳ್ತಿದ್ರು ಅಷ್ಟೇ ಹೊತ್ತು. ಮತ್ತೆ ಬೇರೆ ಕಡೆಯಲ್ಲೇ ಹೋದಾಗ ಆಯಾ ಹೊತ್ತಿಗೆ ನಮ್ಮನ್ನು ಕರೆದಾಗ ಅಲ್ಲಿಯ ಸಂಪರ್ಕ ಇತ್ತು. ಮತ್ತೆ ಇಲ್ಲಿ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಅಧ್ಯಕ್ಷ ಆಗಿದೆ 2 ವರ್ಷಕ್ಕೆ. ನಿಜವಾಗಿ ಆಗ ತುಂಬಾ ಅನುಭವ ಆಯ್ತು ನನಗೆ. ನಾವಂದ್ರೆ ಮನೆಯಿಂದ ಹೊರಗೆ ಹೋದ ಮೇಲೆ ಅವರೆಲ್ಲರೊಟ್ಟಿಗೆ ಕೂಡಿ ಕೆಲಸ ಮಾಡುವಾಗ ನಾವು ನಮ್ಮ ಸಮಾನ ಮನಸ್ಕರಾದ್ರೂ ಕೂಡ ಅವರನ್ನೆಲ್ಲರನ್ನೂ ತೂಗಿಕೊಂಡು ನಾವು ಹೋಗ್ಬೇಕಾಗ್ತದೆ ಎಲ್ಲಿ ಇದ್ರೂ ಕೂಡ. ಅಂದ್ರೆ ಅದೊಂದು ಬಾಂಧವ್ಯ ಲೇಖಕಿಯಲ್ಲಿ ಇರುವಂಥದ್ದು. ನನ್ನ ಮಟ್ಟಿಗೆ ಯಾವ ಈಗ ಸಮಾನಸ್ಕರ ಅಲ್ಲದವರು ಯಾರೂ ಸಿಕ್ಕಲಿಲ್ಲ, ಜೀವನದಲ್ಲೇ ಸಿಕ್ಕಲಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಅಲ್ಲ, ಹಾಗಾಗಿ ಇಲ್ಲಿ ಪುರಂದರ ಭಟ್ರಲ್ಲಿ ಕಾರ್ಯಕ್ರಮ ಆದಾಗ ನಾವಿಬ್ರು ಯಾವಾಗಲೂ ಬರ್ತಿದ್ದೆವು. ಯಾವಾಗಲೂ ಅಲ್ಲಿ ಯಾರದ್ದೇ ಭಾಷಣ ಇರಲಿ, ಈಗ ಸ್ವಲ್ಪ ದೂರ ಆಗಿದೆ. ಮತ್ತೆ ಈಗ ಇವರೇ ಇದ್ದಾರೆ, ಆದಷ್ಟು ಬರ್ಲಿಕ್ಕೆ ಆಗದೆ ಇಲ್ಲ. ಪ್ರೀತಿಸ್ತೇನೆ ಇದನ್ನ ಎಂಥದ್ದು ಸಾಹಿತ್ಯದ ಪ್ರಾಕಾರಗಳನ್ನ ಹೋಗ್ಬೇಕಂತ ಮನಸ್ಸಿದ್ದಲ್ಲಿ ಕೂಡ ಎಷ್ಟೋ ಸತ್ಯ ಆಗುದಿಲ್ಲ. ಮತ್ತೆ ಸ್ನೇಹಿತೆ ಅಂತ ಹೇಳಿ ಆಗಿ ಹೀಗೆ ಅಂತ ಹೆಸರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬಹಳಷ್ಟು ಮಂದಿ ಇದ್ದಾರೆ ಹಾಗೆ. ಮೇಡಮ್, ನೀವು 1960-70ರ ದಶಕದಲ್ಲಿ ಕಾದಂಬರಿಗಳನ್ನು ಬರೀತೀವಿ. ನೀವು ಬರೆಯುವ ಕಾಲಕ್ಕೆ ಇಲ್ಲಿ ಮಹಿಳಾ ಕಾದಂಬರಿಕಾರ್ತಿಯರು ಇನ್ನಷ್ಟು ಜನ ಬರೀತಾರೆ. ಅವರು ಅದು ಸುಧಾಮೂರ್ತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಅಥವಾ ಆ ಥರದ ತ್ರಿವೇಣಿ ಅವರು ಅವರ ಹೆಸರು ಹೇಳ್ತಾ ಇದ್ದಾರೆ. ಅದಲ್ಲದೆ ವಾಣಿ ಅವರಿದ್ರು, ಅವರೆಲ್ಲ ಬರೀತಾ ಇದ್ರು. ಅವರು ಆಗ ಇಲ್ಲಿ ಒಂದು ಸಣ್ಣ ವಾತಾವರಣ ಹೇಗಿದ್ರೆ ಅವರು ಮಹಿಳಾ ಕಾದಂಬರಿಕಾರರು, ಅವರು ಅಡಿಗೆ ಮನೆ ಸಾಹಿತ್ಯದ ಬಗ್ಗೆ ಮಾತ್ರ ಬರೀತಾರೆ ಅಂತ ಹೇಳುವಂತ ಆರೋಪಗಳು ಇತ್ಯಾದಿಗಳೆಲ್ಲ ಇದ್ದದ್ದು. ಮತ್ತು ಆ ಸ್ತ್ರೀವಾದ ಎನ್ನುವಂಥದ್ದು ಚಾಲ್ತಿಯಲ್ಲಿ ಇಲ್ಲದಂತ ದಿವಸಗಳಾಗಿತ್ತು. ಆಗ ಆ ಕಾದಂಬರಿಕಾರ್ತಿಯರನ್ನೆಲ್ಲ ಒಂದು ಜನಪ್ರಿಯ ಕಾದಂಬರಿಕಾರ್ತಿಯರು ಅಂತ ಹೇಳ್ತಾ ಇದ್ರು. ಆ ಸಾಲಿಗೆ ಸೇರಿಸುವುದಿಲ್ಲ. ಯಾರನ್ನ? ನಿಮ್ಮನ್ನ MG ಮಾರುತಿಯವರನ್ನ ಜನಪ್ರಿಯ ಕಾದಂಬರಿಕಾರ್ತಿಯರ ಸಾಲಿಗೆ ಸೇರಿಸುವುದಿಲ್ಲ. ಅದು ಗೊತ್ತಿಲ್ಲ ನನಗೆ. ಅದು ಜನ ಆಯ್ಕೆ ಮಾಡ್ಬೇಕು. ಅದು ನಾವು ಆಯ್ಕೆ ಮಾಡುವಂಥದ್ದಲ್ಲ. ಅವರು ಜನಪ್ರಿಯ ಇದ್ರೆ ಆಗ ಓದ್ತಾರೆ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಕಾದಂಬರಿಗಳನ್ನು ಓದ್ತಾ ಇದ್ರು. ಹೌದು. ಜನಪ್ರಿಯ ಕಾದಂಬರಿ ಅದು ತಮಾಷೆ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಇಲ್ಲ ಜನ ಅಡಿಗೆ ಮನೆ ಸಾಹಿತ್ಯ ಅಂತ ಹೇಳಿದ್ದು ನಿಜ. ಆದ್ರೆ ಈಗ ಇಲ್ಲ. ಈಗ ಅದರಿಂದನೂ ಮುಂದೆ ಹೋಗಿದ್ದಾರೆ. ಈಗಿನ ಕಾದಂಬರಿಗಳ ಇದು ಬೇರೆ. ಮತ್ತೆ ಗಂಡಸರಿ ಸರಿಸಮಾನವಾಗಿ ಕಾದಂಬರಿ ಅಂತೆಲ್ಲ ಬಾಕಿದ್ರಲ್ಲಿ ಕೂಡ ಬರೀತಾ ಇದ್ದಾರೆ. ಆಗ ಜಸ್ಟ್ ಮಹಿಳೆಯರು ಓದಲಿಕ್ಕಾದ್ರೂ ಇರ್ಲಿ ಅಂತೇಳಿ ಕಾದಂಬರಿಗಳು ಪ್ರಿಂಟು ಆಗ್ತಿತ್ತು, ಪತ್ರಿಕೆಯನ್ನು ತಗೊಳ್ತಿದ್ರು. ಯಾಕಂದ್ರೆ ನಂದೆಲ್ಲ ಹೆಚ್ಚು ಬಂದು ಪತ್ರಿಕೆಯಲ್ಲಿ ಬಂದೆ ಮತ್ತೆ ಪುಸ್ತಕ ಅದು ಆ ಕಾಲಘಟ್ಟದಲ್ಲಿ.
ಇದೆಲ್ಲ 2000 ಇಸ್ವಿಯ ಒಳಗಡೆ ಆ 22 ವರ್ಷವೂ ಕಾದಂಬರಿ ಪ್ರಿಂಟ್ ಆಗ್ತಾ ಇದ್ದಿತ್ತಲ್ಲ ಹಾಗೆ. ನಮಸ್ಕಾರ. ನಮಸ್ಕಾರ. ನಾವೆಲ್ಲ ಕಾಲೇಜಿಗೆ ಹೋಗುವ ದಿನಗಳಿಂದಲೇ ನಿಮ್ಮ ಬರಹಗಳನ್ನು, ನಿಮ್ಮ ಕಾದಂಬರಿಗಳನ್ನು ಓದ್ತಾ ಬಂದವರು. ನೀವು ಈಗ ಮಾತನ ಮಧ್ಯೆ ಹೇಳ್ತಾ ಇದ್ರಿ 60, 70, 80ರ ದಶಕದಲ್ಲಿ ನಿಮ್ಮ ಕ್ಲೈಮ್ಯಾಕ್ಸ್ ಎನ್ನುವ ಹಾಗೆ ನಿಮ್ಮ ಪ್ರಮುಖ ಕಾದಂಬರಿಗಳೆಲ್ಲ ಬಂದಂತ ಅವಧಿಯಲ್ಲಿ ಅನೇಕ ಓದುಗರನ್ನು ರಾಜ್ಯಾದ್ಯಂತ ನೀವು ಪಡೆದಿದ್ದೀರಿ. ಆಗಿನ ಓದುಗರಿಗೂ ಈಗಿನ ಓದುಗರಿಗೂ ನೀವು ಗಮನಿಸಿದ ಹಾಗೆ ಈಗ ಇವತ್ತು ನೀವು ಬರೀತಾ ಇದ್ದೀರಿ, ಆ ಕ್ಷೇತ್ರದಲ್ಲಿ ಸಕ್ರಿಯವಾಗೇ ಇದ್ದೀರಿ. ಹೊಸ ತಲೆಮಾರು, ನಾವೆಲ್ಲ ಹೇಳ್ತಾ ಇರ್ತೇವೆ ಹೊಸ ತಲೆಮಾರು ಓದಿನಿಂದ ದೂರ ಹೋಗಿದೆ ಅಂತೆಲ್ಲ. ನಿಮ್ಮ ಕಾದಂಬರಿಗಳನ್ನು ಓದುವ ಒಂದು ದೊಡ್ಡ ವರ್ಗ ಒಂದು ಗೆರೆ ಎಳೆದಿದ್ರೆ 20ನೇ ಶತಮಾನ ಮತ್ತು 21ನೇ ಶತಮಾನ ಕಿತ್ಕೊಳ್ಳೋದು. ಈಗ ನಾವು 21ನೇ ಶತಮಾನ 4 ಶತಮಾನ ಬಂದ ಆಯ್ತು, 25 ವರ್ಷ ದಾಟಿ ಆಯ್ತು. ಈಗ ಮತ್ತು ಆಗ ನಮ್ಮ ಓದುಗರ ಮತ್ತು ನಿಮ್ಮ ಕಾದಂಬರಿಯನ್ನ, ನಿಮ್ಮ ಬರಹಗಳನ್ನು ಸ್ವೀಕರಿಸ್ತಾ ಇದ್ದವರ ಮನಸ್ಥಿತಿ ಮತ್ತು ಅವರು ಕೊಡ್ತಾ ಇದ್ದ ಪ್ರತಿಕ್ರಿಯೆ, ಇದನ್ನೇನಾದ್ರೂ ಹೋಲಿಸ್ಲಿಕ್ಕೆ ಆಗ್ತದ? ಇವತ್ತು ನಾವು ಇಲ್ಲಿದ್ದೇವೆ, ನಿಮ್ಮ ಅನುಭವದ ಹಿನ್ನೆಲೆ ಅಲ್ಲ, ಈಗ ಪುಸ್ತಕ ಪ್ರಕಟಣೆ ಆದ್ರೂ ಹೇಗೆ ಓದ್ತಾರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೋ ಸತಿ ಪ್ರಿಂಟ್ ಆದೇ ಜನರಿಗೆ ಗೊತ್ತಿಲ್ಲ. ಧಾರಾವಾಹಿ ಹೇಗೆ ಬಂದ್ರೆ ಅದು ಓದುವ ವರ್ಗ ಇದ್ರೆ ಮಾತ್ರ ಗೊತ್ತಾಗ್ತದೆ ಹೊರತು ಇಲ್ಲದಿದ್ರೆ ಹೆಚ್ಚಾಗಿ ಕಂಪ್ಯೂಟರ್ನಲ್ಲಿ ನಮ್ಮ ಇದರಲ್ಲಿ ಈಗ ಮೊಬೈಲ್ನಲ್ಲಾದರೂ ಅಥವಾ ಬೇರೆ ಈಗ ಫೇಸ್ಬುಕ್ ಅಲ್ಲಿ ಅಂಥದ್ದೇನಾದ್ರೂ ಕಾದಂಬರಿ ಎಲ್ಲ ಬರುವಂಥದ್ದುಂಟು. ಆಗ ಅಂಥದ್ದೇನಾದಿದ್ರೆ ಇವರು ಬರೀತಾರೆ ಅಂತೇಳಿ ಗೊತ್ತಾದಿದ್ದೆ ಹೊರತು ಇಲ್ಲದಿದ್ರೆ ಓದುವ ಈ ಪುಸ್ತಕಗಳನ್ನು ಓದುವವರ್ಗ ಕಡಿಮೆ ಆಗಿರ್ತದೆ. ಅಲ್ಲಿ ನೋಡಿದ್ರೆ ಕಡಿಮೆ ಆಗೋದಿಲ್ಲ. ಪುಸ್ತಕದ ಸಂತೆಗೆ ಹೋದ್ರೆ ಮಾರಾಟ ಆಗ್ತಾನೆ ಇರ್ತದೆ. ಈಗ ಅವಧಿಯಲ್ಲಿ ಕಾದಂಬರಿ ಬಂತು ನನ್ನದು ಹೊಳೆಬಾಗಿಲು. ಹಾಗೆ ನೋಡಿದ್ರೆ ತುಂಬಾ ಜನರಿಗೆ ಅದು ಮುಟ್ಟಿದೆ. ಹಾಗೆ ಬಂದಿದ್ರೆ ಮುಟ್ಟಿತಿತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಎಲ್ಲಿಂದ ಗುಲ್ಬರ್ಗದಿಂದ ಒಬ್ರು ಬರ್ದಿದ್ದಾರೆ ಅದರ ಬಗ್ಗೆ. ಅಂದ್ರೆ ಮುಟ್ಟದ ಅಲ್ಲಿ ಈ ಬ್ಲಾಗಿಗೂ ಇಂಥದಕ್ಕೆ ಹಾಕಿದ್ರೆ ಮುಟ್ತದೆ. ಮತ್ತೆ ನಮ್ಮ ಯಾವುದೇ ಕಾದಂಬರಿಗೆ ರೀಪ್ರಿಂಟ್ ಹಾಕೋದಿಲ್ಲ. ದೊಡ್ಡ ದೋಷ ಅಂದ್ರೆ ಮೊದಲು ಹಾಕ್ತಿದ್ರು, ಈಗ ರೀಪ್ರಿಂಟ್ ತುಂಬಾ ಫೇಮಸ್ ಆದವರು ಬರ್ದಿದ್ರು. ನಮ್ದೆಲ್ಲ ನಾರ್ಮಲ್ ಇರುವ ವಿಷಯ ಆಗ ಹೇಳಿದ್ನಲ್ಲ, ನಮ್ಮ ಬೌದ್ಧಿಕ ಮಟ್ಟ ಎಷ್ಟುಂಟು ಹಾಗೆ. ಆದ್ರೆ ಈ ನಾರ್ಮಲ್ ಅಲ್ಲಿ ಕೂಡ ಈ ಬ್ಲಾಗಿನಲ್ಲೆಲ್ಲ ಬಂದ್ರೆ ಬೇಗ ನಾವು ರೀಚ್ ಆಗ್ತೇವೆ ಓದುವುದು ಅಂತ ಅನಿಸಿದ್ದು ನನಗೆ. ಹಾಗೆ ಇದಕ್ಕೆ ಪೂರಕವಾದ ಇನ್ನೊಂದು ಪ್ರಶ್ನೆ ನಾನು ಕೇಳಬಹುದಾ ಅಂತ ಗೊತ್ತಿಲ್ಲ. ಈಗ ನಾವು ಸಾಮಾನ್ಯ ಎಲ್ಲ ಸಾಹಿತ್ಯ ವೇದಿಕೆಗಳಲ್ಲಿ ಈ ಒಂದು ಪ್ರಶ್ನೆ ಬಂದೇ ಬರ್ತದೆ. ಈಗ ಇಷ್ಟು ವಿಸ್ತಾರವಾದಂತಹ ಸಾಹಿತ್ಯ ರಾಶಿಯನ್ನು ನೀವು ಕೊಟ್ಟಿದ್ದೀರಿ, ಓದುಗರಿಂದ ಒಳ್ಳೆ ಪ್ರತಿಕ್ರಿಯೆಗಳು ಬರ್ತಾ ಇತ್ತು. ವಾಟ್ ಅಬೌಟ್ ವಿಮರ್ಶೆ? ಈಗ ಆ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಓದುಗ ಕೃತಿಕಾರರು ಅದರ ಬಗ್ಗೆ ಆಸಕ್ತಿ ವಹಿಸುವುದಿಲ್ಲ, ಏನ್ ಬೇಕಾದ್ರೂ ಆಗ್ಲಿ ಅಂತ. ನಿಮ್ಮ ಕಾದಂಬರಿಗಳ ಬಗ್ಗೆ ವಿಮರ್ಶಕ ವಲಯ ಅದನ್ನ ಹೇಗೆ ಸ್ವೀಕರಿಸಿದೆ? ನಿಮ್ಗೆ ಸಾಕು ಸಮಾಧಾನ ಇದೆಯಾ? ಹೇಳಿದ್ದೆ ಸರಿಯಾ ತಪ್ಪ ಗೊತ್ತಿಲ್ಲ, ಹೇಳ್ಬೋದಾ ಅಂತ. ಅಲ್ಲ, ಅದನ್ನ ಏನಾದ್ರೂ ಬ್ಯಾಡ್ ಎಲ್ಲಾದ್ರೂ ಸೆಮಿನಾರ್ ಮಾಡಿದ್ರೆ ಆಗ ಕಾದಂಬರಿಗಳ ಬಗ್ಗೆ ಅಧ್ಯಯನ ಕೂಡ ಅದನ್ನು ಗೊತ್ತಿದೆ. ಇಲ್ಲ ಇಲ್ಲ, ಅಧ್ಯಯನ ಎಲ್ಲೋ ಒಂದಕ್ಕೆ ಎರಡಕ್ಕೂ ಇಲ್ಲ, ಆಗಿಲ್ಲ. ಅದು ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಈಗ ರೀಪ್ರಿಂಟ್ ಇಲ್ಲವೇ ಇಲ್ಲಲ್ಲ. ಈಗ ಹೊಸ್ತನ್ನ ತಕೊಂಡು ಹೋಗ್ಬೇಕಾದ್ರೆ ಪ್ರಿಂಟ್ ಆಗಿದ್ರೆ ತುಂಬಾ ಕಷ್ಟ ಉಂಟು ಈಗಿನ ಇದರಲ್ಲಿ. ಪತ್ರಿಕೆ ಇಡಿಲ್ಲ, ಪತ್ರಿಕೆಗಳು ಚೆನ್ನಾಗಿ ಗೊತ್ತಾಗ್ತದೆ ನಮ್ಮ ಕಥೆಗಳ ಬಂದಾಗ ಅದರ ವಿಮರ್ಶೆಯಲ್ಲಿ ಅಂದಾಜಾಗ್ತದೆ, ಇದು ಒಳ್ಳೆದಾಗಿದೆ ಅಂದ್ರೆ ಇನ್ನೊಂದು ಬೇಡಿಕೆಯು ಹಾಗೆ ಬಂದಿರ್ತದೆ, ಗೊತ್ತಾಗ್ತದೆ. ಹಾಗಾಗಿ ಪ್ರಿಂಟು ಹಾಕುದಿಲ್ಲ ಅಂತ ಆಗ್ಬೋದು. ನಾವಿನ್ನು ನಮ್ಮ ಪುಸ್ತಕಗಳು ಉಳಿಬೇಕು ಅನ್ನೋ ದೃಷ್ಟಿನಿಂದ ಈಗ ಅಭಯ ಸುಮಾರು ಇದನ್ನ ಓಪನ್ ಮಾಡಿದ್ದಾರೆ ಸಂಚಿ. ಇದರಲ್ಲಿ ಅದಕ್ಕೆಲ್ಲ ಸೇರಿಸಿ ಬಿಟ್ಟಿದೆ. ಹಾಗಾಗಿ ಕೆಲವು ಮಂದಿಗಾದ್ರೂ ಅದು ಹೋಗಿ ಮುಟ್ಟುತ್ತಾ ಉಂಟು. ಅದನ್ನ ಬ್ಲಾಗ್ ಓಪನ್ ಮಾಡಿ ಹೆಸರು ಹಾಕಿದ ಕೂಡಲೇ ಸಂಜೆ ಇದನ್ನ ಹಾಕಿ ಹೆಸರು ಹಾಕಿದ ಕೂಡಲೇ ಇಡೀ ಕಾದಂಬರಿ, ಎಲ್ಲ ಕಾದಂಬರಿ ಕೃತಿಗಳು ಅಷ್ಟು ಬರ್ತದೆ. ಮತ್ತೆ ನಮ್ದು ಎಷ್ಟು ಓದಿದ್ದಾರೆ ಅಂತ ಕೂಡ ಗೊತ್ತಾಗ್ತದೆ. ನಾವೇ ತೃಪ್ತಿ ಪಟ್ಟುಕೊಳ್ಳೋದು ಇಷ್ಟು ಓದಿದ್ದಾರೆ, ಇಷ್ಟು ಇದು ಉಂಟು ಅಂತೇಳಿ. ಕಷ್ಟ ಉಂಟು ಈ ಪ್ರಕಾಶನ ಇದರಲ್ಲಿ. ಮತ್ತೆ ಸೆಮಿನಾರ್ ಮಾಡಿದ್ರೆ ಅನುಪಮ ಇದ್ದಾಗಲೇ ಹೇಳ್ತಿದ್ರು, ವಸ್ತುನಿಷ್ಠ ವಿಮರ್ಶೆ ಆಗ್ಲೇಬೇಕು ಲೇಖಕ್ಕೆ ಇರದ್ದು, ಪುರುಷರ ಒಟ್ಟಿಗೆ ಸೇರಿ ಅಂತ.
ಈ ಸದ್ಯ ಸೆಮಿನಾರ್ ಅವರು ಅಲ್ಲಿ ಮಾಡಿದ್ರು, ಇಲ್ಲಿ ಬೆಂಗಳೂರಿನಲ್ಲಿ ಅನುಪಮ ಪ್ರಶಸ್ತಿ ಕೊಡೋ ಸಂದರ್ಭದಲ್ಲಿ 3 ಲೇಖಕಿಯರದನ್ನ ವಿಮರ್ಶೆಗೆ ಅಂತ ಪುಸ್ತಕಗಳನ್ನ ತಕೊಂಡು ಅಲ್ಲಿ ಕಾಲೇಜ್ ಮಕ್ಕಳೆಲ್ಲ ಇದ್ರು. ಅವರು ಹೇಳ್ತಿದ್ರು ಮಕ್ಕಳನ್ನು, ಕೂತ್ಕೊಳ್ಳಿ, ಈ ಲೇಖಕಿಯರು ಒಬ್ರು ಇದ್ದಾರೆ ಅಂತ ಜನರಿಗೆ ಗೊತ್ತಾಗ್ಲಿ, ಇವರ ಕೃತಿಗಳು ಹೇಗಿದ್ದಾರೆ ಓದಿ ನೋಡಿ, ಇಲ್ಲಾದ್ರೂ ಇದರಲ್ಲಿ ಪೇಪರ್ಸ್ ಅವರು ಓದೋದನ್ನು ಓದಿ ಆಮೇಲೆ ಪುಸ್ತಕ ತಂದು ಓದಿ ಕೊಡಿ ಅಂತ ಹೇಳ್ತಾ ಇದ್ರು. ಎಷ್ಟು ಮುಟ್ಟುತ್ತದೆ. ಈಗ ತುಂಬಾ ಕಷ್ಟ ಉಂಟು ಓದುವ. ಜಿ.ಟಿ. ನಾರಾಯಣ ರಾಯರ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ನೀವು ಮಾಲತಿ ಯಾವುದಕ್ಕೆ ಮೊದಲು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬೇರೆ ಏನೋ ಹೆಸರಿತ್ತು ಅಂತ ಹೇಳಿದ್ರೆ ನೆನಪು. ಅದು ನೀವು ಸಾಹಿತ್ಯಕ್ಕಾಗಿ ಮಾಡಿಕೊಂಡ ಹೆಸರು ಅಥವಾ ಹೇಗೆ? ಆಮೇಲೆ ಮೊದಲಿನ ಹೆಸರು ಏನಿತ್ತು ಹೇಳ್ಬೋದು? ಮೊದಲಿನ ಹೆಸರು ಮೋಹಿನಿ ಅಂತಿದ್ದದ್ದು. ಆಮೇಲೆ ಅದು ಇಲ್ಲಿ ಬಂದ್ಮೇಲೆ ಅದನ್ನು ಮಾಲತಿ ಅಂತ ಮಾಡಿದ್ರು. ಅದು ಯಾಕೆ ಅಂತ ಕೇಳಲಿಲ್ಲ ನಾನು, ಯಾಕಂದ್ರೆ ಧಾರವಾಡದಲ್ಲೆಲ್ಲ ಅಲ್ಲಿಯ ಸಂಪ್ರದಾಯ ಹೇಗೆ ಉಂಟು ಅಂತ ಹೇಳಿದ್ರೆ ಮದುವೆ ಆಗುವಾಗಿದ್ದಾಗ ಒಂದು ಹೆಸರು ಮತ್ತಿಂದು ಇನ್ನೊಂದು ಹೆಸರು, ಹಾಗೆ ಇಲ್ಲೂ ಮಾಡಿರ್ಬೋದು ಅಂತ ಯೋಚನೆ ಮಾಡಿದೆ. ಮನೆಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಅಲ್ಲ ನನ್ನೊಬ್ಬಳದೇ ಹೆಸರು ಯಾಕೆ ಚೇಂಜ್ ಆಯ್ತು, ಅದಕ್ಕೇನೋ ಒಂದು ಕಾರಣ ಕೊಟ್ರು, ಏನ್ ಮಾಡ್ಬೇಕು, ಇದು ಆಗಬೇಕು ಅಂತ. ಅದೇ ನನಗೆ ಇಷ್ಟ ಆಯ್ತು ಹೆಸರು, ಮತ್ತೆ ಅದನ್ನೇ ನಾನು ಮುಂದುವರಿಸಿದೆ. ಹಾಗೆ ಓದು ಬರಹದ ಶತ್ರು ಅಂತೇಳಿ ಶ್ರೀಯವರು ಒಂದು ಕಡೆ ಅಥವಾ ಅವರು ಹೇಳ್ತಾ ಇದ್ರು ಅಂತೇಳಿ ಡಾಕ್ಟರ್ S.R. ರಾಮಸ್ವಾಮಿ ಅವರು ಒಂದು ಕಡೆ ಬರೆದದ್ದನ್ನು ಓದಿದ್ದೇನೆ ನಾನು. ಓದು ಬರಹದ ಶತ್ರು ಅಂತ ಅವ್ರು ಹೇಳ್ತಾ ಇದ್ರು ಶ್ರೀಯವರು. ಒಂದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಒಂದನೇ ಪ್ರಶ್ನೆ. ಎರಡನೇದು, ನಿಮ್ಮ ಓದಿನ ವ್ಯಾಪ್ತಿ, ಎಷ್ಟೆಲ್ಲ ಓದ್ತಾ ಇದ್ರಿ ಅಂತ ನನಗೊಂದು ಕುತೂಹಲ ಇದೆ. ಅಲ್ಲ, ಬರೀತಾ ಇದ್ದಾಗ ಓದ್ಲಿಕ್ಕೆ ಸಮಯ ಸಿಕ್ಕುದಿಲ್ಲ. ಸಮಯ ಸಿಕ್ಕಿದಾಗ ಒಳ್ಳೆ ಪುಸ್ತಕ ಇದ್ರೆ ಓದಬೇಕಾದ್ರೆ, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಈಗ ಅನುವಾದ ಸಾಹಿತ್ಯ ಆದ್ರೂ ಅಷ್ಟೇ, ಒಳ್ಳೆ ಇದು ಎಂತದ್ದು ಅಂತ ಹೇಳಿದ್ರೆ ಕೃತಿಗಳು ಸಿಗ್ತದೆ ನಮಗೆ. ಆದ್ರೆ ಅದನ್ನೇ ಓದಿಕೊಂಡು ಸುಮ್ಮನೆ ಇರಿ, ಸೃಜನಶೀಲತೆ ಬೇಡ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ತಪ್ಪು. ಮತ್ತೆ ಓದೋದು ಮಾತ್ರ ಆಗ್ತದೆ. ಅದು ಕೂಡ ಯಾವ್ದಾದ್ರು ಒಳ್ಳೊಳ್ಳೆ ಪುಸ್ತಕಗಳು ಕೈಗೆ ಸಿಕ್ಕಿದ್ರೆ ಓದ್ಲಿಕ್ಕೆ ಸಿಗ್ತದೆ. ನನಗೆ ಹಿಂದಿ ಗೊತ್ತಿದ್ದರಿಂದ ಇಲ್ಲಿ ಲೈಬ್ರರಿಯಿಂದ ತುಂಬಾ ಹಿಂದಿ ಪುಸ್ತಕ ತಗೊಂಡು ಓದ್ತಿದ್ದೆ. ಬಕುಳ ಅಂತ ಹೇಳಿ ಒಂದು ಪುಸ್ತಕ ತುಂಬಾ ಚಂದ ಇತ್ತು. ಆದ್ರೆ ಅಷ್ಟೊತ್ತಿಗೆ ನಮಗೆ ಬರೆಯುವುದು ಕಡಿಮೆ ಆಗ್ತದೆ. ಒಂದು ಇದನ್ನು ಕಡಿಮೆ ಮಾಡ್ಕೊಂಡು ಅದು ಮತ್ತೆ ಮತ್ತೆ ಓದಿಕೊಳ್ಳೋದು ಅಷ್ಟೇ. ಹಾಗೆ ಅದರಲ್ಲಿ ಏನೋ ಸೂಕ್ಷ್ಮ ಮಗನಾಗಿ ನಾನು ಬಹುಶಃ ಮಾತಾಡ್ಬೇಕು ಸರ್. ನನ್ನ ತಾಯಿಗೆ ಅಮ್ಮನಿಗೆ ಓದು ಬಿಟ್ರೆ ಬೇರೆ ಇಲ್ಲ, ಬರವಣಿಗೆ ಬಿಟ್ರೆ ಬೇರೆ ಇಲ್ಲ. ಯಾಕೆಂದ್ರೆ ನಾನು ಬಾಲ್ಯದಿಂದ ನೋಡಿದ ಒಂದು ಕಪ್ಪು ಶಾಯಿಯ ಪೆನ್, ಅದನ್ನ ಹಿಡಿದು ಪುಸ್ತಕದಲ್ಲಿ ಒಂದು 150-200 ಪೇಜಿನ ಖಾಲಿ ಪುಸ್ತಕದಲ್ಲಿ ಅದನ್ನ ಬರಿತಾ ಇರ್ತಿದ್ದೆ. ಸಂಜೆ ಇದಿರ್ಲಿಲ್ಲ, ಲೈಟ್ ಇರ್ಲಿಲ್ಲ, ಕರೆಂಟ್ ಬಂದದನ್ನು ಬಂದಿದ್ದ 74ರಲ್ಲಿ. ಆದ್ರೆ ಆ ದಿವಸಗಳಲ್ಲಿ ಎಲ್ಲ ಮನೆಯಲ್ಲಿದ್ದಾಗೆ ದೀಪದ ಬೆಳಕಲ್ಲಿ 12 ಗಂಟೆವರೆಗೆ ಅದು ಮುಗಿತಾ ಇರ್ತಿತ್ತು. ಅಮ್ಮ ಬರಿತಾ ಇತ್ತು. ಈಗಾದ್ರೂ ಅಷ್ಟೇ ಅಗಾಧವಾದ ಓದುವ ಆಸಕ್ತಿ. ಈಗ ಅಮ್ಮ ಕಲ್ತದ್ದು PUC ಇರಬಹುದು, ಆದ್ರೆ ಡೇವಿಡ್ ಕಾಪರ್ಫೀಲ್ಡ್, ಡಿಕನ್ಸನ ಕಾದಂಬರಿಗಳು, ವಿಕ್ಟರ್ ಹ್ಯೂಗೋನ ಕಾದಂಬರಿಗಳು, ಇದೆಲ್ಲವೂ ಕೂಡ ಒರಿಜಿನಲ್ ಪುಸ್ತಕಗಳು ನಮ್ಮ ಮನೆಯ ಗ್ರಂಥಾಲಯದಲ್ಲಿ ಇತ್ತು. ಅದೆಲ್ಲವನ್ನು ಓದಿದ್ದಾಳೆ. ಅದೆಲ್ಲವೂ ಅವಳ ಕಾದಂಬರಿಯಾಗೆ ವಸ್ತು ಮತ್ತೆ ಆಸಕ್ತಿಯನ್ನು ಕೊಟ್ಟದ್ದು. ಆಮೇಲೆ ಬಂಗಾಳ, ಯಾಕೆಂದ್ರೆ ಅದನ್ನೆಲ್ಲವ ನಮ್ಮನಿಗೆ ಹೇಳಿ ಕಷ್ಟ ಆಗ್ತದೆ, ಹಾಗಾಗಿ ನಾನು ಹೇಳ್ಬೋದಂತ ನನಗೆ ತಿಳಿಯೋದಕ್ಕೆ. ಬಂಗಾಳಿ ಕಾದಂಬರಿಗಳು ಅದು ಬಹಳ ಅಮ್ಮನ ಆಸಕ್ತಿಯ ಕ್ಷೇತ್ರ. ಅದರಲ್ಲಿ ಮುಖ್ಯವಾಗಿ ಅಹೋಬಲ ಶಂಕರ್ ಅಂತೇಳಿ ನಿಮಗೆಲ್ಲ ಗೊತ್ತಿರ್ಬೋದು, ಅನುವಾದಕರು, ಬಹಳ ದೊಡ್ಡ ಅನುವಾದಕರು. ಅವರ ಪತಿ ಪಾಂಚಾಲಿ ಅಂತ ಹಿಡಿದು ಎಲ್ಲ ಶರಶ್ಚಂದ್ರ ಪುಸ್ತಕಗಳು ಎಲ್ಲವನ್ನ ಅವರು ಇಲ್ಲಿ ನನ್ನ ಅಜ್ಜನ ಮನೆಯಲ್ಲಿ ಅದರ ಮೇಲಿನ ಇದರಲ್ಲಿ ಇದ್ದವರು. ಹಾಗಾಗಿ ಅಲ್ಲಿಗೆ ಪ್ರತಿ ಅಕ್ಟೋಬರ್ ತಿಂಗಳಲ್ಲಿ ಹೋದಾಗ ಇಲ್ಲಿ ತಾಯಿ ಮನೆಯಲ್ಲಿರುವುದಕ್ಕಿಂತ ಹೆಚ್ಚು ಅಮ್ಮ ಹೋಗ್ತಿದ್ದದಲ್ಲಿ ಮೇಲಿನ ಮನೆಯಲ್ಲಿದ್ದ ಅಹೋಬಲ ಶಂಕರ್ ಅವರೊಟ್ಟಿಗೆ. ಎಲ್ಲ ರವೀಂದ್ರನಾಥ ಟಾಗೂರ ಪುಸ್ತಕಗಳು
ಅದೆಲ್ಲವೂ ಕೂಡ ಮನೆಯ ಗ್ರಂಥಾಲಯದಲ್ಲಿ ಸೇರಿದ್ದು ಅಮ್ಮನ ಕಾರಣದಿಂದ. ಮತ್ತೆ ಆ ಎಲ್ಲ ಪುಸ್ತಕಗಳನ್ನು ಓದಿದ್ದು. ಹಾಗೆ ನಿರಂತರವಾಗಿ ಪುಸ್ತಕವನ್ನ, ಕಾದಂಬರಿಗಳಿರ್ಬೋದು ಅಥವಾ ಬೇರೆ ಬೇರೆ ಪುಸ್ತಕಗಳು, ಅದು ಆ ಮೂಲಕ ನಮಗೂ ಕೂಡ ಸ್ವಲ್ಪ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಲಿಕ್ಕೆ ಕಾರಣ ಆದದ್ದು. ಈಗಲೂ ಅಷ್ಟೇ. ಈಗ ಸ್ವತಃ ನಾವು ಕಡಿಮೆ ಆಗಿದೆ ಓದುದು, ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಆದ್ರೆ ಅಮ್ಮನ ಓದಿನ ಹೆಚ್ಚಾಗಿದೆ. ಎಲ್ಲಾ ಪುಸ್ತಕಗಳನ್ನ ಇರ್ಬೋದು, ಆ ಪುಸ್ತಕಗಳನ್ನ ನಿರಂತರವಾಗಿ ಅದರಲ್ಲಿ ಓದ್ತಾ ಇರ್ತಾಳೆ ಸಂಜೆ ಹೊತ್ತಿಗೆ. ಮತ್ತೆ ಬರವಣಿಗೆ ರೀತಿಯೂ ಅಷ್ಟೇ. ಮೊದಲು ಪೆನ್ನಿನಲ್ಲಿ ಬರೀತಿದ್ದವಳು ನಿಧಾನವಾಗಿ 60ರ ನಂತರ ಕಂಪ್ಯೂಟರ್ಗೆ ಅಯಾಚಿತವಾಗಿ ಬದಲಾದ್ದು. ಅದರಲ್ಲಿ ಕಂಪ್ಯೂಟರ್ನಲ್ಲಿ ಕೂತು ಬರಿತಾ ಇರ್ತಾರೆ. ಕಾಲಕ್ಕೆ ತಕ್ಕ ಕೋಲ ಕಟ್ಟಬೇಕು. ಹೇಗೆ ಇದು ಅಂಥದ್ದನ್ನ ನಾವು ಕಲಿಯದೇ ಇದ್ರೆ ಈಗಿನ ಕಾಲದಲ್ಲಿ ಕಲಿತು ನಂಗೆ ಎಂತ ಆಗ್ಬೇಡ. ಆದ್ರೂ 60 ವರ್ಷದಲ್ಲಿ ಕಲಿಯುವಾಗಲೇ ಹೇಳಿದ್ದೆ ಇದು ಬೇಕಿತ್ತ ನನಗೆ ಅಂತ. ನನ್ನ ನಾಸಿಕದ ಅಣ್ಣನ ಮನೆಯಲ್ಲಿ ಕಲ್ತದ್ದು ನಾನು. ಅದು ಯಾವಾಗಾದ್ರೂ ಪ್ರಯೋಜನ ಆಗ್ತದೆ. ಅದು ನನ್ನ ಮಟ್ಟಿಗೆ ಕಂಪ್ಯೂಟರ್ ತುಂಬಾ ಇದು ಕೊಟ್ಟಿದೆ. ಹಾಗಾಗಿ ಅವರು ಹೇಳಿದ ಒಂದು ಕ್ವಶನ್ ನೀವು ಆನ್ಸರ್ ಮಾಡಲಿಲ್ಲ. ಹೇಳಿದ್ರೆ ಯಾವ ಸಾಹಿತಿಗಳನ್ನೆಲ್ಲ ನೀವು ಹೆಚ್ಚು ಓದಿದ್ದೀರಿ ಅಂತ ಕೇಳಿದ್ರು. ಅದು ಒಂದು ಬಾರಿ ಒಂದು ಕುತೂಹಲದ ಪ್ರಶ್ನೆ ಹೇಳಿದೆ. ಅದನ್ನೊಂದು ಹೇಳಿ. ಅಲ್ಲ, ಅದು ಇಂಗ್ಲಿಷ್ ಇದ್ದಾಯ್ತು. ನಮ್ಮ ಕನ್ನಡದ ಸಾಹಿತಿಗಳಲ್ಲಿ ಯಾರದ್ದು ಹೆಚ್ಚು ಓದಿದ್ದೀರಿ ಮತ್ತೆ ಯಾರಿಂದ ಹೆಚ್ಚು ಪ್ರಭಾವಿತರಾದ್ರಿ ಅಂತ ಹೇಳಿ. ನಾನು ಪ್ರಭಾವಿತರಾದೆ ಅಹೋಬಲ ಶಂಕರ ಅನುವಾದ. ಮತ್ತೆ ಅವರು ಚಲಮಿನ ಕಥೆಗಳನ್ನು ಕೊಟ್ಟಿದ್ರು. ತಮಿಳು, ತೆಲುಗು ಅವರು ಅನುವಾದಕರಿವರು ಯಾರು ಅಹೋಬಲ ಶಂಕರ್. ಮತ್ತೆ ಪೂರ ಬಂಗಾಳಿ ಅನುವಾದವೇ ಮನೆಯಲ್ಲಿ, ಅಂದ್ರೆ ತುಂಬಾ ಚಂಚಲದ ಕಾದಂಬರಿಗಳಿತ್ತು. ಮತ್ತೆ ಈಗ ಓದಿದ್ದು ಬೇರೆ. ಮತ್ತೆ ಇಲ್ಲಿ ಮಾವ ಅನುವಾದ ಮಾಡಿದ್ದು ಇತ್ತು ಪುಸ್ತಕಗಳು. ಆದ್ರೆ ಅನುವಾದ ಸಾಹಿತ್ಯ ಓದ್ತಾ ಓದ್ತಾ ನಮ್ಮ ಸೃಜನಶೀಲ ಸಾಹಿತ್ಯವನ್ನು ಬಿಡಬಾರ್ದು ಅಂತ ಮಾತ್ರ ನಾನು ಎಲ್ಲರಿಗೂ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಎಷ್ಟೋ ಸತ್ತೆ ಈ ಕಳಪೆ ಸಾಹಿತ್ಯ ಬರೆಯೋದಕ್ಕಿಂತ ನೀವು ಇದನ್ನ ಅನುವಾದ ಮಾಡಿದ ಒಳ್ಳೊಳ್ಳೆ ಪುಸ್ತಕ ಓದ್ಬೋದಲ್ಲ, ಇದನ್ನ ಯಾಕೆ ಮಾಡ್ತೇನೆ ಅಂತ. ಆದ್ರೆ ಅದು ಮಾತ್ರ ತಪ್ಪು. ಅದನ್ನು ಓದಿ. ಅದೇ ನಮ್ಮ ಸೃಜನಶೀಲ ಕೃತಿಗಳನ್ನ ನಾನು ಬರೆಯುವುದೇ ಇಲ್ಲ, ಅದು ಇನ್ನೂ ಚಂದ ಉಂಟು. ಅದು ಅದರಷ್ಟಕ್ಕೆ ಚಂದ, ನಮ್ದಷ್ಟಕ್ಕೆ ಚಂದ. ಹೌದಲ್ಲ, ಬರೆದವರಿಗೆ ಎಲ್ಲರಿಗೂ ಚಂದ. ಹಾಗೆ ಆ ಒಂದು ಅಭಿಮಾನ ಇದ್ದಾಗ ಬರೆದು ಹೋಗ್ತದೆ, ಓದಿಯೂ ಹೋಗ್ತದೆ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ನಾನು ಇಲ್ಲದೇ ಇದ್ರು ಬಂಗಾಳಿ ಅನುವಾದ ಮಾಡ್ತಿದ್ದ ಅಹೋಬಲ ಶಂಕರ ಅಭಿಮಾನಿಯು ಅವರು ಹೇಳಿದ ಹಾಗೆ ಕೇಳೋದು. ಯಾಕಂತ ಅವ್ರೀಗ ಇಲ್ಲ, ತೀರಿ ಹೋದ್ರು. 4-10 ವರ್ಷ ಆಯ್ತು ತೀರಿ ಹೋದ್ರು. ಆದ್ರೆ ಅವರ ಪುಸ್ತಕಗಳೆಲ್ಲ ಈಗ ಕೂಡ ಉಂಟು, ಮೈಸೂರಿಂದ ಪ್ರಿಂಟ್ ಆಗಿ ಬರ್ತಾ ಇರ್ತದೆ. ನೀವು ಆತ್ಮಕಥೆಯನ್ನು ಬರೆದಿಲ್ಲ, ಸ್ಮೃತಿಯ ಒಟ್ಟು ಎಷ್ಟು ಕಾದಂಬರಿಗಳಾಗಿರ್ಬೋದು ನೀವು? 24 ಕಾದಂಬರಿ, 23 ಕಾದಂಬರಿ ಆಗಿದೆ. ಸಣ್ಣ ಕಥಾ ಸಂಕಲನ 2, ಮತ್ತೆ ಸಣ್ಣ ಕಿರು ಇದು ಲೇಖನ ಪುಸ್ತಕಗಳು ಆಗಿದೆ, ಒಂದು 7-8 ಆಗಿದೆ. ಮತ್ತೆ ಶಾರದಾ ಮಾಧ್ಯಮಗೊಂದು ಪುಸ್ತಕ ಬರದೆ, ಅದು ಬರೆಯುವಾಗಾದ್ರೆ ಒಂದೊಂದು ಬೇರೆಯೇ ಒಂದಿಲ್ಲ ಹಾಗೆ. ಆಮೇಲೆ ಯಾರೋ ಹೇಳಿದ್ರು, ನೀನು ಇದನ್ನೆಲ್ಲ ಬೆಟ್ಟು ಕೂತು ಮತ್ತೆ ನೀನು ಕಾದಂಬರಿ ಎಲ್ಲ ನಿಲ್ಲಿಸು ಅಂತ ಹೇಳಿ ಅವರು ಖುಷಾಲಿಗೆ ಹೇಳಿದ್ರು. ಆದ್ರೆ ಒಬ್ಬ ರಾಮಕೃಷ್ಣ ಪರಮಹಂಸರಂತ ಜ್ಞಾನಿ ಭಗವತ್ ಸ್ವರೂಪ ಇರುವಂತವರ ಮಡಲಿಯ ಪುಸ್ತಕ ಬರೀಬೇಕಂತಂದ್ರೆ ಸ್ವಲ್ಪ ಕಷ್ಟವೇ ಉಂಟದು. ಅದು ಆವರಿಸುವಂತ ಒಂದು ಭಾವನೆ ಅದು ಬೇರೆ. ಆ ಪುಸ್ತಕ ಬರೆಯುವಾಗ, ಅದು ಮುಗಿಯುವಾಗ ನಮಗೆ ಕೊಡುವಂತ ಒಂದು ಆನಂದ ಅದು ಬೇರೆ. ಹಾಗೆ ಆನಂದ ನಿಜವಾಗಿ ನಮ್ಮ ಕೃತಿಗಳಲ್ಲಿ ಬರಬೇಕು. ಅದು ನಾವೆಲ್ಲೂ ಸೋಲ್ತೇವೆ ಬರೆಯುವಂತ ಸಂದರ್ಭದಲ್ಲಿ. ಆದ್ರೆ ಖುಷಿ ಆಗ್ತದೆ. ಯಾವುದೇ ಕಾದಂಬರಿ ಎತ್ತಿಕೊಂಡ್ರು ಅದರ ಸ್ಟಾರ್ಟಿಂಗು ಎಂಡು ಸರಿ ಇದ್ರೆ ಅದು ಬರವಣಿಗೆ ಬೇರೆ. ಹಾಗೆ ಕ್ಯಾನ್ವಸ್ ನಲ್ಲಿ ಚಿತ್ರ ಬಿಡಿಸಿದೆ, ಅದು ಪೆನ್ ಹೋಗುದು ಸೀದಾ. ಇಷ್ಟವರೆಗೂ ಹಾಗೆ ಆಗಿದೆ. ಅದು ತಡೀತು ಅಂತ ಹೇಳಿದ್ರೆ ಕಾದಂಬರಿ ಸರಿ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಅದು ಇನ್ನೇನೋ ತಿದ್ದು, ಅದು ತಿದ್ದಲಿಕ್ಕೆ ಅಂತ ಆಗುದಿಲ್ಲ, ಮತ್ತೆ ಹೀಗೆ ಆಗಬೇಕು ಅಂತ. ಬರೆಯುವಾಗ ಸ್ವಲ್ಪ ಆಧ್ಯಾತ್ಮ ಬೇಕಾಗ್ತದೆ. ಹೌದು. ನೀವು ವಿಚಾರವಾದಿಯೋ ಅಧ್ಯಾತ್ಮ? ಅಲ್ಲ, ನಾನು ರಾಮಕೃಷ್ಣ ಪರಮಹಂಸರ ಇದು ಅನುಯಾಯಿ ಅಂತ ಹೇಳ್ಬೋದು. ಅದನ್ನ ನಂಬಿದವರು. ಅದಕ್ಕೆ ಕಾರಣ ನನ್ನ ಯಜಮಾನರು ಇರ್ಬೋದು, ಅದರದ್ದೇ ಪುಸ್ತಕಗಳಿತ್ತು. ನನಗೆ ಅಲ್ಲಿ ಬರಿಬೇಕು ಅಂತ ಅನ್ಸಿದ್ದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಮಹಾನ್
ಮಹಾಪುರುಷರ ಹೆಂಡತಿಯಾಗಿ ಅವರು ಇರುವಾಗಿರುವ ಜೀವನ ನಂತರ ಮತ್ತಿನ ಜೀವನವನ್ನು ಅವ್ರು ಎಷ್ಟೊಂದು ಕಷ್ಟಪಟ್ಟರು. ಆಗ ಅವ್ರಿಗೆ ಬರೀ 35 ವರ್ಷ ಶಾರದಾ ಮಾತೆ. ಅಲ್ಲಿಯ ಜೀವನ ಅವರದ್ದು ಎಷ್ಟೊಂದು ಕಷ್ಟ ಇತ್ತು, ಅದನ್ನೆಲ್ಲ ಅವರು ಸಹಿಸಿದ ರೀತಿ, ಇಡೀ ಜಗತ್ತಿಗೆ ತಾಯಿ ಆಗಬೇಕು ಅನ್ನುವಂಥ ಒಂದು ರೂಪದಲ್ಲಿ ಅವರು ಇದ್ರಲ್ಲ, ಅದು ವಿಶೇಷ. ಯಾಕಂದ್ರೆ ಅವರು ಬೇಕಾದಷ್ಟು ತಮ್ಮ ಶಿಷ್ಯರಿಂದ ಬೇರೆಯವರಿಂದೆಲ್ಲ ಬೇಕಾದಷ್ಟು ದುಃಖ ತಿಂದ್ರು. ಇಡೀ ಅವರ ಕುಟುಂಬದಿಂದಲೇ ದುಃಖಪಟ್ಟರು. ಆ ಒಂದು ತರದ ಶಿಕ್ಷೆ ಆಗಿ ಎಲ್ಲರೂ ಅವರನ್ನ ಶೋಷಣೆ ಮಾಡಿದರು. ಅಂದ್ರೆ ಅವರು ಎಲ್ಲಿದ್ರು ಹಣ ಬರ್ತದ ಅಥವಾ ಏನೋ ಗೊತ್ತಿಲ್ಲ, ಎಲ್ಲರೂ ಬಂದು ಶಾರದಾ ಮಾತೆಯ ಬದಿಯಲ್ಲಿ ಉಳಿಯುದು. ಅಲ್ಲಿ ಅವರ ಕುಟೀರದಲ್ಲಿ ಅವರ ಒಟ್ಟಿಗೆ ಅವರ ಸೇವೆ ಮಾಡ್ತಾ, ಅದು ಎಲ್ಲರಿಗೂ ತಾಯಿಯಾಗಿದ್ದು. ಯಾರಿಗೆ ಅದು ಜಾತಿ ಮತ ಭೇದ ಯಾವುದೂ ಇಲ್ಲ. ಅದು ಅಗಾಧವಾದ ಜೀವನ, ಅಗಾಧವಾದ ಜೀವನ. ಅದು ಓದಿದವರಿಗೂ ಅಂದ್ರೆ ಮುಂದಿನ ಜೀವನ ಬೇರೆ ಪಾಪನಾಶಿನಿ, ಶಾರದಾ ಮಾತೆ, ಮಹಾಮಾಯ ಅದೆಲ್ಲ ಬರೆದಿದ್ದಾರೆ. ಅದು ಬರೆದ್ರು ನಾನೊಂದು ಬರೆದದ್ದಂತ ನನ್ನ ಮನಸ್ಸಿನ ಸಂತೋಷಕ್ಕೆ. ಅದು ಕೂಡ ಮುಕ್ತಿದಾನಂದ ಅಂತೇಳಿ ಮೈಸೂರಿನಲ್ಲಿ ಅವರ ಹತ್ರ ಕೇಳಿ, ಅಂದ್ರೆ ಅದನ್ನ ಅವ್ರಿಗೆ ಬರಿಬೇಕಾದ್ರೆ ನಾವು ಕೇಳ್ಬೇಕಾಗ್ತದೆ, ತಪ್ಪು ಬರ್ತದೆ, ಅವರ ಹಿಸ್ಟ್ರಿ ಆದದ್ದು ತಪ್ಪು ಬರ್ತದೆ. ಅವ್ರ ಹತ್ರ ಕೇಳಿ ಪುನಃ ಅವ್ರ ಹತ್ರವೇ ಅದನ್ನ ಪ್ರತಿಯನ್ನ ಕೊಟ್ಟು ಅವರು ಆಗ್ಬೋದು ಅಂತ ಹೇಳಿದ ಮೇಲೆ ಪ್ರಕಟ ಮಾಡಿದ್ವಿ. ಅಂದ್ರೆ ಅಲ್ಲಿ ನಾವು ಭಕ್ತಿಯಿಂದ ತಗ್ಲೇಬೇಕು, ಮತ್ತೇನು ತಪ್ಪು ಬಾರ್ದಾಗೆ ಆದ್ರೆ ಒಳ್ಳೇದು ಬಂತು ಮಾತ್ರ ಪುಸ್ತಕ. ಸುಮ್ಮನೆ ಆದರೂ ಕೆಲಸ ಮಾಡಬೇಕಾದ ಒಂದು ಪ್ರಶ್ನೆ. ತಾಯಿಗೆ ಎಲ್ಲ ಮಕ್ಕಳು ಸಮಾನವಾಗಿ ಇರ್ತಾರೆ. ನಿಮ್ಮ 23 ಅಥವಾ ಈಗೆಲ್ಲ 24 ಆಗುವ ಕಾಲಕ್ಕೆ ನಿಮ್ಗೆ ಅತ್ಯಂತ ಖುಷಿ ಕೊಟ್ಟ ಕಾದಂಬರಿ ಯಾವುದು ಹೇಳುದು ಕಷ್ಟ. ಇಂಥದ್ದೇ ಹೇಳಲಿಕ್ಕೆ ಆಗುದಿಲ್ಲ. ಒಂದೊಂದರಲ್ಲಿ ಲೋಪದೋಷ ಉಂಟು, ಅಥವಾ ಒಂದೊಂದರಲ್ಲಿ ನಮಗೆ ಖುಷಿ ಆಗುತ್ತೆ. ಓದುಗರಿಗೆ ಓದುಗರನ್ನು ಬಿಡಿ, ನೀವು ಹೇಳಿದ ನನ್ನನ್ನು ಮಾತ್ರ ಇಲ್ಲ. ಇತ್ತೀಚೆಗೆ ಹೊಳೆ ಬಾಗಿಲು ಬರ್ತದೆ, ಅದು ಸ್ವಲ್ಪ ಬೇರೆ ಅದು. ಅದೇ ಗೊತ್ತಿಲ್ಲ ಯಾವುದು, ಒಂದು ಬದಲಾಗದು. ಅದು ತುಂಬಾ ಇಷ್ಟ ಆಯ್ತು. ನೀವಾಗ ಹೇಳಿದ್ರಲ್ಲ ಯಾರು ವಿಮರ್ಶೆ ಮಾಡಲಿಲ್ಲ ಅಂತೇಳಿ. ನಿಜವಾಗಿ ಆಕ್ಚುಲಿ ಅದನ್ನು ಮಾಡಬೇಕಿತ್ತು. ಒಂದು ಹಳ್ಳಿಗೆ ಬಂದು ಒಬ್ಬ ವೈದ್ಯ ಬಂದು ಆ ಹಳ್ಳಿಯಲ್ಲಿ ಎಲ್ಲಾ ಬದಲಾವಣೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡೋದು. ಅಂದ್ರೆ ದೇವಸ್ಥಾನಕ್ಕೆ ಹೋಗೋದನ್ನ ಅಥವಾ ಮೂಢನಂಬಿಕೆ ಇದ್ದವರನ್ನ. ಆದ್ರೆ ಅವನಿಗೆ ಯಾವುದೂ ಕೂಡ ಅವನಿಂದ ಸಾಧ್ಯ ಆಗುದಿಲ್ಲ. ಲಾಸ್ಟಿಗೆ ಅವನ ಹೆಂಡತಿಯೇ ಮುಂದುವರೆದವಳು ಅಂತ ಹೇಳಿದವರು ಕೂಡ ಅಲ್ಲಿ ಹುಟ್ಟಿಕೊಂಡಂತ ದೇವಸ್ಥಾನಕ್ಕೆ ಪೂರ್ತಿ ತನ್ನನ್ನ ಅರ್ಪಿಸ್ಕೊಂಡ್ಬಿಟ್ಟು, ಅದಂದ್ರೆ ಏನೊಂದು ಹರಕೆ ಹೇಳಿಕೊಂಡು ಇವನು ನಿಸ್ಸಹಾಯಕ ನೋಡಿಕೊಂಡು ಸುಮ್ಮನೆ ಕೂರ್ತಾನೆ. ಅಂದ್ರೆ ಬದಲಾವಣೆ ನಾವು ಮಾಡಬೇಕು ಅಂತಿದ್ರು. ಅದಕ್ಕೆ ಯಾರೋ ಕೇಳಿದ್ರು, ನಿಮ್ಮ ಕಾದಂಬರಿಯಿಂದ ಎಷ್ಟು ಜನರು ಬದಲಾವಣೆ ಮಾಡ್ತೀರಿ? ಆಗ್ಲಿಕ್ಕೆ ಇಲ್ಲ. ಒಬ್ಬೊಬ್ರು ಒಂದೊಂದು ಬದಲಾವಣೆ ಸೂಚಿಸಿದ್ದು ಸಮಾಜದಲ್ಲಿ ಬದಲಾವಣೆ ಆಗ್ಬೋದೇನೋ. ಅದೇ ಸ್ವಲ್ಪ ಒಳ್ಳೇದು ಬಂದಿತ್ತು ಆ ಕಾದಂಬರಿ. ಅದು ಕೂಡ ಸುಧಾಕೇನೋ ಕಳಿಸಿ ಅಲ್ಲಿ ಏನೋ ಆಗಿ ಲಾಸ್ಟಿನ ಹಾಕಿದ್ದಾರೆ ಅದ್ರ ಬಗ್ಗೆ, ಈ ಕಾದಂಬರಿ ಒಳ್ಳೇದುಂಟು ಅಂತ. ಮತ್ತೆ ಅವರು ಆಯ್ಕೆ ಮಾಡಿದಾಗ 3-4 ಮಾತ್ರ ಹಾಕ್ತಾರೆ, ವಾಪಸ್ ಬಂದು ಮತ್ತೆ ಪ್ರಿಂಟ್ ಆಗ್ತದೆ ಆ ಕಾದಂಬರಿ. ಹಾಗೆ ಮಂದಾರು ತೊಂದರೆ ಇಲ್ಲ, ಒಳ್ಳೇದು ಬಂದಿದೆ. ಎಲ್ಲವೂ ಹಾಗೆ ಬರ್ತದೆ ಅಂತ ಹೇಳಿದ್ದಾರೆ. ನನಗೆ ಎಲ್ಲವೂ ಖುಷಿಯೇ ಓದುವಾಗ, ನಾವೇ ಬರ್ತದಲ್ಲ, ಹಾಗೆ ಖುಷಿ. ಇಷ್ಟ ಆದ ಒಂದು ಪ್ರಶ್ನೆ ಕೇಳಿದ್ರು, ನನ್ನನ್ನು ಏನಾದ್ರು ತಿದ್ದಿಕೊಳ್ತಿದ್ರೆ ಈಗ ಹೊಸ ಕಾದಂಬರಿ ಬರೀತಾ ಇದ್ದೇನೆ, ಆಗ್ತದೆ ನೋಡ್ತೇನೆ ನಾನು ಅದು. ಟೆಕ್ಸ್ಟ್ ಬುಕ್ಗಳು ದುರಂತ ಕೊಡಿಯ ಕಾಲಕ್ಕೆ ಆಗಿತ್ತು. ತುಂಬಾ ರೀಪ್ರಿಂಟ್ ಆದಂತಹ ಸ್ಥಿತಿಗಳಿಗೆ ಈಗಿನ ಜನ್ಸಿ ಅಥವಾ ಹೊಸ ತಲೆಮಾರು ಅಥವಾ ನಿಮ್ಮ ಕಾಲಕ್ಕೆ ಅದನ್ನು ಟೆಕ್ಸ್ಟ್ ಬುಕ್ ಆಗಿ ಓದಿದ ವ್ಯಕ್ತಿಗಳು ಯಾರಾದರೂ ಇವರು AP ಮಾಲತಿ, ನಾವು ಈ ಟೆಕ್ಸ್ಟ್ ಬುಕ್ ಓದಿದ್ದೇವೆ ಅಂತ ಹೇಳುವ ಈ ಆಲೋಚನೆಗಳಲ್ಲಿ ಹತ್ರ ಬಂದ ಉದಾಹರಣೆಗಳಿವೆ? ಯಾರೋ ಮೊನ್ನೆ ಇದಕ್ಕೆ ಹೋದಾಗ ಯಾರೋ ಒಬ್ಬ ಅಂತ ಕಾಣ್ತದೆ, ಅವರು ಅಲ್ಲಿ PhD ಮಾಡ್ತಾ ಇದ್ದಾರೆ ಎಂತ ಇಲ್ಲ. ಒಬ್ಬನೇ ಹುಡುಗನವರು ಲೆಕ್ಚರರ್ ಆಗಿದ್ದಾರೆ. ನಮ್ಮ ಕಾಲಕ್ಕಿತ್ತು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಇಲ್ಲ ಕೆಲವರಲ್ಲೇ ಮತ್ತೆ ಇದಾಗಿ ಹೋಗ್ತದೆ ಅಂತದ್ದು. ಈ ಕಾಲದ ಮೇಲೆ
ಮತ್ತೆ ನೆನ್ಪು ಮಾಡಿದ್ರು, ಓದಿದವರು ಇದ್ರೆ ನೆನ್ಪು ಮಾಡಿ ಟೆಕ್ಸ್ಟ್ ಆದದ್ದು. ವರದರಾಜರು ಏನಾದರೂ ಹೇಳ್ತಾ ಟೆಕ್ಸ್ಟಿನ ಆಲೋಚನೆಗಳು ಬೇರೆ ಅಂತ ಒಂದು ಕಾದಂಬರಿ ಅದೇ ಒಂದು ಒಳತು ಆಕ್ಚುಲಿ ಅವ್ರು ಬದಲಾಗಲು ತಗೊಂಡಿದ್ದು ಅದು ಒಳ್ಳೇದು. ಅನ್ನೋದ್ರಲ್ಲಿ ಬದಲಾವಣೆ ಸುಮಾರು ವಿಷಯಗಳುಂಟು. ಎ.ಪಿ. ಮಾಲತಿಯವರ ಸಾಹಿತ್ಯದ ಬಗ್ಗೆ ಒಬ್ಬರು ಎಂಫಿಲ್ ಏನೋ ಅಧ್ಯಯನ ಮಾಡಿದ್ದಾರೆ. ಅದು ಇಬ್ಬರು ಮಾಡಿದ್ದಾರೆ, ಮತ್ತೆ ಇಬ್ಬರು ಡಾಕ್ಟರೇಟ್ ಮಾಡಿದ್ರು. ಒಬ್ರು ವಿಜಯಪುರದವರು, ಅವಳು ಮಾಡಿ ಮನೆಗೆ ಬಂದು, ಅವಳು ಮಾಡಿದ್ದು ಮಾತ್ರ ಅಲ್ಲ, ಅವಳು ಮಾಡಿ ಆದ್ಮೇಲೆ ಮನೆಗೆ ಬಂದು ನನಗೆ ಶಾಲೆ ಹೊಚ್ಚಿ ಹೋಗಿದ್ದಾಳೆ, ಗಂಡ ಅಂತ ಇದ್ರು ಒಂದು. ಅದು ನಿಜ. ಮತ್ತೊಬ್ರು ಇಲ್ಲಿ ಅವರಿಗೆ ಲೆಕ್ಚರ್ ಪೋಸ್ಟ್ ಸಿಕ್ಕಿತ್ತು ಮಂಡ್ಯದಲ್ಲಿ. ಅವರು ನಂದು ಮತ್ತು ಕುಮುದ ಅಂತ ಮತ್ತೊಬ್ರು ಯಾರದ್ದು ಉಂಟು, ಅವರದ್ದು 8 ಕಾದಂಬರಿ, ನಂದು 8 ಕಾದಂಬರಿ ತಕೊಂಡು PhD ಮಾಡಿ PhD ಸಿಕ್ಕಿತ್ತು. ಅದು ಮತ್ತೆ ಅವರಿಗೆ ನನ್ನ ಬ್ಲಾಗ್ ಇದರಲ್ಲಿ ಅಶೋಕ ಇದು ಅಭಿನಯ ಇದರಲ್ಲಿ ಹಾಕಿ ಸಂಚಿಯಲ್ಲಿ ಹಾಕಿದ್ರಿಂದ ಆರಾಮದಲ್ಲಿ ಅವರಿಗೆ ಓದಲಿಕ್ಕೆ ಸಿಕ್ಕಿತ್ತು ಕಾದಂಬರಿ. ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿ. ಇಲ್ಲ. ಸ್ನೇಹಿತರೆ, ಯಾರಿಗಾರು ಏನಾದರೂ ಸಂವಾದಕ್ಕೆ ಸಮಯ ಅಂತ ಬೇಕಾದ್ರೆ ಮಾತನಾಡುವ, ಇಲ್ಲ ಇದ್ರೆ ನಿಮ್ಮ ಪುಸ್ತಕಗಳಿಗೆ ಅವೈಲೇಬಿಲಿಟಿ ಇದೆಯಾ ಲೋಕಲ್ ಬುಕ್ ಸ್ಟಾಲ್? ಗೊತ್ತಿಲ್ಲ. ನಂದು ಅದು ಹೇಳಿದ 98 2008 ಆಯ್ತು. ಆಮೇಲೆ ಅಲ್ಲ, ಈಗ ಆಗಿದೆ. ಅದು ಎಷ್ಟು ಇಲ್ಲಿಗೆ ಬರುತ್ತೋ ತಲುಪ್ತದೋ ಗೊತ್ತಿಲ್ಲ. ಈಗದ ಪರಿಸ್ಥಿತಿಯಲ್ಲಿ ಕಾಪಿ ಸಿಗುದಿಲ್ಲ, ಹೌದು, ದೊಡ್ಡ ಪ್ರಾಬ್ಲಮ್. ಈಗ ಕಳೆದ ವರ್ಷ ಅಂಕಿತದಿಂದ ಒಂದು ಹೊರಗೆ ಬಂದು ಅವ್ರು ತಗೊಂಡದ್ದು ಪ್ರಿಂಟ್ ಆಗಿ ಬಂತು. ಇಲ್ಲಿ ಅಲ್ಲಿ ಕಾಣಲಿಲ್ಲ. ಅದೆಲ್ಲ ಸ್ವಪ್ನದಲ್ಲಿ ಇಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಯಾರೋ ಇಟ್ಟಿದ್ದಾರೆ ಅಂತ ಇವ್ರು ಯಾರೋ ಹೇಳಿದ್ದಾನೆ ಅಂತ ಅಷ್ಟೇ. ಮತ್ತೆ ಅದ್ರ ಆ ರಾಶಿಯಲ್ಲಿ ಮತ್ತೆ ಬರ್ತಾ ಇರ್ತದೆ, ಹೊಸ ನೀರು ಬಂದ ಹಾಗೆ ಪುಸ್ತಕಗಳು ಪ್ರಿಂಟ್ ಆಗಿ ಬರ್ತಾ ಇರ್ತದೆ. ಪ್ರೀತಿಯ ಎಲ್ಲ ಬಂಧುಗಳು, ಒಂದು ಸಮಯ, ಅದು ವಿಶೇಷವಾಗಿ ಸಂಜೆ, ಆದಿತ್ಯವಾರದ ಸಂಜೆ ಹೇಗೆ ಸದುಪಯೋಗ ಆಗಬೇಕು ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಅಂತ ಅನಿಸ್ತದೆ. ನಮ್ಮ ಒಟ್ಟು ಹಿರಿಯರನ್ನು ಹೇಗೆ ನೆನಪಿಸಿಕೊಳ್ಳಬಹುದು ಅಂತ ಕೇಳುವ ವಿಧಾನ. ನಮ್ಮಲ್ಲೆಲ್ಲ ಹೆಚ್ಚಿನವರು 50 ದಾಟಿದವರೇ ಇಲ್ಲಿ ಬಂದಿರೋದು. ಡೆಲ್ಲಿಯಲ್ಲಿ ಒಬ್ಬರೇ ಒಬ್ಬರು ಹುಡುಗರು ಕೂಡ ಆ ಲೆವೆಲ್ನವರು ನಮ್ಮ ಹತ್ರ ಇಲ್ಲ. ಓಕೆ ಸರ್, ಆದ್ರೆ ಅಲ್ಲಿದ್ದವರು ಆ ಲೆವೆಲ್ ಅಲ್ಲಿ ಅಲ್ಲ ಅಂತ ಅಷ್ಟೇ ಸಂದರ್ಭ ಮಾತನಾಡಬಹುದೇ. ಅದು ಯಾಕೆ ನಾವು ತಲುಪ್ತಾ ಇಲ್ಲ ಅಂತ ಗೊತ್ತಿಲ್ಲ. ನಾವು ಬಹುವಚನ ಪ್ರಾರಂಭ ಮಾಡುವಾಗ ನಮ್ಮ ಯಾವ ಸಂಜೆಗಳ ಆಲೋಚನೆ ಇದೆ ಅವರೇ ಹೆಚ್ಚು ಬರಬೇಕು ಅಂತ ನಾವು ತುಂಬಾ ಪ್ರಯತ್ನ ಪಟ್ಟವರು. ಒಂದು 10 ಜನ, ವಿವೇಕಾನಂದದ ನನ್ನ ಒಂದು ಸ್ಟೂಡೆಂಟ್ಸ್ ಒಂದಷ್ಟು ಜನ, ಅವರೆಲ್ಲ ಬರ್ತಾ ಇದ್ರು. ಕಾಲಾಂತರದಲ್ಲಿ ಮತ್ತೆ ಅವರಿಗೆ ನಾವು ರೀಚ್ ಆಗಲಿಲ್ವೋ ಏನೋ ಗೊತ್ತಿಲ್ಲ, ಅಥವಾ ಅವರಿಗೆ ಬೇಕಾದೇನ ನಾವು ಕೊಡ್ತಾ ಇಲ್ವೋ ಅಂತ ಗೊತ್ತಿಲ್ಲ ನನಗೆ. ಆದ್ರೆ ಕನಿಷ್ಠ ನಮ್ಮ ಆಲೋಚನೆಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ಲಿಕ್ಕೆ ಒಂದು ಸಾಧ್ಯ ಆಗುವುದೇ ಒಂದು ಒಳ್ಳೆಯ ಕೆಲಸ ಅಂತ ಅನಿಸ್ತದೆ. ಶ್ರೀಮತಿ ಎ.ಪಿ. ಮಾಲತಿಯವರು ನಮ್ಮೊಟ್ಟಿಗೆ ಬಹಳ ಪ್ರೀತಿಯಿಂದ ಈ ಸಮಯ ಕಳೆದಿದ್ದಾರೆ. ಸುಮಾರು 1.5 ಗಂಟೆಗಳಷ್ಟು ಕಾಲ ನಾವು ಅವರು ಒಂದಷ್ಟು ಸದಭಿರುಚಿ ಆಲೋಚನೆಗಳನ್ನು ಇಟ್ಕೊಂಡು ಮಾತನಾಡಿದ್ದೇವೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ವಂದಿಸ್ತಾ ಇದ್ದಾರೆ. ಬಹುವಚನಂನ ಎಲ್ಲ ಸಹೃದಯ ಬಂಧುಗಳು, ನನಗಂತೂ ನಾನು ಹಿಂದೆಯೂ ಹೇಳಿದ ಮಾತು, ಕೊನೆಯ ಗಿರಾಕಿ ನಾನೇ ಗಿರಾಕಿಯ ಆಲೋಚನೆಗಳಲ್ಲಿ ನಾನು ಕೇಳುವುದಕ್ಕೆ ಬದ್ಧ. ಅಲ್ಲಿವರೆಗೆ ಕಾರ್ಯಕ್ರಮ ಆಗಬಹುದು. ಹಾಗಾಗಿ ನಮಗೆ ನೀವು ಹೆಚ್ಚೆಚ್ಚು ಜನ ಬಂದ್ರೆ ಮತ್ತೂ ಖುಷಿ. ಇಲ್ಲ, ನಾವೊಂದಷ್ಟು ಜನ ಕೂತು ಮಾತನಾಡುವ ಅಂತ ಹೇಳಿ ಆದ್ರೂ ಕೂಡ ಅದರಲ್ಲಿ ಏನು ದೊಡ್ಡ ದುಃಖ ಆಗುದಿಲ್ಲ. ಇವತ್ತು ಪ್ರೀತಿಯಿಂದ ತುಂಬಾ ದೂರದ
ಸುಳ್ಯದಿಂದ ಒಂದು ದೊಡ್ಡ ಟೀಮ್ ಅನ್ನು ತುಂಬಾ ದೂರವೇ ಸರ್. ಹತ್ತಿರವೇ. ಸಾಹಿತ್ಯಕ್ಕೆ ದೂರ ಸಾಹಿತ್ಯಕ್ಕೆ. ಕಿಲೋಮೀಟರ್ ಲೆಕ್ಕದಲ್ಲಿ 35. ಇಷ್ಟು ಹಿರಿಯರು ಮಾತಾಡ್ತಾರೆ ಅಂತ ಹೇಳಿ ನಮಗೊಂದು ಕೇಳುವಂತ ಹೇಳುವಂತ ಒಂದು ಇದು ಬರ್ಲೇಬೇಕು. ಬಾರದಿದ್ರೆ ಕಷ್ಟ. ಹಾಗೆ ದೂರದಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಪ್ರೀತಿಯಿಂದ ಬಂದಿದ್ದೀರಿ. ನಿಮ್ಮ ಅತ್ಯಂತ ಗೌರವಪೂರ್ವಕವಾಗಿ ಕೃತಜ್ಞತಾಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಸ್ನೇಹಿತರೆ, ಬರುವ ತಿಂಗಳು ಸೆಪ್ಟೆಂಬರ್ 8 ಅಂತ ಒಂದು ನೆನಪಿಟ್ಟುಕೊಳ್ಳಿ. ಬನ್ನಂಜೆ ಅಲ್ಲ, ಮಂಗಳವಾರ ಸರ್, ಆದಿತ್ಯವಾರ ಥಿಯೇಟರ್ಗೆ ಸರ್ 50,000 ದಾಟ್ತದೆ. ಒಂದು ಭಾರತ್ ಸಿನಿಮಾದ ಅದರ ಮಧ್ಯದಲ್ಲಿ ಈಗ ಒಂದು ಟಾಕ್ಸಿಕ್ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಅದು ಅಡ್ವಾನ್ಸ್ ಆಗಿ ಸುಮಾರು ದಿನಗಳಷ್ಟು ಟಿಕೆಟ್ ಹೋಯಿತು ಅಂತ ಪತ್ರಿಕೆಗಳು ದಾಖಲಿಸಿವೆ. ನಾನು ಮತ್ತು ಐಕೆ ಮೊನ್ನೆ ಥಿಯೇಟರ್ ಅಲ್ಲಿ ಮ್ಯಾನೇಜರ್ ಹತ್ರ ಮಾತನಾಡಿದ್ವಿ. ಅದರ ಸಂಬಂಧಪಟ್ಟಂತ ಅದರ ಡೈರೆಕ್ಟರ್ ಹತ್ರ ನಾನು ಅಶ್ವಿನ್ ಪ್ರಭು ಅಂತ ಅವರ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಅದನ್ನೇ ಹೇಳ್ತಾರೆ. ಬಟ್ ಅವರಿಗೊಂದು ಬನ್ನಂಜೆ ಗೋವಿಂದಾಚಾರ್ಯ ಅಂತ ಹೇಳಿದ ಕೂಡಲೇ ಸಣ್ಣ ಪುಳಕಿತ ಅದು. ಪುಳಕಿತ ಆಗಿ ಇದು ಅಧ್ಯಾತ್ಮದ ಕಾರ್ಯಕ್ರಮ, ಹಾಗಾಗಿ ನಾನು ನಿಮಗೆ ಹೇಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡ್ತೇನೆ, ನಮ್ಮ ಡೈರೆಕ್ಟರ್ಗಳ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ರು. ಎಷ್ಟು ಕಡಿಮೆ ಅಂದ್ರು ಅವರು 25 ಅವರ ಟಾರ್ಗೆಟ್. ನಾವೊಂದು 15 ಆದ್ರೆ ಕೈಯಿಂದಲೋ ಕಾಲಿಂದಲೋ ಹೊಂದಾಣಿಕೆ ಮಾಡಬಹುದು ಅಂತ ಎಲ್ಲೋ ಲೆಕ್ಕ ಹಾಕಿದ್ವಿ. ಅದು ಇನ್ನು ಇವತ್ತು ಅಥವಾ ನಾಳೆ ಫೈನಲ್ ಆಗ್ತದೆ. ಮತ್ತೆ ನನಗಂತೂ ಸತ್ಯ ಗೊತ್ತಿದೆ, ಬನ್ನಂಜೆ ಗೋವಿಂದಾಚಾರ್ಯರ ಬಯೋಪಿಕ್ ಹಿಂದಿಯನಿಗೆ ಗೋವಿಂದಕ್ಕೆ 200-400 ಟಿಕೆಟ್ ಕೊಟ್ಟು ಎಷ್ಟು ಹೊತ್ತಿನ ಅದು 2 ಗಂಟೆ 40 ನಿಮಿಷ. ನಾನು ನೋಡಿದ್ದೇನೆ ಸರ್, ಬೆಂಗಳೂರಲ್ಲಿ ಅಂಬರೀಷ್ ಥಿಯೇಟರ್ ಅಲ್ಲಿ, ಅಂಬರೀಷ್ ಸಭಾಂಗಣ, ಅದು ಇಂಥ ಸಿನಿಮಾಗಳನ್ನು ತೋರಿಸುವ ಜಾಗ. ಅಲ್ಲಿ ತುಂಬಾ ಚಂದ ಬಂತು. 28ಕ್ಕೆ ಮತ್ತೆ ಅದು ಶೋ ಆಗ್ತದೆ. ಇಡೀ ಬನ್ನಂಜೆ ಗೋವಿಂದಾಚಾರ್ಯರ ಒಂದು ಬದುಕಿನ ಚಂದದ ಚಿತ್ರಣ ಇದೆ. ಹೀಗೆ ನಾವು ಮಾಡ್ಲಿಕ್ಕಲ್ಲ. ಎಲ್ಲಿ ಸರ್, ಅದು ಸಮಸ್ಯೆ ಏನಂದ್ರೆ ಈಗಿನ ಟೆಕ್ನಾಲಜಿ ಉಂಟಲ್ಲ ಸರ್, ಅದು OTP ಅಲ್ಲಿ ಓಪನ್ ಆಗುವ ಟೆಕ್ನಾಲಜಿ, ಸೌಂಡ್ ಸಿಸ್ಟಮ್. ನಾನು ಹಾಗೆ ಹೇಳಿದೆ, ನಾವು ಹೆಚ್ಚು ಅಂದ್ರೆ LED ಸ್ಕ್ರೀನ್ ತರಬಹುದು ಸರ್. ಅದರಲ್ಲಿ ಡಾಟೇ ಜಾಸ್ತಿ ಕಾಣೋದು ಹೊರತು ಕ್ಯಾರೆಕ್ಟರ್ಗಳಲ್ಲ. ಅನಿವಾರ್ಯ ಆದ್ರೆ ಕೊನೆಗೆ ಅದೇ ಗತಿ. ಆದ್ರೆ ಅದಕ್ಕೂ 8,000 ಆಗ್ತದೆ. LED ಸ್ಕ್ರೀನ್ ತಂದು ಈಗ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಇಡುವ ಆ ಸ್ಕ್ರೀನ್ಗಳಿಗೆ 8,000 ಮಿನಿಮಮ್. ಮತ್ತೆ ಅದು ಸೈಜ್ ಮೇಲೆ ಹೊಂದಾಣಿಕೆ ಆಗ್ತಾ ಹೋಗ್ತದೆ. ಹಾಗಾಗಿ ಅದರ ಬಗ್ಗೆ 8ನೇ ತಾರೀಕು ಇದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲರಿಗೂ ಮೆಸೇಜ್ಗಳನ್ನು ಕಳಿಸ್ತೇವೆ. ಎಲ್ಲರೂ ಬನ್ನಿ. ನನ್ನ ಆಲೋಚನೆ ಇರುವುದು ಮಧ್ಯಾಹ್ನ 1:30 ಇಂದ 4:30ವರೆಗಿನ ಸ್ಲಾಟ್ ಅನ್ನು ಬುಕ್ ಮಾಡುವ. ಹೌದು, ಪುತ್ತೂರಲ್ಲಿ ಭಾರತ್ ಸಿನಿಮಾ 1ನೇ ಸ್ಕ್ರೀನ್ ಅಲ್ಲಿ 180 ಸೀಟ್ ಇದೆ, 2 ಮತ್ತು 3ರಲ್ಲಿ 144 ಸೀಟ್ಗಳು. ಅವ್ರೇನ್ ಮಾಡ್ತಾರೆ, 144 ಗುಣಿಸು 180 ಅಂತ ಮಾಡ್ತಾರೆ. ಮಾಡಿ ನಮಗೆ ಹೀಗೆ ತೋರಿಸ್ತಾರೆ. 25,000 ಚಿಲ್ಲರೆ ಬರ್ತದೆ. ಅದು ನಮ್ಮ ಬಜೆಟ್ಗಳಿಗೆ ಹೊಂದಾಣಿಕೆ ಆಗುದಲ್ಲ. ಹಾಗಂತ ನಾವು ಒಮ್ಮೆ ನೋಡುದಕ್ಕೆ ವರ್ತ್. ಆ ಮಟ್ಟಿಗೆ ಏನೋ ಗೊಂದಲಗಳಿಲ್ಲ. ಹಾಗಾಗಿ ಇದ್ರೆ ಸೆಪ್ಟೆಂಬರ್ 8 ಅಂತ ವೀಣಕ ಡೇಟ್ ಕೊಟ್ಟದ್ದು. ಅವರು ಬೇರೆ ಬೇರೆ ಕಡೆಗಳಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬರ್ತಾರೆ. ಅವರು ಬರ್ತಾರೆ, ವೀಣಾ ಬನ್ನಂಜೆ ಅವರು ಬರ್ತಾರೆ. ಹಾಗೆ ಒಂದು ಆಲೋಚನೆ. ಅದಲ್ಲದೆ ಇದ್ರೆ ಸೆಪ್ಟೆಂಬರ್ 20 ಲಕ್ಷ್ಮೀಶ್ ತೋಳ್ಪಾಡಿಯವರು ಡಾಕ್ಟರ್ ಶಿವರಾಮ್ ಕಾರಂತರ 125 ಅಂತ ಮಾತನಾಡ್ತಾರೆ. ಅದು ಇಲ್ಲಿ ಸರ್. ಅಕ್ಟೋಬರ್ 10ಕ್ಕೆ 125 ಪ್ರಾರಂಭ ಆಗುದು, 125 ಆಗುದು. ನಾವು ಸ್ವಲ್ಪ ವೆಲ್ ಇನ್ ಅಡ್ವಾನ್ಸ್. ಅಕ್ಟೋಬರ್ 25ಕ್ಕೆ ಆತ್ರೇಯ ಕೃಷ್ಣ ಅವರ ಕಚೇರಿ ಫೈನಲ್. ನವೆಂಬರ್ 19 ಅಂತ ನನ್ನ ನೆನಪು, ಒಂದು ಸಂಗೀತ ಕಚೇರಿ ಅದು ಫೈನಲ್ ಆಗಿದೆ. ಡಿಸೆಂಬರ್ ಅಲ್ಲಿ ಅದು ಯಜುರ್ವೇದ ಪಾರಾಯಣ ಮತ್ತು ಉಪನ್ಯಾಸ ಅಂತ ಒಂದು ದೂರದೃಷ್ಟಿ ಇದೆ. ಯಜುರ್ವೇದ ಪೂರ್ಣ ಪಾರಾಯಣ, ಮೊನ್ನೆ ಋಗ್ವೇದ ಪೂರ್ಣ ಪಾರಾಯಣ ಆಗಿ ಋಗ್ವೇದ ಋಷಿ ದರ್ಶನ ಅಂತ ಒಂದು ಒಳ್ಳೆಯ ಉಪನ್ಯಾಸ ಆಯಿತು. ಅದು ಯೂಟ್ಯೂಬ್ ಅಲ್ಲಿ ನಿಮಗೆ ಸಿಗ್ತದೆ. ಪ್ರಾರಂಭದ ಹಂತದಲ್ಲಿ ಎಲ್ರಿಗೂ ಕಳಿಸಿದೆ. ಅಷ್ಟೊತ್ತಿಗೆ ನನ್ನ ಫೋಟೋ ಮುಗಿಯಿತು. ಈ ಬ್ರಾಡ್ಕಾಸ್ಟಿನ ಸಮಸ್ಯೆ ಏನು ಅಂದ್ರೆ 35 ಸಲ ಕಳಿಸ್ಲಿಕ್ಕೆ ಆಗ್ತದೆ. 36ನೇ ಸಲಕ್ಕೆ ಅದು ಕೇಳುದಿಲ್ಲ, 1 ತಿಂಗಳು ಕಾಯ್ಬೇಕು. ನನ್ನ ಆಕ್ಟಿವಿಟೀಸ್ಗಳನ್ನು ನಾನು 4 ಸಲ ಹಾಕಿದಾಗ 7-28 ಎಲ್ಲ ಆಗ್ತದೆ.
ಆಗ ಮತ್ತೆ ಅದು ಬ್ರಾಡ್ಕಾಸ್ಟ್ ಸಮಸ್ಯೆ. ಈ ಸಲ ಹಾಕ್ಲಿಕ್ಕೆ ಆಗ್ತದೋ ನೋಡಬಹುದು. ಇಲ್ಲ ಇದ್ರೆ ಯೂಟ್ಯೂಬ್ ಅಲ್ಲಿ ಬಹುವಚನ ಪುತ್ತೂರು ಅಂತ ಯೂಟ್ಯೂಬ್ ಚಾನೆಲ್ ಇದೆ. ಅದು ಸ್ವಲ್ಪ ರಾ ಫಿನಿಶಡ್ ಪ್ರಾಡಕ್ಟ್ ಅಲ್ಲ, ಹೇಗೆ ಸಿಗ್ತದೋ ಹಾಗೆ ಅಪ್ಲೋಡ್ ಮಾಡ್ತೇನೆ. ಎಡಿಟಿಂಗ್ ಇತ್ಯಾದಿಗಳು ಇರುವುದಿಲ್ಲ, ಬಟ್ ಕೇಳುವುದಕ್ಕೆ ತೊಂದರೆ ಇಲ್ಲ. ಎಂಜಾಯ್ ಮಾಡ್ಲಿಕ್ಕೆ ಆಗ್ತದೋ ಅದು ನಿಮಗೆ ಬಿಟ್ಟದ್ದು ಅಂತ. ಸೊ ಇದಿಷ್ಟು ಕಾರ್ಯಕ್ರಮಗಳು. ಮತ್ತು ಮಾರ್ಚ್ 8ನೇ ತಾರೀಕು ತಲವಕಾರ ಉಪನಿಷತ್ತಿನ ಪ್ರವಚನ ಅಥವಾ ಪಾಠ, ಅದು ಫುಲ್ ಡೇ, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4:30 ಗಂಟೆಯವರೆಗೆ ವೀಣಾ ಬನ್ನಂಜಿ ಅವರು ನಡೆಸ್ತಾರೆ. ಇಷ್ಟು ಕಾರ್ಯಕ್ರಮಗಳು ಸದ್ಯಕ್ಕೆ ಬುಕ್ ಆಗಿವೆ. ಉಳಿದದ್ದು ಮಾತುಕತೆಯಲ್ಲಿವೆ. ಪ್ರೀತಿಯಿಂದ ಬಂದ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ವಿಶೇಷವಾಗಿ ಎ.ಪಿ. ಮಾಲತಿಯವರಿಗೆ ಮತ್ತು ಪ್ರೀತಿಯಿಂದ ಕರ್ಕೊಂಡು ಬಂದ ಎ.ಪಿ. ರಾಧಾಕೃಷ್ಣರಿಗೆ ಕಳೆದ 4 ತಿಂಗಳಿಂದ ಅವರೇ ಮಾತನಾಡಿದರು. ಪ್ರೀತಿಯ ಎ.ಪಿ. ರಾಧಾಕೃಷ್ಣರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಸ್ನೇಹಿತರೆ, 1 ನಿಮಿಷ ನನ್ನ ಇಡೀ ಮನಸ್ಸಲ್ಲಿ ಬೆಳಗ್ಗೆ ಸುಬ್ರಹ್ಮಣ್ಯಂ ಬಗ್ಗೆ ನಾವೊಂದು ಶ್ರದ್ಧಾಂಜಲಿ ಮಾಡಬೇಕು ಅಂತ ನನ್ನ ಮನಸ್ಸಿನೊಳಗಿತ್ತು. ಅದು ಯಾಕೆ ಸ್ಕಿಪ್ ಆಯ್ತು ಗೊತ್ತಿಲ್ಲ. ಸುಬ್ರಹ್ಮಣ್ಯಂ ಕೊಳತ್ತಾಯರ 80ನೇ ಬರ್ತ್ಡೇ ಆದತಿ ಅಲ್ಲ, ಅವರು 93 ಈಗ. ನಮ್ಮಲ್ಲಿ ಹೌದು ಸರ್, 80 ಕಲ್ಲಾರೆಯಲ್ಲಿ ಆದದ್ದು. ಸರಿ, 90ರ ಬರ್ತ್ಡೇಗೆ ಇಲ್ಲೊಂದು ಒಳ್ಳೆಯ ಸಂಗೀತ ಕಚೇರಿ ಇತ್ಯಾದಿಗಳೆಲ್ಲ ನಾವೆಲ್ಲ ಆ ಕಾಲಕ್ಕೆ ಖುಷಿ ಪಟ್ಟದು. ವರದರಾಜ್ ಚಂದ್ರಗಿರಿ ಅವರೇ ಮಾತನಾಡಿ ಅಭಿನಂದನಾ ಮಾತುಗಳನ್ನೆಲ್ಲ ಆಡಿದರು. ಯಾವಾಗಲೂ ಸಂಗೀತ ಕಚೇರಿ ಬಂದ್ರೆ ಇದೂರಿನ ಸಾಲಲ್ಲಿ ಕೂತ್ಕೊಳ್ತಾ ಇದ್ದ ಮಹಾನುಭಾವ. ಒಳ್ಳೆಯ ಒಂದಷ್ಟು ಕಾರ್ಯಕ್ರಮಗಳಿಗೆ ಬರ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಅವರ ಆಲೋಚನೆಯಲ್ಲಿ ಕೊಳತ್ತಾಯರಿಗೆ ಪ್ರೀತಿಯ ಸ್ಮರಣೆಗಳನ್ನು ಮಾಡಿಕೊಳ್ತಾ ಬೆಳಗೋಗಿ ನಾನು ಬಂದಿದ್ದೇನೆ. ಅವರನ್ನು ಮತ್ತೊಮ್ಮೆ ನೆನಪಿಸಿಕೊಳ್ತಾ ಕಾರ್ಯಕ್ರಮವನ್ನು ಸಮಾಪನ ಮಾಡಿಕೊಳ್ಳುವ. ಎಲ್ರಿಗೂ ನಮಸ್ಕಾರ. ನಾನು ಬರ್ತೇನೆ ನೀವು ಇಳಿಯುವಾಗ.